विज्ञानरोचिक परिपूरितान्तः वाक्याण्डकोशं हरितोपलाभं तर्काभयेतं विधि सर्वपूर्वनिर्वाणविज्ञानदं मानतोऽस्मि। व्यासाय भवनाशाय शीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಬಾರಿ ನಾವೆಲ್ಲರೂ ಮಧ್ವಾಂತರ್ಗತ ವೇದವ್ಯಾಸ ಎಂಬ ಕೃತಿಯ ಚಿಂತನೆಯನ್ನು ನೋಡಿದ್ವಿ. ಈ ಬಾರಿ ರುದ್ರಾಂತರ್ಗತ ನಾರಸಿಂಹ ಎಂಬ ಸುಳಾದಿಯ ಚಿಂತನೆಯನ್ನ ನೋಡ್ತಾ ಇದ್ದೇವೆ. ಏನು ಪ್ರಸಂಗ? ದಾಸರು ಹೇಗೆ ಅಂತಂದ್ರೆ, ಈ ಸಂಸಾರ ಎಂಬ ರೋಗಕ್ಕೆ, ಭವರೋಗಕ್ಕೆ ಔಷಧಿ ಉಳ್ಳ ಡಾಕ್ಟರ್. ಆದ್ರೆ ರೋಗ ಬರೋ ತನಕ ಈ ಡಾಕ್ಟರ್ ಏನ್ ಮಾಡ್ತಾರೆ, ಸುಮ್ನೆ ಮಾತ್ರೆಗಳನ್ನ ಕೊಡುವುದಿಲ್ಲ. ಹೇಗೆ ಒಂದು ರೋಗ ಬಂದಾಗ, ಏನೋ ಅನಾರೋಗ್ಯ ಬಂದಾಗ ಹೇಗೆ ಔಷಧಿಯನ್ನು ಕೊಡ್ತಾರೋ, ಹಾಗೆ ಈ ಭವರೋಗಕ್ಕೆ ಕೊಡಬೇಕಾದಂತ ಔಷಧಿ ಅವರ ಹತ್ರ ಇದೆ. ಅದನ್ನ ನಮಗೆ ಕೊಡ್ಲಿಕ್ಕೋಸ್ಕರ ದೇವರೇನ್ ಮಾಡ್ತಾ ಇದ್ದಾನಂದ್ರೆ, ರೋಗ ಬಂದ ಪ್ರಸಂಗಗಳನ್ನು ಸೃಷ್ಟಿಸಿ ಅವರಿಂದ ಹೊರಗೆ ಔಷಧಿಯನ್ನು ಜಗತ್ತಿಗೆ ಕೊಡುವಂತೆ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಒಂದು ಪ್ರಸಂಗ ಏನಾಯ್ತು ಅಂತಂದ್ರೆ, ನಮ್ಮ ವಿಜಯದಾಸರು ಚೀಕಲಪರವಿ ಹತ್ರ ಸಂಚಾರ ಮಾಡ್ತಾ ಇದ್ರು. ಚೀಕಲಪರವಿ ಹತ್ರನೇ ಹಿರಿಯ ಛಾಗಿ ಅಂತ ಒಂದು ಊರು. ಅಲ್ಲಿ ದೇಸಾಯಿ ಮನೆತನದವರಾದಂತಹ ಕೇಶವರಾಯ ಅಂತ ಒಬ್ಬ ಬ್ರಾಹ್ಮಣ 70 ವರ್ಷ ಹತ್ತಿರಕ್ಕೆ ಬಂದಿದೆ ಅವರಿಗೆ. ಧರ್ಮಶಾಸ್ತ್ರಗಳೆಲ್ಲ ಏನ್ ಹೇಳ್ತದೆ ಅಂತಂದ್ರೆ, ಧರ್ಮಾಚರಣೆ ಯಾವ ವರ್ಷದ ತನಕ ಮಾಡಬೇಕು, ಯಾವ ಏಜ್ ತನಕ ಮಾಡಬೇಕು ಅಂತಂದ್ರೆ 8 ಆರಂಭಿಸಿ 80 ತನಕ ಮಾಡಲೇಬೇಕು. ಇನ್ನು ಮುಂದೆ ಮಾಡದಿದ್ರು ಎಕ್ಸ್ಕ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ, 70 ವರ್ಷ ಬಂದಿದೆ ಇವರಿಗೆ. 70 ವರ್ಷ ಬಂದಾಗ್ಲೇ ಇನ್ನು 80 ಆಗಿಲ್ಲ, ಎಕ್ಸ್ಕ್ಯೂಸ್ ಸಿಗುವ ವಯಸ್ಸು ಬಂದಿಲ್ಲ ಇವರಿಗೆ. ಈಗಲೇ ಶರೀರ ಏನಾಯ್ತು ಅಂತಂದ್ರೆ, ಸಾಕು ನನಗಾಗುದಿಲ್ಲ ಅಂತ ಶರೀರ ಕೈ ಕೊಡ್ತಾ ಇದೆ, ಅಪಮೃತ್ಯು ಬರ್ತಾ ಇದೆ. ಆಗ ಅವರ ಹೆಂಡತಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಹೋಗಿ ವಿಜಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾಕೆ ಆ ಹೆಂಡತಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ಅವಳ ಕರ್ತವ್ಯವನ್ನು ಮಾಡ್ತಾ ಇದ್ದಾಳೆ. ಹೆಂಡತಿಯರನ್ನ ಏನಂತ ಕರೀತಾರೆ? ಧರ್ಮಪತ್ನಿ ಅಂತ ಕರೀತಾರೆ, ಇಲ್ಲ ಅರ್ಧಾಂಗಿ ಅಂತ ಕರೀತಾರೆ. ಯಾಕೆ ಧರ್ಮಪತ್ನಿ ಅಂತ ಯಾಕೆ ಅಂತಂದ್ರೆ, ಧರ್ಮದ ಕಾರ್ಯದಲ್ಲಿ ಜೊತೆ ಇರುವವಳು. ಅರ್ಧಾಂಗಿ ಅಂತ ಯಾಕೆ? ಶರೀರದ ಈ ಅರ್ಧ ಗಂಡನದ್ದಾದ್ರೆ ಇನ್ನೊಂದು ಅರ್ಧ ಹೆಂಡತಿಯದು. ಅಷ್ಟು ಧರ್ಮದ ಕೆಲಸಗಳಲ್ಲಿ ಇಬ್ಬರು ಇರಬೇಕು ಅಂತ ಅರ್ಥ. ಅರ್ಧಾಂಗಿ ಅಂತ ಕರೀತಾರೆ. ಹಾಗಾದ್ರೆ ಧರ್ಮದ ಕಾರ್ಯ ಬೇಕು ಅಂತಂದ್ರೆ ಇನ್ನೊಂದು ಅರ್ಧಾಂಗ ಗಂಡ ಇಲ್ಲದೆ ಇದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಧರ್ಮದ ಆಚರಣೆ ಬೇಕು, ತನಗೂ ಬೇಕು, ಗಂಡನಿಂದಲೂ ಆಗಬೇಕು. ಎಕ್ಸ್ಕ್ಯೂಸ್ ಸಿಗುವ ವಯಸ್ಸು ಆಗಿಲ್ಲ ಇನ್ನು. ಹಾಗಾದ್ರೆ ಧರ್ಮಾಚರಣೆ ಆಗ್ಬೇಕಾದ ಇನ್ನೂ ಆಯುಷ್ಯ ಇದೆ ಅಂತ ಅರ್ಥ. ಹಾಗಾದ್ರೆ ಆ ಆಯುಷ್ಯ ಇರ್ಬೇಕಾದ್ರೆ ಅಪಮೃತ್ಯು ಬರ್ತಾ ಇದೆ ಮಧ್ಯದಲ್ಲಿ, ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ವಿಜಯರಾಯರು ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಲ್ಲಿ ಯೋಚನೆ ಮಾಡಿದ್ರು. ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನಸ್ಸು ಪ್ರೇರಣೆ ಮಾಡಿತು. ಮನಸ್ಸು ಪ್ರೇರಣೆ ಮಾಡಿತ್ತು ಅಂದ್ರೆ ಯಾರು ಪ್ರೇರಣೆ ಮಾಡಿದ್ರು? ಮನೋನಿಯಾಮಕರಾದವರು ಪ್ರೇರಣೆ ಮಾಡಿದ್ರು. ನಿಯಾಮಕ ಯಾರು ಅಂದ್ರೆ ರುದ್ರದೇವರು, ಶಿವ. ಅವರು ಪ್ರೇರಣೆ ಮಾಡಿದ್ರು. ಹಿಂದಿನ ಬಾರಿ ನಮಗೆ ಆಚಾರ್ಯ ಮಧ್ವರೇ ನಮಗೆ ಅಲ್ಲಿ ಫೋನ್ ಆಗಿದ್ರು, ನೇರ ನಮಗೆ ಕನೆಕ್ಷನ್ ದೇವರಿಗೆ ತಂದು ಕೊಟ್ಟಿದ್ರು. ಆದ್ರೆ ಈ ಬಾರಿ ಫೋನ್ ಬೇರೆ, ಸಿಗ್ನಲ್ ಬೇರೆ ಅಂತ. ಫೋನ್ ಯಾರು? ನಮಗೆ ಈಗ ರುದ್ರದೇವರು ಫೋನ್ ಕನೆಕ್ಟ್ ಮಾಡುವ ಸಿಗ್ನಲ್ ನಮಗೆ ಆಚಾರ್ಯ ಮಧ್ವರು. ಆ ಕಡೆ ಇರುವ ಕನೆಕ್ಷನ್ ನಲ್ಲಿ ಇರುವ ವ್ಯಕ್ತಿ ಯಾರು? ನಮ್ಮ ನರಸಿಂಹದೇವರು. ಹಾಗೆ ಇಲ್ಲಿ ಇವರು ಕಣ್ಣು ಮುಚ್ಚಿ ಪ್ರಾರ್ಥಿಸಿದಾಗ ಮನಸ್ಸಲ್ಲಿ ರುದ್ರದೇವರು ಕಂಡರು. ಆ ರುದ್ರನಲ್ಲಿ ಮಧ್ವರು ಕಂಡರು, ಮಧ್ವರಲ್ಲಿ ನರಸಿಂಹದೇವರು ಕಾಣ್ತಾ ಇದ್ದಾರೆ.
ನೇರ ಮಧ್ವರು ಕನೆಕ್ಷನ್ ತಂದುಕೊಟ್ರು, ರುದ್ರನ ಮೂಲಕ ತಂದುಕೊಟ್ಟಿದ್ದಾರೆ. ಆದ್ರಿಂದ ದಾಸರು ಆರಂಭಿಸಿದ್ರು ಏನಂತ, ರುದ್ರಾಂತರ್ಗತ ನಾರಸಿಂಹ ಅಂತ ಹೀಗೆ ಆರಂಭಿಸಿದ್ರು. ಈ ತಾಳಗಳು ಅಂತ ಮತ್ ಎಲ್ಲ ಸುಳಾದಿಗಳಲ್ಲಿ ತಾಳಗಳು ಅಂತ ಇದೆ. ತಾಳಗಳದ್ದು ಒಂದೊಂದು ಅರ್ಥ. ಕೆಲವೊಂದು ತಾಳಗಳು ವಿಶೇಷ ಸುಳಾದಿಗಳಲ್ಲಿ ಮಾತ್ರ ಇರ್ತದೆ. ಇನ್ನು ಕೆಲವು ಸಾಮಾನ್ಯವಾಗಿ ಎಲ್ಲದರಲ್ಲೂ ಇರುವಂತದ್ದು ಇಲ್ಲಿಯೂ ಇದೆ. ಆ ತಾಳಗಳ ಅರ್ಥ ಏನು ಅಂತ ಮೊದಲು ಒಮ್ಮೆ ನೋಡ್ಬಿಡೋಣ. ಇಲ್ಲ ಮಧ್ಯ ಮಧ್ಯದಲ್ಲಿ ಮತ್ತೆ ನೋಡ್ಬೇಕಾಗ್ತದೆ, ಇಲ್ಲ ಈಗಲೇ ನೋಡಿ ಮುಗಿಸ್ಬಿಡೋಣ. ಏನು ಅಂದ್ರೆ ಆರಂಭದಲ್ಲಿ ಧ್ರುವತಾಳ ಅಂತ. ಧ್ರುವತಾಳ ಏನ್ ಹೇಳ್ತದೆ ಅಂತಂದ್ರೆ, ಧ್ರುವ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಸಂಸ್ಕೃತದಲ್ಲಿ ನಿಶ್ಚಯ ಅಂತ. ಈ ತಾಳ ಏನ್ ಮಾಡ್ತದೆ ಅಂತಂದ್ರೆ, ನಮಗೆ ವಿಷಯದ ನಿಶ್ಚಯ ಅಂದ್ರೆ ಪರಿಚಯ, ಚೆನ್ನಾಗಿ ಪರಿಚಯವನ್ನು ಮಾಡಿಕೊಡ್ತದೆ. ಆ ಚೆನ್ನಾಗಿ ವಿಷಯದ ಪರಿಚಯ ಆಯ್ತು, ಏನು ಪ್ರಸಂಗ ನಡೀತಾ ಇದೆ, ಯಾವುದಕ್ಕೋಸ್ಕರ ಇದು ಆರಂಭವಾಗಿದೆ, ಈ ಸುಳಾದಿ ಯಾವುದಕ್ಕೋಸ್ಕರ ಹೊರಟಿದೆ ಅಂತ ಪರಿಚಯ ಮಾಡಿಕೊಟ್ಟ ನಂತರ ಮುಂದಿನ ತಾಳ ಮಟ್ಟತಾಳ ಅಂತ. ಮಟ್ಟತಾಳ ಏನ್ ಹೇಳ್ತದೆ, ವಿಷಯದ ಇನ್ನು ಹೆಚ್ಚು ಪರಿಚಯ ಅಂದ್ರೆ ಅದರ ಅಲ್ಲಿ ಇರುವಂತ ಅಥವಾ ದೇವರನ್ನು ಹೇಳ್ತಿದ್ರೆ ಅವರ ಸ್ತುತಿ ಚೆನ್ನಾಗಿ ಮಾಡಿ ಗುಣಧರ್ಮಗಳನ್ನು ಹೇಳ್ತದೆ, ದೇವರು ಏನೇನು ಮಾಡ್ತಾನೆ ಅನ್ನೋ ರೀತಿ ಎಲ್ಲ ಹೇಳ್ತದೆ. ಆಮೇಲೆ ತ್ರಿವಿಡಿ ತಾಳ. ತ್ರಿವಿಡಿ ತಾಳ ಏನ್ ಹೇಳ್ತದೆ, ಯಾವುದಕ್ಕೋಸ್ಕರ ಈ ಸ್ತೋತ್ರ ಆರಂಭ ಆಯಿತು ಅದರ ಫಲ ಪ್ರಾಪ್ತಿ ಆಗ್ತಾ ಬಂತು ಅನ್ನೋ ವಿಷಯವನ್ನು ಹೇಳ್ತದೆ. ಇಲ್ಲದಿದ್ರೆ ಕೆಲವೊಮ್ಮೆ ಪ್ರಾರ್ಥನೆಯನ್ನು ಹೇಳ್ತದೆ. ಇಲ್ಲಿ ಪ್ರಸಂಗ ಪ್ರಾರ್ಥನೆಯೇ ಹೆಚ್ಚು ಬರ್ತದೆ. ನಂತರದಲ್ಲಿ ಬರುವಂತ ತಾಳ ಅಟ್ಟತಾಳ. ಅಟ್ಟತಾಳ ಅಂದ್ರೆ ಏನು, ಅಟ್ಟ ಅಂದ್ರೆ ಏನು, ಈ ನಾರಾಯಣ ವರ್ಮದಲ್ಲಿ ಬರ್ತದೆ. ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ ನ್ಯಪದಂಶ ಗರ್ಭಾಹ ಅಂತ. ಅರ್ಥ ಏನು, ನರಸಿಂಹದೇವರು ನಕ್ಕರಂತೆ, ಯಾವಾಗ ಅವತಾರ ಮಾಡಿದ ಕೂಡಲೇ ಜೋರಾಗಿ ನಕ್ಕರಂತೆ. ಅವರ ನಗುವಿಂದ ಏನಾಯ್ತು, ಈ ಗರ್ಭದಲ್ಲಿ ಇರುವಂತಹ ರಾಕ್ಷಸ ಮಕ್ಕಳೆಲ್ಲ ಗರ್ಭಪಾತ ಆಯ್ತಂತ ತಾಯಿಯಂದ್ರಿಗೆ, ಆ ರಾಕ್ಷಸಿಯರಿಗೆ. ಯಾರು ಹೊಟ್ಟೆಯಲ್ಲಿ ರಾಕ್ಷಸರನ್ನು ಹೊತ್ತಿದ್ರೋ ಆ ರಾಕ್ಷಸರ ಎಲ್ಲ ಸತ್ತರು, ಹೊಟ್ಟೆಯಲ್ಲಿ ಇದ್ದಂತ ಗರ್ಭದಲ್ಲಿದ್ದ ರಾಕ್ಷಸರು ಸತ್ತರು. ಹಾಗಾದ್ರೆ ಆ ರೀತಿ ಅಟ್ಟಹಾಸ ಯಾವಾಗ ಮಾಡ್ತಾರೆ, ಆನಂದ ಆದಾಗ ಮಾಡ್ತಾರೆ. ರಾಕ್ಷಸರು ಅಟ್ಟಹಾಸ ಮಾಡುದು ನಾವು ಈಗ ಪಿಕ್ಚರ್ ಅಲ್ಲಿ ನೋಡ್ತೇವೆ, ಹ ಅಂತ ಆರಂಭ ಮಾಡ್ತಾರೆ ನಗೋದು, ಅದನ್ನ ಅಟ್ಟಹಾಸ ಅಂತ. ನರಸಿಂಹದೇವರು ಅಟ್ಟಹಾಸ ಮಾಡಿದ್ರು. ಅಟ್ಟಹಾಸ ಯಾಕೆ ಮಾಡಿದ್ರು, ನನ್ನ ಭಕ್ತ ನನ್ನನ್ನು ಕರೆದ, ಇಷ್ಟು ನನಗೆ ಅವತಾರ ಮಾಡಿ ದೊಡ್ಡ ಪ್ರಸಂಗ ಬಂತು, ದೇವರಿಗೆ ಎದುರಿಗೆ ಭಕ್ತರಿಗೆ ಕಾಣಿಸ್ಕೊಳ್ಳುದು ಅಂದ್ರೆ ಭಾರಿ ಇಷ್ಟ, ಆದ್ರೂ ಕೊಡುದಿಲ್ಲ. ಅವನು ವಿಚಿತ್ರ, ಅವನು ತಿಳಿಯೋದವ ನಿನ್ನಾಟ ತಿರುಪತಿಯ ವೆಂಕಟ. ಹಾಗೆ ಕಾಣಿಸಿಕೊಳ್ಳುವ ಪ್ರಸಂಗ ಬಂತಲ್ಲ, ಖುಷಿ ಪಟ್ಟು ಜೋರಾಗಿ ಅಟ್ಟಹಾಸ ಮಾಡಿದ. ಅಟ್ಟಹಾಸ ಅಂದ್ರೆ ಆನಂದ ಅಂತ ಅರ್ಥ, ಅಂದ್ರೆ ಸಂತೋಷ ಅಂತ ಅರ್ಥ. ಹಾಗೆ ಇನ್ನು ಅಟ್ಟತಾಳ ಅಂದ್ರೆ ಆನಂದವನ್ನು, ದೇವರ ಆನಂದ ಪಡುವಂತ ತಾಳ, ಅಥವಾ ಎದುರಿಗೆ ಯಾರನ್ನು ಸ್ತೋತ್ರ ಪಡ್ತಾ ಇದೆಯೋ ಅಥವಾ ಏನು ಪ್ರಸಂಗವೋ ಆನಂದದ ಪ್ರಸಂಗ. ನಂತರದಲ್ಲಿ ಅಟ್ಟತಾಳ ಅಂದ್ರೆ ಮುಂದೆ ಆದಿತಾಳ. ಆದಿತಾಳ ಅಂದ್ರೆ ಸ್ತೋತ್ರದ, ಈಗ ಇಷ್ಟೊತ್ತು ಸ್ತೋತ್ರ ಮಾಡ್ತಾ ಬರ್ತೇವೆ ಸುಳಾದಿ ಮೂಲಕ. ನಂತರ ಸಂತೋಷದಿಂದ ಏನ್ ಮಾಡ್ತೇವೆ, ಕುಣಿಲಿಕ್ಕೆ, ದೇವರು ಏನ್ ಮಾಡ್ತಾನೆ, ಕುಣಿಲಿಕ್ಕೆ ಆರಂಭಿಸ್ತಾನೆ. ಆ ತಾಳ ಹೇಳ್ತಾ ಹೋದ್ರೆ ಅದು ಕುಣಿಯುವ ಶೈಲಿಯಲ್ಲೇ ಇದೆ. ಟಕ 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 ಕುಣಿಬೇಕು ಅದ್ರಲ್ಲಿ. ಹೆಜ್ಜೆ ನೀವು ಒಂದ್ ಹೆಜ್ಜೆ ಕಡಿಮೆ ನಿಧಾನ ಮಾಡಿದ್ರು ನಿಮ್ಮ ರಾಗ ಮುಂದೆ ಹೋಗಿರ್ತದೆ, ಹಾಗಿದೆ ಅದು. ಅಟ್ಟತಾಳ ಅಷ್ಟು ಆನಂದ ಆಗುತ್ತೆ ದೇವರಿಗೆ. ಒಂದು ಹೆಜ್ಜೆ ಮುಗಿಯೋದಕ್ಕೆ ಪುರುಸೊತ್ತಿಲ್ಲ, ಕಾಳಿಯ ಮರ್ದನ ಪ್ರಸಂಗ ನೆನಪಿಸಿಕೊಳ್ಬಹುದು. ಒಂದು ಹೆಡೆ ತುಳಿದದ್ದಿಲ್ಲ, ಇನ್ನೊಂದು ಹೆಡೆ ತುಳಿದಾಯ್ತು ದೇವರು. ಹಾಗೆ ಇದನ್ನ ಯಾವುದು ಆದಿತಾಳ, ನರ್ತನದ ಆದಿ ಅಂತ ಹೇಳ್ಬೋದು. ಆದಿ ಅಂದ್ರೆ ಆರಂಭ. ದೇವರು ಕುಣಿಲಿಕ್ಕೆ ಆರಂಭ ಮಾಡ್ತಾನೆ ಸ್ತೋತ್ರ ಕೇಳಿ. ಕಡೆಗೆ ಇಷ್ಟು ದೇವರ ಸಂತೋಷ ಆದಾಗ ಆನಂದದಲ್ಲಿ ಇನ್ನು ಸಂತುಷ್ಟನು ಪ್ರಭು ಆಶ್ರಯ ಅಂತ ಒಂದು ವಾಕ್ಯ ನಮಗೆ ವ್ಯಾಕರಣ ಇದು ತರ್ಕದಲ್ಲೆಲ್ಲ ಬಂತು. ಏನರ್ಥ ಅಂತಂದ್ರೆ, ದೇವರನ್ನ, ರುದ್ರದೇವರನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಸಂತುಷ್ಟನಾದಂತ ದೇವರನ್ನ ಪ್ರಾರ್ಥಿಸ್ಬೇಕು ಅಂತ. ಏನು ಸಂತುಷ್ಟನಾದವರನ್ನ ಬೇಡಿದ್ರೆ ಬೇಗ ವರ ಕೊಡ್ತಾರೆ. ಹಾಗೆ ಇಷ್ಟೊತ್ತು ಪ್ರಾರ್ಥಿಸಿದ ದೇವರನ್ನ ಆನಂದದಿಂದ ಕುಣಿಸ್ಲಿಕ್ಕೆ ಆರಂಭಿಸಿದ್ವಿ. ಆ ದೇವರು ಕುಣಿತಾ ಇದ್ದಾನೆ, ಕೇಳಿದವರ ಆಯ್ತು ನಾನು ಕುಣಿಯೋದ್ರಲ್ಲಿ ಬೀಸಿದ್ದೇನೆ, ಈಗ ಒಂದು ಕೆಲಸ ಮಾಡೋದ್ರಲ್ಲಿ ಇರ್ತೇವೆ. ನಾವು ನೋಡ್ತೇವೆ, ನಾವೇ ಅಮ್ಮ ಅಪ್ಪ ಅಂದ್ರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ, ನಮಗೇನೋ ಬೇಕಿರುತ್ತೆ, ಅವ್ರು ಎಲ್ಲಾ ಟೈಮಲ್ಲಿ ಬೇಡ 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 ಅಂತ ಹೇಳಿರ್ತಾರೆ. ಅವ್ರ ಕೆಲಸದಲ್ಲಿದ್ದಾಗ ನಾವು ಹೋಗಿ ಕೇಳಿದ್ರೆ ಆಯ್ತು ಹೋಗಿ ಏನ್ ಬೇಕಾದ್ರೆ ಮಾಡ್ಕೋ ಅಂತ ಹೇಳ್ತಾರೆ. ಅದು ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಇರ್ತದೆ. ಆದ್ರೆ ದೇವರು ಹಾಗಲ್ಲ, ಇಲ್ಲಿ ಕುಣಿಯೋದ್ರಲ್ಲಿ ವ್ಯಸ್ತನಾಗಿದ್ರು ನಾವು ಬೇಡಿದ್ರೆ ಆಯ್ತು ಆಗ್ಲಿ ಅಂತ ಖುಷಿಯಿಂದಲೇ ವರವನ್ನು ಕೊಡ್ತಾನೆ. ನಂತರದಲ್ಲಿ ಬರುವಂತದ್ದು ಜತೆ ತಾಳ. ಆ ಜತೆ ತಾಳ ಏನ್ ಹೇಳ್ತದೆ ಅಂತಂದ್ರೆ,
ಅದು ಒಂದು ರೀತಿಯ ಧನ್ಯತೆಯ ಭಾವ. ಇಷ್ಟು ಆಯ್ತು ಅಂತ ಹೇಳಿದ್ನಲ್ಲ ದೇವರು, ಆ ಭಾಗ್ಯ ನಮ್ಮದು ಅಂತ ಹೇಳಿ ಎಲ್ಲ ಕಡೆಯೂ ಅಷ್ಟೇ ಒಂದು ಧನ್ಯತೆಯ ಭಾವ. ದೇವರೇ ನಮ್ಮನ್ನು ಅನುಗ್ರಹಿಸಿದಲ್ಲ ಅಂತ ಒಂದು ಹೇಳುವಂತಹ ಪ್ರಾರ್ಥನೆ, ಒಂದು ರೀತಿ ಧನ್ಯನಾದ್ವು ಅಂತ. ಹಾಗೆ ಜತೆ ಅಂತ ಯಾಕೆ ಹೆಸರು? ನಾವು ಜೊತೆ ಅಂತ ಹೇಳ್ತೀವಿ. ಜೊತೆ ಅಂದ್ರೆ ಕೂಡಿದ್ದು ಅಂತ. ಏನು ಅಂತಂದ್ರೆ ಇಡೀ ಸುಳಾದಿಯನ್ನು ಪಾರಾಯಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ಈ ಜತೆ ತಾಳ ಮಾತ್ರ ಹೇಳಿದ್ರು ಸಾಕು. ಈ ಜತೆ ತಾಳ ಏನ್ ಮಾಡ್ತದೆ, ಇಡೀ ಸುಳಾದಿಯ ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕು ಎಲ್ಲವನ್ನು ಜೊತೆಗೆ ಕೊಡ್ತದೆ. ಆದ್ರಿಂದ ಬಹುಶಃ ಇದನ್ನು ಜತೆ ಅಂತ ಕರೆದ್ರು ಕಾಣುತ್ತೆ, ಜತೆ ತಾಳ ಅಂತ ಕರೆದ್ರು. ಇಂತಹ ಈ ತಾಳಗಳಿಂದ ಕೂಡಿದ ಈ ಸುಳಾದಿಯನ್ನು ಈಗ ನೋಡ್ಲಿಕ್ಕೆ ಆರಂಭಿಸೋಣ. ಮೊದಲೇದು ಏನು, ಧ್ರುವ ತಾಳ. ವಿಷಯದ ಪರಿಚಯ ಹೇಳ್ತಾ ಈಗ ಕಣ್ಣು ಮುಚ್ಚಿದ್ರು ದಾಸರು ಕಣ್ಣು ಮುಚ್ಚಿದಾಗ ಕಂಡದ್ದು ಯಾರು? ರುದ್ರದೇವರು, ಶಿವದೇವರು ಅಂತ ಹೇಳ್ಬೋದು, ಆದ್ರೆ ರುದ್ರದೇವರು ಅಂತಂದ್ರು. ಕಣ್ಣು ಮುಚ್ಚಿದಾಗ ರುದ್ರದೇವರು ರುದ್ರ ಅಂತರ್ಗತ ನರಸಿಂಹ ಅಂತ ಆರಂಭಿಸಿದ್ರು. ಯಾಕೆ ರುದ್ರದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅಂತಂದ್ರೆ, ರುದ್ರ ಅಂತಲೇ ಯಾಕೆ ಕರೆದ್ರು ಅಂತಂದ್ರೆ, ರುಜಂ ದ್ರಾವಯತೀತಿ ರುದ್ರಹ ಅಂತ. ರುಜಂ ಅಂದ್ರೇನು ಅಂತಂದ್ರೆ ಕಷ್ಟಗಳು ಅಂತ ಅರ್ಥ. ದ್ರಾವಯತಿ ಅಂದ್ರೇನು? ಓಡಿಸ್ತಾನೆ ಅಂತ ಅರ್ಥ. ಕಷ್ಟಗಳನ್ನು ಓಡಿಸ್ತಾನೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಇಲ್ಲೂ ಏನ್ ಮಾಡ್ತಾ ಇದ್ದಾನೆ ದೇವರು? ನಮಗ್ ಬೇಕಾದ ಪ್ರಸಂಗ ಏನು? ಕಷ್ಟಗಳನ್ನು ಓಡಿಸ್ಬೇಕು. ಕಷ್ಟಗಳನ್ನು ಓಡಿಸುವವನನ್ನ ಚಿಂತಿಸಿದ್ರೆ ಕಷ್ಟಗಳು ಓಡಿ ಹೋಗ್ತದೆ. ಆದ್ರಿಂದ ರುದ್ರದೇವರು ಆ ರೂಪ ಶಿವ ಅಂತ ಚಿಂತಿಸಿದ್ರೆ ಮಂಗಳ ಅಂತ ಆಗ್ತಿತ್ತು. ಆದ್ರೆ ಈಗ ಕಷ್ಟ ಓಡ್ಬೇಕು, ಆಮೇಲೆ ಮಂಗಳ ಬರ್ಬೇಕು. ಹೌದು, ಇದೇ ರುದ್ರ ನಮಗೆ ಮಂಗಳ ಅಂತ ಮುಂದೆ ನಾವು ಕರಿಬೇಕು. ಹಾಗಂದ್ರೆ ಈಗ ನಮಗ್ ಕಷ್ಟ ಹೋಗ್ಬೇಕು. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ. ಮೊದಲು ಈಗ ದುಃಖ ಓಡ್ಲಿ, ಮೊದಲು ಆಮೇಲೆ ಸುಖ ಅಂತ ಶಿವ ಅಂತ ಮತ್ತೆ ಸ್ತೋತ್ರ ಮಾಡೋಣ ಬೇಕಾದ್ರೆ. ಈಗ ಸದ್ಯಕ್ಕೆ ಕಷ್ಟ ಹೋಗ್ಬೇಕು. ಕಷ್ಟ ಹೋಗಿ ನಾವು ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಈ ರೋಗಗಳನ್ನು ಇಟ್ಕೊಂಡು ಸಂಧ್ಯಾ ವಂದನೆ ಯಾವಾಗ ತಪ್ಪಿಸಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ, ಒಂದು ಮನೆಯಲ್ಲಿ ಮೈಲಿಗೆ ಇದ್ದು ನಮಗೆ ತುಂಬಾ ದುಃಖ ಆಯ್ತು, ದುಃಖದಲ್ಲಿ ಇರ್ತೇವೆ, ಆಗ ಮಾಡದಿದ್ರು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ತುಂಬಾ ತೊಂದರೆ ಆಗ್ತದೆ, ಯುದ್ಧಗಳು ನಡೀತಾ ಇದೆ, ನಮ್ಮ ರಾಜನಿಗೆ ಅನಾರೋಗ್ಯ ಇದೆ, ಈ ಪ್ರಸಂಗಗಳು ಇದ್ರೆ ಸಂಧ್ಯಾ ವಂದನೆ ಬಿಟ್ಟು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು, ಚಿಂತೆ ಇದ್ರೆ ಧರ್ಮ ಸ್ವಲ್ಪ ಬಿಟ್ರು ತೊಂದರೆ ಇಲ್ಲ ಅಂತ. ಹಾಗೆ ಇಲ್ಲೂ ಅಷ್ಟೇ, ಈಗ ಚಿಂತೆ ಇದೆ, ಧರ್ಮ ಬಿಡೋ ಮನಸ್ಸಿಲ್ಲ. ಈಗ ಮುಖ್ಯ ಏನು, ಧರ್ಮಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಗಂಡ ಇದ್ದರೆ ಧರ್ಮಾಚರಣೆ ಮತ್ತೆ ಯಥಾಕ್ರಮೇಣ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಈ ಹೆಣ್ಮಗಳು ಕೇಶವರಾಯನ ಹೆಂಡತಿ. ಏನಂತ? ನನ್ನ ಗಂಡನನ್ನು ಕಾಪಾಡಿ, ಅಪಮೃತ್ಯು ಪರಿಹರಿಸಿ. ದಾಸರು ರುದ್ರದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ? ರುಜುಂ ದ್ರಾವಯತಿ, ಕಷ್ಟವನ್ನು ಓಡಿಸುವವನೇ, ನಿನ್ನಲ್ಲಿ ಕಷ್ಟ ಓಡಿಸ್ಲಿಕ್ಕೆ ಶಕ್ತಿ ಇಲ್ಲಿಂದ ಬಂತು. ರುದ್ರ ಅಂತಾನೆ ನರಸಿಂಹದೇವರು ಆ ರೂಪದಿಂದ ನಿನ್ನಲ್ಲಿ ಕೂತಿದ್ದಾರೆ. ಕಷ್ಟವನ್ನು ಓಡಿಸ್ಬೇಕಂತಲೇ ಕೂತವರು. ಮಂಗಳ ಸ್ವರೂಪರಾಗಿ ಶಿವ ಅಂತ ಕೂತಿದ್ದಾರೆ ನಿನ್ನಲ್ಲಿ. ಆ ನರಸಿಂಹದೇವರು ನಿನ್ನಲ್ಲಿ ಕೂತಿದ್ದಾರೆ. ರುದ್ರಾಂತರ್ಗತ ನಾರಸಿಂಹ ಮೃತ್ಯು ನಿವಾರಿ. ಆ ರುದ್ರಾಂತರ್ಗತ ನರಸಿಂಹದೇವರು ಹೇಗಿದ್ದಾರೆ ಅಂತಂದ್ರೆ, ನಾವು ನಿತ್ಯ ನರಸಿಂಹ ಮಂತ್ರ ಜಪ ಮಾಡ್ತೇವೆ. ಇಲ್ಲ ಕೇಳಾದ್ರೂ ಕೇಳ್ತೇವೆ. ಏನಂತ? ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಮೃತ್ಯುಂ ನಮಾಮ್ಯಹಂ ಅಂತ, ಮೃತ್ಯುಗೂ ಮೃತ್ಯುನಾದವ ಅಂತ ಈ ರೀತಿ ಅರ್ಥ. ಏನು ಅರ್ಥ ಅಂತಂದ್ರೆ, ಮೃತ್ಯು ಅಂದ್ರೆ ಏನು ಅಂದ್ರೆ ಯಮದೇವರು ನಮಗೆ ಮೃತ್ಯುವನ್ನು ಕೊಡ್ತಾರೆ, ಅದರಿಂದ ಅವರು ಮೃತ್ಯು ಅಂತ ಹೆಸರು. ಅವರಿಗೂ ಲಯ ಮಾಡ್ಲಿಕ್ಕೆ ಕಡೆಗೆ ಲಯದಲ್ಲಿ ಉಳಿಯೋದೇ ದೇವರು. ಅವನು ಎಲ್ಲವನ್ನು ನುಂಗ್ತಾನೆ. ಹಾಗಿದ್ದಾಗ ಯಮದೇವರನ್ನು ನುಂಗ್ತಾನೆ. ಆದ್ರಿಂದ ಮೃತ್ಯುಂ, ಆ ಮೃತ್ಯುಗೂ ಮೃತ್ಯುನಾದವ ಯಾರು? ನಮ್ಮ ನಾರಾಯಣನಾಗಿದ್ದಾನೆ, ನರಸಿಂಹ ದೇವರಾಗಿದ್ದಾರೆ. ಹಾಗೆ ಮೃತ್ಯುಂ ಈಗ ಬಂದದ್ದೇನು? ಕೇಶವರಾಗಿ ಅಪಮೃತ್ಯು ಬರ್ತಾ ಇದೆ. ಆ ಮೃತ್ಯುವಿಗೆ ಮೃತ್ಯು ಬರಲಿ ಅಂತ ಚಿಂತಿಸಬೇಕಾಗಿದೆ. ಆದ್ರಿಂದ ಏನಂತ ಚಿಂತಿಸಿದ್ರು? ಮೃತ್ಯು ನಿವಾರಿ, ಆ ಮೃತ್ಯುಗೆ ಮೃತ್ಯುನಾದವ, ಈ ಮೃತ್ಯುವನ್ನು ಪರಿಹರಿಸಬವ ಅಂತ ಚಿಂತಿಸಿದ್ರು. ಹಾಗೆ ಅಂದ್ರೆ ನಾವು ಯಾವ ರೀತಿ ಚಿಂತನೆ ಮಾಡ್ತಾ ಹೋಗ್ತೇವೋ ಆ ರೀತಿ ಫಲವನ್ನು ಕೊಡ್ತಾನೆ ಅನ್ನೋದು. ಆದ್ರಿಂದ ಆ ರೀತಿ ಚಿಂತನೆ ಮಾಡ್ತಾ ಹೋಗೋಣ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದಾರೆ. ಮುಂದೇನು? ಭದ್ರ ಫಲದಾಯಕ ದೋಷ ದೂರ. ಏನರ್ಥ ಅಂತಂದ್ರೆ, ಭದ್ರ ಫಲದಾಯಕ, ದೇವರು ಮೃತ್ಯು ಪರಿಹರಿಸ್ತಾ ಧರ್ಮಾಚರಣೆ ಅನುಕೂಲ ಮಾಡಿಕೊಟ್ಟ. ಅದ್ರಿಂದ ಏನು?
ಯಾವ್ದಕ್ಕೋಸ್ಕರ ಬದುಕಬೇಕು, ಧರ್ಮಾಚರಣೆ ಯಾವ್ದಕ್ಕೋಸ್ಕರ ಮಾಡ್ಬೇಕು, ಮಾಡಿದ್ರಿಂದ ಏನು ಅಂತಂದ್ರೆ ಕಡೆಗೆ ಒಂದು ದೇವರು ಒಂದು ಉತ್ತಮವಾದ ಫಲವನ್ನು ಕೊಡ್ತಾನೆ. ಎಂತ ಫಲ? ಮೋಕ್ಷ ರೂಪವಾದ ಫಲ. ನಾವು ನಮಗೆ ಬೇಡ್ಲಿಕ್ಕೂ ಬರುದಿಲ್ಲ, ಏನೇನೋ ಬೇಡ್ತೇವೆ. ದುಡ್ಡು ಕೊಡು, ಸಂಪತ್ತು ಕೊಡು, ಇಂಥದ್ದು ಕೊಡು, ಅಂತದ್ದು ಕೊಡು ಅಂತ ಬೇಡ್ತೇವೆ. ಎಲ್ಲ ಅನಿತ್ಯವಾದದ್ದನ್ನೇ ಬೇಡ್ತೇವೆ. ಅನಿತ್ಯವಾದದ್ದು ಬೇಡ್ತೇವೆ. ಆದ್ರೆ ದೇವರು ಎಂತ ಕರುಣೆ ಅಂತಂದ್ರೆ ಅದನ್ನೆಲ್ಲ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾನೆ. ಕೊಟ್ಟು 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 ಕಿತ್ಕೊಂಡು ಏನ್ ಮಾಡ್ತಾನೆ, ನಮಗೆ ಒಂದು ವೈರಾಗ್ಯ ತರ್ತಾನೆ. ವೈರಾಗ್ಯ ಕೊಟ್ಟಾಗ ಏನಾಗುತ್ತೆ, ಹಾಗಾದ್ರೆ ಜಗತ್ತಲ್ಲಿ ಇರುವುದೆಲ್ಲ ಅನಿತ್ಯ ಅಂತ ಒಂದು ಜ್ಞಾನ ಕೊಟ್ಟಾಗ ಎಲ್ಲದರಲ್ಲೂ ವಿಷಯಗಳಲ್ಲಿ ವೈರಾಗ್ಯ ಬಂದು ದೇವರಲ್ಲಿ ಮಾತ್ರ ಆಸಕ್ತರಾಗ್ತೇವೆ. ದೇವರಲ್ಲಿ ಮಾತ್ರ ಆಸಕ್ತರಾದಾಗ ಭದ್ರ ಫಲದಾಯಕ, ಭದ್ರವಾದ ಫಲ ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷಕ್ಕೆ ಹೋದ್ಮೇಲೆ ಮತ್ತೆ ಹುಟ್ಟುದು ಸಾಯುದು ಅಂತ ಇಲ್ಲ, ಮತ್ತೆ ಫಲಾಪೇಕ್ಷೆ ಅಂತ ಇರುವುದಿಲ್ಲ. ನಿತ್ಯ ದೇವರನ್ನ ನೋಡುವುದು ಅಥವಾ ದೇವರಂತೆಯೇ ಶರೀರ ಪಡುವುದು, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ದೇವರ ಹತ್ತಿರವೇ ಇರುವುದು, ಇಂಥ ಭಾಗ್ಯವನ್ನು ಕೊಡ್ತಾನೆ. ಹಾಗಾದ್ರೆ ಅದು ಎಷ್ಟು ದಿವಸ, ಎಷ್ಟು ದಿವಸ ಅಂತ ಇಲ್ಲ, ಭದ್ರ ಫಲದಾಯಕ, ನಿತ್ಯ ಜೊತೆಗಿರ್ತದೆ. ಆಮೇಲೆ ಹೇಗಿದ್ದಾನೆ ದೇವರು? ದೋಷ ದೂರ, ಯಾವ ರೀತಿಯೂ ದೋಷ ಇಲ್ಲ. ಯಾಕೆ ಈ ರೀತಿ ಅಂದ್ರು, ದೋಷ ದೂರ ಅಂತ ಯಾಕಂದ್ರು ಅಂತಂದ್ರೆ ಇಲ್ಲಿ ಪ್ರಸಂಗ ಹಾಗಿದೆ. ದೋಷ, ಮೃತ್ಯು ಹತ್ತಿರ ಯಾಕೆ ಬಂತು? ಜರ ಅಂತ ದೋಷ, ಜರ ಅಂದ್ರೆ ಮುಪ್ಪು ಅಂತ ಎಲ್ಲರಿಗೂ ಬರುವಂತದ್ದು. ಹಾಗೆ ಕೇಶವರಾಯನಿಗೆ 70 ಅಂತ ವರ್ಷ ಆಗಿದೆ, ವಯಸ್ಸಾಗಿದೆ ಅಂತ ಅರ್ಥ. ಇನ್ನು ಸಾಯುವ ವಯಸ್ಸಾಗ್ಲಿಲ್ಲ, ಅದು ಮುಪ್ಪಂತೂ ಬಂದಿದೆ, ಹೌದು, ಯುವಕ ಅಂತೂ ಅಲ್ಲ. ಹಾಗಾದ್ರೆ ಸಾಯುವ ವಯಸ್ಸು ಬಂತು ಅಂತ, ಮುಪ್ಪು ಬಂತು ಅಂತ. ಆ ಮುಪ್ಪು ಪರಿಹಾರ ಮಾಡ್ಬೇಕಂದ್ರೆ ಮುಪ್ಪು ಮೊದಲಾದ ದೋಷ ಇಲ್ಲದವ ಅಂತ ದೇವರನ್ನು ಚಿಂತಿಸ್ಬೇಕು. ಅದಕ್ಕೋಸ್ಕರ ಇದನ್ನೇ ಮತ್ತೆ ಮುಂದೆನೂ ಚಿಂತಿಸ್ತಾರೆ, ದೋಷ ದೂರ ಅಂತಲೇ ಕರೆದ್ರು. ಅದಕ್ಕೆ ಏನಂತ ಹೇಳಿದ್ರು, ದೋಷ ದೂರ ಅಂತ ಕರೆದಿದ್ದಾರೆ. ನಂತರದಲ್ಲಿ ಚಿದ್ರೂಪ, ಚಿತ್ ಪ್ರಕೃತಿ, ತ್ರಿಲೋಕನಾಥ. ಚಿದ್ರೂಪ, ಈ ಚಿತ್ ಅಂದ್ರೆ ಆಚಾರ್ಯ ಮಧ್ವರು ದೇವರನ್ನ ಹೇಗೆ ಚಿಂತಿಸ್ಬೇಕು ಮನುಷ್ಯರು ಅಂತಂದ್ರೆ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಅಂತ ಹೇಳಿದ್ರು. ಸತ್, ಚಿತ್, ಆನಂದ. ಸತ್ ಅಂದ್ರೆ ಇರುವವ ಅಂತ, ಒಂದು ಇರುವ ವಸ್ತು, ಸತ್ಯನಾದವ. ಚಿತ್ ಅಂದ್ರೆ ಜ್ಞಾನ ಅಂತ ಚಿಂತಿಸಿ ಅಂತ, ಜ್ಞಾನಮಯ. ಹಿಂದಿನ ಸರಿನೂ ಹೇಳಿದ್ದೆ ಆ ಶ್ಲೋಕ. ಏನು ಆನಂದ, ಆನಂದಮಯ ಅಂತ ಹೇಳ್ಬೇಕಾದ್ರೆ ಹೇಳಿದೆ. ಏನು ಹಯಗ್ರೀವಂ ಉಪಾಸ್ಮಹೆ, ಆ ಶ್ಲೋಕದಲ್ಲಿ ಬರ್ತದೆ. ಜ್ಞಾನಾನಂದಮಯಂ ದೇವಂ, ಜ್ಞಾನ ಆನಂದಮಯ ಇವ ಅಂತ. ನಿರ್ಮಲಂ ಸ್ಫಟಿಕಾಕೃತಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಏನು ದೇವರ ಸ್ವರೂಪ? ಜ್ಞಾನಮಯ, ಆನಂದಮಯ. ಹಾಗೆ ದೇವರೇನಾಗಿದ್ದಾನೆ? ಜ್ಞಾನಮಯ ಸ್ವರೂಪ ಅವನದ್ದು. ಆದ್ರಿಂದ ಚಿದ್ರೂಪ, ಚಿತ್ ಪ್ರಕೃತಿ, ಜ್ಞಾನದ ಸ್ವಭಾವದವ ಅಂತ. ಏನು ಪ್ರಕೃತಿ ಅಂದ್ರೆ ಸ್ವಭಾವ, ಜ್ಞಾನದ ಸ್ವಭಾವ ಉಳ್ಳವ. ಏನು ಜ್ಞಾನದ ಸ್ವಭಾವ ಅಂದ್ರೆ ಜ್ಞಾನಿಗಳ ಸ್ವಭಾವ ಇದ್ದಂತೆ. ನೀನು ಬೇಗ ಅನುಗ್ರಹ ಮಾಡ್ತೀವಿ. ಜ್ಞಾನಿಗಳು ಏನ್ ಮಾಡ್ತಾರೆ, ಬೇಗ ಅನುಗ್ರಹಿಸ್ತಾರೆ. ಆಮೇಲೆ ಭಾರಿ ಕರುಣೆ, ಕ್ಷಮಿಸ್ತಾರೆ. ನಮ್ಮ ದೋಷಗಳು, ನಮ್ಮ ತಪ್ಪುಗಳಿದ್ರೆ ಅವರು ಜಾಸ್ತಿ ಯೋಚನೆ ಮಾಡುವುದಿಲ್ಲ, ಇವಾಗಿಲ್ಲ ಸರಿ ಮಾಡಿಕೊಳ್ತಾನೆ ಅಂತ ಒಂದು ಅನುಗ್ರಹ ಮಾಡ್ತಾರೆ, ಕ್ಷಮಿಸ್ತಾರೆ. ಹಾಗೆ ಜ್ಞಾನಿಗಳ ನಾವು ನೋಡುದು ಜ್ಞಾನಿಗಳು. ನಿನ್ನನ್ನಂತೂ ನಾವು ಸಾಕ್ಷಾತ್ ನೋಡ್ಲಿಲ್ಲ, ಜ್ಞಾನಿಗಳನ್ನು ನೋಡಿದ್ದೇವೆ. ಜ್ಞಾನಿಗಳನ್ನೇ ನಿನ್ನನ್ನು ನೋಡ್ತೇವೆ, ಅವರಲ್ಲಿ ನಿನ್ನನ್ನ ನೋಡ್ತೇವೆ. ಆದ್ರಿಂದ ಏನಂತ ಕರೆದು ಚಿತ್ ಪ್ರಕೃತಿ, ಜ್ಞಾನಿಗಳಂತೆ ಸ್ವಭಾವಗಳ, ಜ್ಞಾನಿಗಳಿಗೆ ಆ ಸ್ವಭಾವ ಕೊಟ್ಟವ. ಆದ್ರಿಂದ ಚಿತ್ ಪ್ರಕೃತಿ. ಈಗ ಬೇಕಾದದ್ದೇನು, ಇನ್ನು ಮುಂದೆ ಧರ್ಮ ಸಾಧನೆ, ಆ ಬುದ್ಧಿ, ಆ ನಿಷ್ಠೆ ಬೇಕು, ಅದೇ ಮನಸ್ಸು ಬೇಕು. ಆದ್ರಿಂದ ಅದೇ ರೀತಿಯ ಜ್ಞಾನ ಬೇಕಾದ್ರಿಂದ ಜ್ಞಾನ ಸ್ವರೂಪನೇ, ಜ್ಞಾನ ಪ್ರಕೃತಿಯೇ, ಜ್ಞಾನ ಸ್ವಭಾವನೆ, ಜ್ಞಾನ ಉಳ್ಳವರು ಏನು ಕೆಲಸ ಮಾಡ್ತಾರೆ ಅಂತ ಸ್ವಭಾವ ಕೊಡುವವನೇ ಚಿತ್ ಪ್ರಕೃತಿ. ತ್ರಿಲೋಕನಾಥ, ಯಾವ್ದಕ್ಕೋಸ್ಕರ ಜ್ಞಾನ ಪಡಿಬೇಕು, ಯಾವ್ದಕ್ಕೋಸ್ಕರ ಧರ್ಮಾಚರಣೆ ಬೇಕು? ತ್ರಿಲೋಕನಾಥ ಅಂತಂದ್ರು. ಯಾವ ಲೋಕ ಬೇಕು ನಮಗೆ? ಉತ್ತಮ ಲೋಕಗಳಲ್ಲಿ ದೇವರ ಹತ್ರ ಇರಬೇಕು ಅಂತಂದ್ರೆ 3 ಲೋಕಗಳನ್ನ ಚಿಂತಿಸೋಣ. ಯಾವುದು? ಅನಂತಾಸನ, ಶ್ವೇತದ್ವೀಪ, ವೈಕುಂಠ. 3 ಲೋಕಗಳು. ಆ ಲೋಕಗಳಿಗೆ ನಾಥ. 3 ಲೋಕ ಅಂದ್ರೆ ಇಡೀ ಜಗತ್ತು ಅಂತನೂ ಒಂದು ಅರ್ಥ ನಮ್ಗೆ. ಆದ್ರೆ ಆ ಲೋಕಗಳಲ್ಲಿ ಹುಟ್ಟುವುದು ಸಾಯುವುದು ಅಂತ ಇದೆ, ಅದನ್ನ ಚಿಂತಿಸೋದು ಬೇಡ. ಉತ್ತಮವಾದದ್ದನ್ನೇ ಚಿಂತಿಸೋಣ. ತ್ರಿಲೋಕನಾಥ, 3 ಲೋಕ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಅಲ್ಲಿ ಇರ್ತೀಯ. ಆ ಲೋಕಗಳಲ್ಲಿ ಇರುವ ಭಾಗ್ಯ ನಮಗೂ ಕೊಡೋ ಅಂತ ಚಿಂತನೆಗೋಸ್ಕರ ತ್ರಿಲೋಕನಾಥ. ಅದ್ರಿ ಧರಿಸಿ ಗೋಕುಲ ಕಾಯ್ದ ವಿನೋದ. ಅದ್ರಿ ಧರಿಸಿದ ಪ್ರಸಂಗ ಯಾವುದು? 2-3 ಪ್ರಸಂಗ ಇದೆ. ಸಮುದ್ರ ಮಥನ ಸಮಯದಲ್ಲೂ ತಂದ. ಆದ್ರೆ ಗೋಕುಲ ಕಾಯ್ದ ಪ್ರಸಂಗ ಯಾವುದು ಅಂತಂದ್ರೆ, ಈ
ಇಂದ್ರದೇವರು ಭಾರಿ ಮಳೆಯನ್ನು ಸುರಿಸಿದ್ರು ಗೋಕುಲನ ಗೋಕುಲದ ಮೇಲೆ. ಕೃಷ್ಣ ಏನ್ ಮಾಡಿದ, ತನ್ನ ಕಿರುಬೆರಳಿಂದ ಒಂದು ಇಡೀ ಗೋವರ್ಧನ ಬೆಟ್ಟವನ್ನು ಧರಿಸಿ ಆ ಜನರನ್ನೆಲ್ಲ ರಕ್ಷಿಸಿದ. ಹಾಗೆ ಈ ಪ್ರಸಂಗ ಏನು, ಯಾಕೆ ಇದನ್ನು ಚಿಂತಿಸಿದ್ರು? ಮೃತ್ಯು ಎಂಬ ಕಷ್ಟ ಸುರಿತಾ ಇದೆ, ಆ ಕಷ್ಟವನ್ನು ಪರಿಹರಿಸಬೇಕು. ಕೃಷ್ಣ ಆ ಇಡೀ ಬೆಟ್ಟವನ್ನು ಧರಿಸಿದಲ್ಲ, ಅದೇ ರೀತಿ ಈಗೂ ನಮ್ಮ ಮೇಲೂ ಒಂದು ಛತ್ರಿ ತರ ಏನಾದ್ರೂ ಧರಿಸಿ ನಮ್ಮನ್ನು ರಕ್ಷಿಸೋ, ಆ ಮೃತ್ಯು ಬರದೇ ಇರಂತೆ ಮಾಡೋ ಅಂತ ಪ್ರಾರ್ಥನೆ. ಅತಿ ಧರಿಸಿದ ಅನ್ನೋದು ಸದ್ಯಕ್ಕೆ ಒಂದು ರೂಪ ಚಿಂತನೆ ಆಯ್ತು. ಇದನ್ನ ಸದ್ಯಕ್ಕೆ ಸ್ವಲ್ಪ ಆಚೆ ಇಡುವ. ಗೋಕುಲ ಕಾಯ್ದ ವಿನೋದ, ಇಷ್ಟನ್ನೇ ನೋಡುವ. ಗೋಕುಲ ಅಂತಲೇ ಅಂದು, ಗೋಕುಲ ಅಂತ ಅಂದ ಕೂಡಲೇ ವೃಂದಾವನ ಆ ಜಾಗ ಅಂತ ಅಷ್ಟೇ ಚಿಂತಿಸೋದು ಬೇಡ, ಸ್ವಲ್ಪ ಜಾಸ್ತಿ ಚಿಂತಿಸೋಣ. ಗೋಕುಲ ಅಂತಂದ್ರೆ ಗೋ ಅನ್ನೋ ಶಬ್ದಕ್ಕೆ ಏನೇನ್ ಅರ್ಥ, ಅದರ ಸಮೂಹವನ್ನು ಕಾಪಾಡಿದವ. ಒಂದ್ 4 ನೋಡೋಣ. ಗೋ ಅಂತಂದ್ರೆ ಏನು? ಹಸು ಅಂತ ಅರ್ಥ. ಧರಣಿ ದೇವಿ ಕೃಷ್ಣನಲ್ಲಿ ಅವತಾರ ಮಾಡುವಂತ ಪ್ರಾರ್ಥನೆಗೋಸ್ಕರ ಬಂದಾಗ ಯಾವ ಅವತಾರದಲ್ಲಿ ಬಂದಳು? ಧರಣಿ ಹೇಗಿದ್ದಾಳೆ, ಭೂಮಿ ಹಾಗೆ ಬರಲಿಲ್ಲ, ಹಸುವಿನ ರೂಪವನ್ನು ತಗೊಂಡು. ನಂತರ ಬ್ರಹ್ಮದೇವರು ಕರುವಿನ ರೂಪವನ್ನು ತಗೊಂಡ್ರು, ಬಂದು ಪ್ರಾರ್ಥಿಸಿದ್ರು, ಅನುಗ್ರಹಿಸಿದ. ಗೋ ಕಾಯ್ದ ವಿನೋದ. ಇನ್ನೊಂದು ಗೋ ಭೂತಾಯಿ, ವರಾಹ ಅವತಾರ ಮಾಡಿ ಭೂಮಿಯನ್ನು, ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ, ಆ ಭೂಮಿಯನ್ನು ಅನುಗ್ರಹಿಸಿದ. ಏನು? ಮೇಲಕ್ಕೆತ್ತಿದ, ಆ ಹಿರಣ್ಯಾಕ್ಷನ ತೊಂದರೆಯಿಂದ ಕಾಪಾಡಿದವ. ನಂತರದಲ್ಲಿ ಇನ್ನೊಂದು ಗೋ ಶಬ್ದಕ್ಕೆ ಏನರ್ಥ ಅಂತಂದ್ರೆ ವೇದವ್ಯಾಸ ದೇವರನ್ನು ಹಿಂದಿನ ಬಾರಿ ಚಿಂತನೆ ಮಾಡಿದ್ದೇವೆ. ವೇದಗಳನ್ನ ಸರಿಯಾಗಿ ನಮಗೆ ಭಾಗ ಮಾಡಿ ಅನುಗ್ರಹಿಸಿದವರು, ಆ ವೇದವನ್ನು ಕಾಪಾಡಿದ್ರು. ಆದ್ರಿಂದ ಗೋವನ್ನ ಕಾಯ್ದ ವಿನೋದ. ಅದೇ ವಿನೋದ ಅಂತ. ಕಷ್ಟಪಡ್ಲಿಲ್ಲ, ಆನಂದದಿಂದ ಮಾಡಿದ್ರು. ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ. ನೋಡಿ, ಕಷ್ಟಪಡ್ಲಿಲ್ಲ, ಸಂತೋಷ, ವಿನೋದ, ವಿಶೇಷವಾದ ಆನಂದ. ಆಮೇಲೆ ಇನ್ನೊಂದು ಗೋ ಅಂತಂದ್ರೆ ಕಲಿಯುಗದಲ್ಲಿ ನಮಗೆ ಅನುಗ್ರಹಿಸಿದ ಆಚಾರ್ಯ ಮಧ್ವರನ್ನ ಕಳಿಸಿದ್ರು. ಯಾಕೆ ಅಂತಂದ್ರೆ ಮಧ್ವೇಜ ಹೇಳ್ತದೆ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ಈ ಜ್ಞಾನದ ಸೂರ್ಯ ಮುಳುಗ್ತಾ ಇದ್ದ. ಗೋ ಅಂದ್ರೆ ಸೂರ್ಯನ ಕಿರಣ ಅಂತ ಅರ್ಥ. ಹಾಗಾದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ, ಅವನ ಕಿರಣನು ಮುಳುಗ್ತಾ ಇತ್ತು. ಹಾಗಾದ್ರೆ ಆ ದೇವರ ಸಂಬಂಧಪಟ್ಟ ಜ್ಞಾನದ ಬೆಳಕು ಮುಳುಗ್ತಾ ಇತ್ತು. ಹಾಗೇನಾಯ್ತು, ದುಷ್ಟ ಜನರು ತಮ್ಮದೇ ಸರಿ ಅಂತ ಹೇಳಿ ಹಾರಾಡ್ತಾ ಇದ್ರು. ಆಗ ದೇವರು ನಮ್ಮನ್ನು ಅನುಗ್ರಹಿಸಲಿಕ್ಕೋಸ್ಕರ, ಆ ಜ್ಞಾನವನ್ನು ಕಾಪಾಡ್ಲಿಕ್ಕೋಸ್ಕರ ದೇವರೇನ್ ಮಾಡಿದ, ಆಚಾರ್ಯ ಮಧ್ವರನ್ನು ಕಳಿಸಿದ. ಹಾಗಾದ್ರೆ ಗೋ ಇನ್ನೂ ಅರ್ಥ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಗೋಗಳ ಕುಲ ಅಂದ್ರೆ ಗೋ ಶಬ್ದದಿಂದ ವಾಚ್ಯವಾದ ಅದರ ಸಮೂಹ ಎಲ್ಲವನ್ನು ಕಾಪಾಡಿದ್ದಾನೆ. ಗೋಕುಲ ಕಾಯ್ದ ವಿನೋದ. ಹೇಗೆ ಕಾಪಾಡಿದ? ಸಂತೋಷದಿಂದ. ಕಷ್ಟಪಟ್ಟ, ಆ ಗೋಕುಲದಲ್ಲಿ ಗೋವರ್ಧನ ಬೆಟ್ಟವನ್ನು ಧರಿಸಿದಾಗ ಕಷ್ಟಪಟ್ಟನ, ಸುಲಭವಾಗಿ ಧರಿಸಿದ್ದ. ಹಾಗೆ ಗೋಕುಲವ ಕಾಯ್ದ ವಿನೋದ. ಆಮೇಲೆ ನಿದ್ರಾರಹಿತ ನಿಗಮವಂದ್ಯ ಅಂತಂದ್ರು. ನಿದ್ರಾರಹಿತ ಅಂತ ಚಿಂತಿಸಿದ್ರು ದೇವರನ್ನ. ಎಷ್ಟು ನೀನು ರಕ್ಷಣೆ ಮಾಡ್ತೀಯ ಅಂತಂದ್ರೆ, ಈಗ ನಾವು ಮನೆಯಲ್ಲಿ ಇರ್ತೇವೆ, ಒಂದು ಏರಿಯಾ ಅದು ಯಾವ್ದೋ ಒಂದು ಜಾಗದಲ್ಲಿ ಇದ್ದೇವೆ, ಅಲ್ಲಿ ವಾಚ್ಮ್ಯಾನ್ ನಿದ್ದೆ ಮಾಡಿದ ಅಂದ್ರೆ ಮುಗ್ದೋಯ್ತು, ಆ ಏರಿಯಾದಲ್ಲಿ ಕಳ್ತನ ಆಗೋದು ನಿಶ್ಚಯ. ಕಳ್ಳರಿ ಇದ್ದಾರೆ ಅಂತ ಆದ್ರೆ ಅಲ್ಲಿ ಕಳ್ತನ ಆಗೋದು ನಿಶ್ಚಯ. ಹಾಗೆ ದೇವರು ನಮ್ಮ ರಕ್ಷಕ, ಅವನು ಕಣ್ಣು ಮುಚ್ಚಿದ್ರೆ ಸಾಕು, ಏನೇನಾಗತ್ತೆ ಹೇಳಲಿಕ್ಕಾಗಲ್ಲ. ಏನೂ ಆಗೋದೇ ಇಲ್ಲ. ಆದ್ರೆ ಎಲ್ಲವೂ ಇದ್ದದ್ದೆಲ್ಲ ಅಂತೂ ತುಂಬಾ ಕೆಟ್ಟದಾಗಿ ಲಯವನ್ನು ಹೊಂದ್ತದೆ. ಹಾಗೆಲ್ಲ ಆಗದೆ ಇರ್ಬೇಕಂತಾದ್ರೆ ದೇವರನ್ನ ಏನಂತ ಚಿಂತಿಸ್ಬೇಕು? ಈಗ ಆಗ್ತಾ ಇರೋದು ಹಾಗೆ, ಆ ಕೇಶವರಾಯನ ಪ್ರಾಣ ಹೋಗುವ ಪ್ರಸಂಗ, ಅವನ ಶರೀರ ಬಿಟ್ಟು ಹೋಗುವ ಪ್ರಸಂಗ, ಲಯನೇ ಅದು, ಒಂದ್ ರೀತಿಯ ಲಯ ಆಗುವ ಪ್ರಸಂಗ. ಆಗ್ಬಾರ್ದಂದ್ರೆ ದೇವರು ಕಣ್ಣು ತೆಗ್ದವ ಅಂತ ಚಿಂತಿಸೋಣ. ನಿದ್ರಾರಹಿತ. ದೇವತೆಗಳಿಗೆ ಅನಿಮೇಶರು ಅಂತ ಹೆಸರು. ಅನಿಮೇಶ ಅಂದ್ರೆ ರೆಪ್ಪೆ ಇಲ್ಲದವ ಅಂತ, ರೆಪ್ಪೆ ಇಲ್ಲದವರು ಅಂತ. ಕಣ್ಣು ಮಿಟುಕಿಸುದಿಲ್ಲ, ನಾವೆಲ್ಲ ಮಿಟುಕಿಸ್ತೇವೆ. ಹಾಗೆ ದೇವತೆಗಳೇನ್ ಮಾಡ್ತಾರೆ, ಕಣ್ಣನ್ನು ಮಿಟುಕಿಸುವುದಿಲ್ಲ. ಆಮೇಲೆ ಅಸ್ವಪ್ನ ಅಂತ ಹೆಸರು, ಸ್ವಪ್ನ ಮಾಡುದಿಲ್ಲ, ನಿದ್ದೆ ಮಾಡುದಿಲ್ಲ ಅಂತ. ಹಾಗೆ ದೇವತೆಗಳು ಚಾತುರ್ಮಾಸ್ಯದಲ್ಲಿ ಮಲಗ್ತಾರಲ್ಲ, ವಿಷ್ಣು ಮಲಗ್ತಾನಲ್ಲ ಅಂತಂದ್ರೆ, ಎಲ್ಲ ದೇವತೆಗಳು ಮಲಗ್ತಾರೆ, ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ಮಲಗ್ತಾರೆ ಅಂತ. ಯಾಕೆ ಮಲಗ್ತಾರೆ ಅಂತಂದ್ರೆ, ಭಕ್ತರನ್ನು ಕಣ್ಣು ಮುಚ್ಚಿ ಮಲಗುವುದಂದ್ರೆ ಏನು, ಕಣ್ಣು ಮುಚ್ಚುತ್ತಾರೆ. ಕಣ್ಣು ಮುಚ್ಚಿ ಅನುಗ್ರಹ ಮಾಡೋಣ ಅಂತ. ಸಾಧನೆ ಮಾಡುವವರಿಗೆ ಕಣ್ಣು ಮುಚ್ಚಿ ಅನುಗ್ರಹಿಸ್ತಾನೆ ಅಂತ ಚಾತುರ್ಮಾಸ್ಯ ಕಾಲದ ವಿಶೇಷ. ಕಣ್ಣು ಮುಚ್ಚಿ ಅನುಗ್ರಹಿಸ್ತಾನೆ. ಹಾಗೆ ಆದ್ರೆ ನಿದ್ದೆ ಮಾಡಿದ್ನಾ? ಇಲ್ಲ, ನಿದ್ರಾರಹಿತ. ಅಷ್ಟು ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ನಿಗಮ ವಂದ್ಯ.
ವೇದಗಳೆಲ್ಲ ಸ್ತೋತ್ರ ಮಾಡ್ತಾ ಇದೆ ನಿನ್ನನ್ನ. ಹಾಗಾದ್ರೆ ವೇದಗಳು ಏನ್ ಹೇಳ್ತದೆ, ರಕ್ಷಣೆ ಮಾಡುವವ ರಕ್ಷಣೆ ಮಾಡುವವ ಅಂತ ಅನೇಕ ಕಡೆ ಹೇಳಿದೆ. ಹಾಗೆ ನೀನು ಆ ರೀತಿ ಸ್ತೋತ್ರಗೊಂಡವ. ಆಮೇಲೆ ಮತ್ತೇನಂದ್ರು, ಭಕ್ತಾನಂದ ಆ ಎಂತ ಭಕ್ತಾನಂದ ಉದ್ರೇಕ ತಂದು ಕೊಡುವ ಕಾಮಿತಾರ್ಥ. ಭಕ್ತರಿಗೆ ಭಕ್ತಾನಂದ ಅಂತ ಇಷ್ಟೇ ನೋಡಿದ್ರು ಸಾಕು, ಇಲ್ಲ ಭಕ್ತಾನಂದ ಕಾಮಿತಾರ್ಥ ಕೊಡುವವ. ಭಕ್ತಾನಂದ ಅಂತ ದೇವರಿಗೆ ಚಿಂತಿಸಿದ್ರೆ ಏನರ್ಥ ಅಂತಂದ್ರೆ, ಭಕ್ತರಿಗೆ ಆನಂದ ಕೊಡ್ತಾನೆ, ಯಾವುದೇ ರೀತಿಯಾದ ಕಷ್ಟವನ್ನು ಕೊಡುದಿಲ್ಲ. ಕಷ್ಟ ಬಂದ್ರೆ ತನಗೆ ತಡೆಯಲಿಕ್ಕೆ ಆಗುದಿಲ್ಲ. ಭಕ್ತರಿಗೆ ಕಷ್ಟ ಬಂತ ತಾನೇ ಇಳಿದು ಬರ್ತಾನೆ. ಗಜೇಂದ್ರನ ಪ್ರಸಂಗ ನೋಡಿದ್ವಿ, ಅಲ್ಲಿ ಅವನು ಕಷ್ಟ ಪಡ್ತಾ ಇದ್ದ, ತಾನೇ ಓಡಿ ಬಂದು ಅನುಗ್ರಹಿಸಿದ. ಹೀಗೆ ಭಕ್ತರಿಗೆ ನೋವು ಆದ್ರೆ ತಾನು ತಡಿಲಿಕ್ಕೆ ಆಗುದಿಲ್ಲ, ಅನುಗ್ರಹ ಮಾಡ್ತಾನೆ. ಆದ್ರಿಂದ ಭಕ್ತರಿಗೆ ಆನಂದವನ್ನು ಕೊಡುವವ, ತಂದು ಕೊಡುವವ. ಹೇಗೆ ಗಜೇಂದ್ರನಿಗೆ ತಾನೇ ಬಂದ ಅಲ್ಲಿ ಅನುಗ್ರಹ ಮಾಡ್ಲಿಕ್ಕೆ, ಹಾಗೆ ನಮಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಆನಂದವನ್ನು ಎಳೆದುಕೊಂಡು ತಂದು ನಮಗೆ ಅನುಗ್ರಹಿಸ್ತಾನೆ. ತಾನೇ ಆನಂದ ಸ್ವರೂಪ, ಇನ್ನೇನು ಬೇಕು ನಮಗೆ, ತಾನೇ ಬಂದ ಅಂತ. ಹಾಗಾದ್ರೆ ಭಕ್ತರಿಗೆ ಆನಂದವನ್ನು ತಂದು ಕೊಡುವವ. ಎಷ್ಟು ಆನಂದ? ಆನಂದದ ಉದ್ರೇಕ ಅಂತಂದ್ರು. ಸ್ವಲ್ಪ ನಮಗೆ ಆನಂದ ಒಂದೊಂದನ್ನು ನೋಡಿದಾಗ ಒಂದೊಂದು ಹಂತದ ಆನಂದ ಆಗ್ತದೆ, ಹಾಗಲ್ಲ, ಆನಂದದ ಉದ್ರೇಕವನ್ನು ತಂದು ಕೊಡ್ತಾನೆ. ನಂತರದಲ್ಲಿ ಕಾಮಿತಾರ್ಥ, ಅದೇ ಏನು ಬಯಸಿದ್ದನ್ನು ತಂದು ಕೊಡುವ ಮೂಲಕ, ಈಗ ನೋಡಿ, ಅಪಮೃತ್ಯು ಪರಿಹಾರ ಆಗ್ಲಿ ಅಂತ ಪ್ರಾರ್ಥನೆ ತಂದು ಕೊಟ್ರೆ ಈ ಭಕ್ತಳಿಗೆ, ಆ ಭಕ್ತನಿಗೆ, ಕೇಶವರಾಯನಿಗೆ ಏನಾಗ್ತದೆ, ಆನಂದ ಆಗಿ ಇನ್ನೂ ಹೆಚ್ಚು ನಿನ್ನಲ್ಲಿ ಭಕ್ತಿ ಮಾಡ್ತಾರೆ. ಆದ್ರಿಂದ ಕಾಮಿತ ಅರ್ಥ, ಅದನ್ನು ಬಯಸಿದನ್ನು ಫಲವನ್ನು, ಅರ್ಥ ಅಂದ್ರೆ ಫಲ, ಅದನ್ನು ಕೊಡುವವನಾಗೋ ಅಂತ ಈ ರೀತಿ ಚಿಂತನೆ ಮಾಡ್ತಾ ನಮ್ಮ ಶ್ರೀನಿವಾಸ ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಮುದ್ರೆ ಧರಿಸಿ ನಿನ್ನ ಭಕ್ತಿ ಎಂಬ ಗುಣ ಸಮುದ್ರದೊಳಗೆ ಲೋಲಾಡುತ್ತಿಪ್ಪ. ಏನರ್ಥ? ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ತಿಮ್ಮಪ್ಪನನ್ನು ಹೇಳ್ಬೇಕಾರೆ ಹೇಳ್ತಾರೆ, ಏ ಶಂಖ ಚಕ್ರೋಜ್ವಲ ಬಾಹುಯುಗ್ಮ ಸ್ವಾಂಘ್ರಿಂ ಭಜಂತೆ ಭವ ಸಿಂಧುರೇಶಾಂ ಕಟಿ ಪ್ರಮಾಣಂ ತ್ವಿತಿ ವೆಂಕಟೇಶ ಸ್ಫುಟೀಕರೋತ್ಯಾತ್ಮ ಕರಾಂಬುಜಾತೈ. ಏನರ್ಥ ಅಂತಂದ್ರೆ, ತಿಮ್ಮಪ್ಪನ ನೋಡಿದ್ದೆವು, ಬಾಹುವಿನ ಬಳಿ ಎರಡು ಕೈ ಶಂಖಚಕ್ರ ಧರಿಸಿದ್ದಾನೆ, ಇನ್ನೊಂದು ಕೈ ಕೆಳಗೆ ತೋರಿಸ್ತಾ ಇದ್ದಾನೆ, ಇನ್ನೊಂದು ಕೈ ಸೊಂಟದ ಹತ್ರ ಇದೆ. ಏನ್ ತಿಳಿಸ್ತಾ ಇದ್ದಾನೆ? ತನ್ನ ಕೈಗಳಿಂದ ಏನೋ ತಿಳಿಸ್ತಾ ಇದ್ದಾನೆ. ಏನ್ ತಿಳಿಸ್ತಾ ಇದ್ದಾನೆ ಅಂತಂದ್ರೆ, ವಾದಿರಾಜರು ಅದನ್ನು ಹೇಳಿದ್ರು. ಏನಂತಂದ್ರೆ, ಶಂಖ ಚಕ್ರೋಜ್ವಲ ಬಾಹುಯುಗ್ಮ, ಶಂಖಚಕ್ರಗಳಿಂದ ಕೂಡಿದ ಬಾಹುವಿಂದ ಯಾರು ಕೂಡಿರ್ತಾರೋ ಅವರಿಗೆ ತಾನೇನ್ ಮಾಡ್ತಾನೆ, ಬರೀ ಶಂಖಚಕ್ರ ಧರಿಸಿದವರಾಗಿ ಅವರು ಯಾರು ತನ್ನ ಪಾದವನ್ನು ಭಜಿಸ್ತಾರೋ ಆ ಪಾದದ ಭಜನೆ ಮಾಡುವವರಿಗೆ ತಾನೇನ್ ಮಾಡ್ತಾನಂದ್ರೆ, ಸೊಂಟದ ತನಕ ಭವಸಾಗರವನ್ನ ಇಳಿಸ್ತಾನೆ, ಅಂದ್ರೆ ಸಂಸಾರದ ತಾಪವನ್ನು ಕಡಿಮೆ ಮಾಡ್ತಾನೆ. ಹಾಗೆ ಭವ ಅಂದ್ರೆ ಮಂಗಳ ಅಂತ ಅರ್ಥ. ಇಲ್ಲಿ ಆ ಚಿಂತನೆ ಮಾಡೋಣ. ಏನು? ತನ್ನ ಗುಣಸಾಗರದಲ್ಲಿ, ಗುಣ ಸಮುದ್ರದೊಳಗೆ ಲೋಲಾಡುತ್ತಿಪ್ಪ, ಆಟ ಆಡ್ಲಿಕ್ಕೆ ಬಿಡ್ತಾನೆ. ಅಂದ್ರೆ ಸಮುದ್ರದಲ್ಲಿ ನಾವು ಆಟ ಆಡ್ಲಿಕ್ಕೆ ಹೋಗ್ತೇವೆ, ಎಷ್ಟು ತನಕ ಇದ್ರೆ ಸಮುದ್ರದಲ್ಲಿ ಆಟ ಆಡ್ಲಿಕ್ಕೆ ಆಗುತ್ತದೆ? ಇಷ್ಟು ಕಂಠದ ಮೇಲೆ ಹೋಯ್ತು ಅಂದ್ರೆ ಸಮುದ್ರದಲ್ಲಿ ಆಟ ಆಡ್ಲಿಕ್ಕೆ ಸರಿಯಾಗಿ ಆಟ ಆಡ್ಲಿಕ್ಕೆ ಆಗುದಿಲ್ಲ. ಈಜು ಬಂದ್ರೆ ಬಚಾವ್, ಇಲ್ಲದಿದ್ರೆ ಮುಳುಗಿದ್ವಿ ಅಂತ ಅರ್ಥ. ಹಾಗೆ ಸೊಂಟದ ತನಕ ನೀರಿತ್ತಂದ್ರೆ ಆಟ ಆಡ್ಲಿಕ್ಕೆ ಸುಲಭ. ಹಾಗೆ ಸಂಸಾರದ ಸಾಗರವನ್ನು ಕಡಿಮೆ ಮಾಡಿ ನಮಗೆ ಸಂಸಾರ ಸಾಗರ ಸುಮ್ಮನೆ ಒಂದು ಆಟ ಅಂತ ಮಾಡಿ ಸುಲಭವಾಗಿ ದಾಟ್ಲಿಕ್ಕೆ ಮಾಡಿಕೊಡ್ತಾನೆ. ದಾಟಿದ ಮೇಲೆ ಯಾವ ಸಮುದ್ರಕ್ಕೆ ಬಿಡ್ತಾನೆ? ತನ್ನ ಗುಣ ಸಮುದ್ರ ಅಂದ್ರೆ ಕ್ಷೀರಸಾಗರ ಇರುವಂತ ಪ್ರದೇಶ, ಅಲ್ಲಿಗೆ ಬಿಡ್ತಾನೆ. ಬಿಟ್ಟು ನಮಗೆ ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ. ಇದನ್ನ ಚಿಂತಿಸಿದ್ರು. ಅಂದ್ರೆ ಎಲ್ಲ ಫಲವನ್ನು ಕೊಡುವವ ಅಂತ ಒಂದು ರೀತಿ ಪ್ರಾರ್ಥನೆ. ನಂತರ ಶೂದ್ರಗಾದರೂ ಆಶಾಭಯವಿಲ್ಲವೆಂದು ಮಹಾರುದ್ರಾದಿಗಳು ಪೇಳುತ್ತಿಪ್ಪರಿದುಕೋ. ಏನು ಅಂತಂದ್ರೆ, ಶೂದ್ರ ಯಾರು ಅಂತಂದ್ರೆ, ವಿದುರ ಹಿಂದೆ ಒಂದು ಪ್ರಸಂಗ, ದ್ರೌಪದಿಯ ಸೀರೆ ಎಳೆಯುವ ಪ್ರಸಂಗದಲ್ಲಿ ಆಕ್ಷೇಪ ಮಾಡಿದ. ಆಕ್ಷೇಪ ಮಾಡ್ಬೇಕಾದ್ರೆ ಅವನಿಗೆ ಅದರಿಂದ ಆಗಬೇಕಾದ ಫಲ ಏನಾರು ಇತ್ತ? ಇಲ್ಲ. ಆದ್ರಿಂದ ಆಶಾ ಹೋಗ್ಲಿ, ಭಯವಾದ್ರೂ ಇತ್ತ? ಯಾರು ಏನ್ ಮಾಡ್ತಾರೆ ಅಂತ ಭಯವಾದ್ರೂ ಇತ್ತ? ಇಲ್ಲ. ತಾನೇನ್ ಮಾಡಿದ? ನಿಂತು ಪ್ರತಿಭಟನೆ ಮಾಡಿದ. ಅಧರ್ಮ ನಡೀತಾ ಇತ್ತು, ಅಧರ್ಮ ನಡಿಬಾರ್ದು ಅಂತ ಪ್ರತಿಭಟನೆ ಮಾಡಿದ. ಯಾಕೆ? ಆಶಾ ಭಯವಿಲ್ಲ. ಯಾಕೆ? ಒಂದು ಧೈರ್ಯ ತುಂಬಿದಿ ನೀನು. ಒಂದು, ಶೂದ್ರಗಾದರೂ ಆಶಾ ಭಯವಿಲ್ಲ, ಮಹಾರುದ್ರಾದಿಗಳು ಪೇಳುತ್ತಿಪ್ಪರಿದುಕೋ. ಇಲ್ಲೂ ಅಷ್ಟೇ, ಧೈರ್ಯನೂ ಬೇಕು, ಆಶಾ ಭಯ ಎರಡೂ ಇರಬಾರ್ದು. ಯಾಕೆ? ನಮ್ಗೆ ಇವಳಿಗೆ ಆಸೆ ಏನು? ಧರ್ಮ ಬೇಕು ಅಂತ ಆಸೆ. ನನ್ನ ಗಂಡ ಬದುಕಿದ್ರಿಂದ ಏನು ಅಂತಂದ್ರೆ ಧರ್ಮ ಬೇಕು ಅಂತ ಆಸೆ. ಆಮೇಲೆ ಭಯ,
ಆ ಭಯ ಹೋಗ್ಬೇಕು. ಅದಕ್ಕೆ ಆ ಶೂದ್ರನಿಗೂ ನೀನು ಏನು ಆ ಭಯ ಇಲ್ಲದೆ ಧೈರ್ಯ ಕೊಟ್ಟಿ, ಯಾವುದೇ ಆಸೆ ಇಲ್ಲದೆ ಆ ಕರ್ಮವನ್ನು ಮಾಡಿಸಲಿಕ್ಕೆ ಅಂದ್ರೆ ಆ ಪ್ರತಿಭಟನೆ ಮಾಡುವಂತೆ ಮಾಡಿದಿ ಧರ್ಮಕ್ಕೋಸ್ಕರ. ಇಂಥ ಶಕ್ತಿಯನ್ನು ಕೊಡುವವ ನೀನು. ಇದನ್ನೇ ರುದ್ರಾದಿಗಳು ಸ್ತೋತ್ರ ಮಾಡಿದಾರಲ್ಲ. ಅಂದ್ರೆ ರುದ್ರಾದಿಗಳು ಸ್ತೋತ್ರ ಮಾಡಿದಂದ್ರೆ ಇನ್ನೊಂದು ಸ್ತೋತ್ರವೇ ಬೇಕಂತಲ್ಲ. ಸ್ತೋತ್ರ ಮಾಡುವುದಂದ್ರೆ ಚೆನ್ನಾಗಿ ಬಾಯಿಂದ ಹೇಳುವುದು, ಅದನ್ನ ಚಿಂತನೆ ಮಾಡುದು. ಮಾತ್ರ ಈ ರೀತಿ ಗುಣ ಕೊಡುವವ, ಎಲ್ಲವನ್ನು ಅನುಗ್ರಹ ಮಾಡುವವ ಅಂತ ಚಿಂತನೆ ಮಾಡಿದ್ರೆ ಸಾಕು, ಅದೇ ಸ್ತೋತ್ರ. ಹಾಗೆ ರುದ್ರದೇವರು ಸ್ತೋತ್ರ ಮಾಡಿದ, ರುದ್ರಾದಿಗಳು ಮಹಾರುದ್ರಾದಿಗಳು ಇದನ್ನ ಹೇಳ್ತಿದ್ರೇನೋ ಅಂತ ಪ್ರಶ್ನೆ ಮಾಡ್ತಾ, ಅಂದ್ರೆ ಇದನ್ನೇ ಹೇಳಿದ್ರೇನು, ಇದನ್ನ ಕೊಡ್ತೀಯ ಅಂತ ಅರ್ಥ. ಮತ್ತೊಂದು ಪ್ರಸಂಗವನ್ನು ಚಿಂತಿಸಿದ್ರು. ಕದ್ರುವ ಮಗ ವಾಸುಕಿಯ ಗರುಡನ್ನ ಉಪದ್ರವ ಬಿಡಿಸಿ ನೀನೇ ಪಾಲಿಸಿದಂದು ಏನಾಗಿತ್ತು ಅಂತಂದ್ರೆ, ಆ ಪ್ರಸಂಗ ಗೊತ್ತಿರಬಹುದು, ಚಿಕ್ಕದಾಗಿ ಎಂದು ಹೇಳ್ತೇನೆ. ಕದ್ರು ಮತ್ತೆ ವಿನುತ ಅಂತ ಹೇಳಿ ಕಶ್ಯಪ ಋಷಿಗಳ ಹೆಂಡತಿಯರು. ಒಬ್ಬಳು ಸರ್ಪಗಳ ಮಾತೆ, ಒಬ್ಬಳು ಪಕ್ಷಿಗಳ ಮಾತೆ. ಕದ್ರು ಅನ್ನೋಳು ಸರ್ಪಗಳ ಮಾತೆ, ಇವಳು ಪಕ್ಷಿಗಳ ಮಾತೆ ವಿನುತೆ. ಇಬ್ರು ಸ್ನಾನಕ್ಕೆ ಹೋಗಿದ್ರು. ಅಲ್ಲಿ ಉಚ್ಚೈಷವಸ್ಸು ಅಂತ ಒಂದು ಅಶ್ವ, ಈ ಸಮುದ್ರ ಮಥನದಲ್ಲಿ ಹುಟ್ಟಿದಂತ ಅಶ್ವ. ಅದು ಹೇಗಿರ್ತದೆ ಅಂತಂದ್ರೆ ಬಿಳಿಯಾದ ಅಶ್ವ. ಆ ಬಿಳಿಯಾದ ಅಶ್ವ ಅಲ್ಲಿ ಓಡಾಡ್ತಾ ಇತ್ತು. ಆಮೇಲೆ ಇವ್ರು ನೋಡಿದ್ರು, ವಾಪಸ್ ಮನೆಗೆ ಬಂದ್ರು. ಮಾತಾಡ್ತಾ ಮಾತಾಡ್ತಾ ಬಿಳಿಯಾದ ಅಶ್ವ ಇತ್ತು ಅಂತ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು. ಕದ್ರು ಹೇಳಿದ್ರು ಇಲ್ಲ, ಅದರ ಬಾಲ ಕಪ್ಪಿತ್ತು ಅಂತ ಹೇಳಿದ್ರು. ಆ ಬಾಲ ಕಪ್ಪಿತ್ತು ಅಂತ ಇವಳು ವಿನತೆ ಇಲ್ಲ, ಅದು ಬಿಳಿಯಾದ ಅಶ್ವ ಬಿಳಿ ಇತ್ತು ಅಂತ. ಇಬ್ರು ಹಾಗೆ ವಾದ ಹತ್ತಿತು. ವಾದ ಹತ್ತಿದಾಗ ಚಾಲೆಂಜ್ ಹಾಕಿದ್ರು. ಆಯ್ತು ಸರಿ, ನಾಳೆ ಮತ್ತೆ ಸ್ನಾನಕ್ಕೆ ಹೋಗ್ತೇವಲ್ಲ, ಮತ್ತೆ ನೋಡೋಣ. ಆ ಅಶ್ವದ ಬಾಲ ಒಂದು ವೇಳೆ ಕಪ್ಪಾಗಿದ್ರೆ ನೀನು ನನ್ನ ದಾಸಿ ಆಗು ಅಂತ ಕದ್ರು ಹೇಳಿದ್ರು. ವಿನುತೆ ಸರಿ ಅಂತ ಅದ್ರ ಅವಳು ಅದನ್ನು ಉಲ್ಟಾನು ಹೇಳಿದ್ರು. ಒಂದು ವೇಳೆ ಬಿಳಿ ಆದ್ರೆ ನಾನು ನಿನ್ ದಾಸಿ ಆಗ್ತೇನೆ ಅಂತ ಒಪ್ಕೊಂಡ್ರು. ಸರಿ ಆಯ್ತು, ಇಬ್ರಿಗೂ ಒಪ್ಪಂದ ಆಯ್ತು. ಮಾರನೇ ದಿವಸ ಸ್ನಾನಕ್ಕೆ ಹೋಗುವ ಅಷ್ಟರಲ್ಲಿ ಕದ್ರು ಏನ್ ಮಾಡಿದ್ಲು, ಅವಳಿಗೂ ಆಮೇಲೆ ನೆನಪು ಬಂತು, ಅಯ್ಯೋ ಕುದುರೆಯ ಬಾಲ ಬಿಳಿಯೇ ಇರುವುದು ಅಂತ, ಉಚ್ಚೈಷವಸ್ಸಿನ ಬಾಲ ಬಿಳಿಯೇ ಇರುವುದು, ನಾನು ದಾಸಿ ಆಗ್ಬೇಕಲ್ಲ ಅನ್ನೋ ಪ್ರಸಂಗ ಬಂತಲ್ಲ. ಏನ್ ಮಾಡೋದು, ತನ್ನ ಮಕ್ಕಳಿಗೆಲ್ಲ ಹೇಳಿದಂತೆ, ಸರ್ಪಗಳಿಗೆ ಹೋಗಿ ಆ ಅಶ್ವದ ಬಾಲವನ್ನ ವಿಷದಿಂದ ಕಪ್ಪು ಮಾಡಿ. ಸರಿ ಅಂತ ಹೇಳಿ ಆ ಸರ್ಪಗಳೆಲ್ಲ ಹೋಗಿ ಆ ಬಾಲವನ್ನು ಕಪ್ಪು ಮಾಡ್ತಾರೆ. ಇವರು ಸ್ನಾನಕ್ಕೆ ಹೋಗೋದಕ್ಕೆ ಅಶ್ವ ಬಂತು. ಅಶ್ವವನ್ನು ನೋಡಿದ್ರು, ಅಶ್ವದ ಬಾಲ ಕಪ್ಪಿತ್ತು. ವಿನುತೆ ಸೋತಳು. ಈ ಮೋಸ ಮಾಡಿದ್ದು ಹೌದು, ಸೋತಳು. ಸೋತು ದಾಸಿಯಾಗಿ ಇರ್ಬೇಕು ಅಂತ ಆಯ್ತು. ಅವಳಿಗಿನ್ನು ಗರುಡ ಎಲ್ಲ ಹುಟ್ಟಿರ್ಲಿಲ್ಲ. ನಂತರದಲ್ಲಿ ಅವಳಿಗೆ 2 ಮೊಟ್ಟೆಗಳು ಹುಟ್ಟಿದ್ವು. ಅವಳು ಗಡಿಬಿಡಿ ಮಾಡಿ ಒಂದು ಮೊಟ್ಟೆ ಒಡೆದ್ಲು. ಅರುಣ ಹುಟ್ಟಿದ. ನೀನು ಗಡಿಬಿಡಿ ಮಾಡಿದ, ನಾನು ಇರುವುದಿಲ್ಲ ಅಂತ ಹೊರಟೋದ. ಸೂರ್ಯನಿಗೆ ಸಾರಥಿ ಆದ. ಆಮೇಲೆ ಇನ್ನು ನಾನು ಗಡಿಬಿಡಿ ಮಾಡಬಾರದು ಅಂತ ಸುಮ್ಮನೆ ತಾಳ್ಮೆಯಿಂದ ಇದ್ಲು. ತಾಳ್ಮೆಯಿಂದ ಇದ್ದಿದ್ರಿಂದ ಏನಾಯ್ತು, ಮುಂದೆ ಗರುಡ ದೇವರು ಹುಟ್ಟಿದ್ರು. ಗರುಡ ದೇವರು ಹುಟ್ಟಿದ ಮೇಲೆ ಅವ್ರೇನ್ ಮಾಡಿದ್ರು, ಸ್ವಲ್ಪ ದೊಡ್ಡವರಾದ್ರು, ತಿಳ್ಕೊಂಡ್ರು ತನ್ನ ತಾಯಿಯನ್ನ ದಾಸಿ ಮಾಡ್ಕೊಂಡು ತನ್ನ ಅಣ್ಣ ತಮ್ಮಂದ್ರೆಲ್ಲ ತುಂಬಾ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಸವತಿಯರು ಹೇಗಿರ್ಬೇಕು ಅಂದ್ರೆ ಅಕ್ಕ ತಂಗಿಯರಿದ್ದಂತೆ ಇರ್ಬೇಕು. ಇದು ನೋಡಿದ್ರೆ ದಾಸಿಯರಂತೆ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಹೀಗಿದೆಲ್ಲ ಪ್ರಸಂಗ ಅಂತಂದಾಗ ಅದು ಸರಿಯಲ್ಲ ಅಂತ ಹೇಳಿ ಇದನ್ನು ಸರಿಪಡಿಸ್ಲಿಕ್ಕೋಸ್ಕರ ತಾನು ಹೋಗಿ ಸರ್ಪಗಳಲ್ಲಿ ಕೇಳಿದ, ನನ್ನ ಅಮ್ಮ ನನಗೆ ದಾಸಿತನನ್ನು ಬಿಡಿಸ್ಲಿಕ್ಕೆ ನೀವು ಏನ್ ತಗೊಳ್ತೀರಾ ಅಥವಾ ಏನ್ ಆಗ್ಬೇಕು ಅಂತ ಕೇಳಿದ್ರು. ಆಗ ಅಮೃತದ ಆಸೆ ಹುಟ್ಟಾಗಿತ್ತು ಇವರಿಗೆ. ಕೇಳಿದ್ರು, ನಮಗೆ ಅಮೃತ ತಂದು ಕೊಡು, ಬಿಡ್ತೇವೆ, ನೀವು ಅಮ್ಮನ್ನ ಬಿಡ್ತೇವೆ. ಗರುಡ ಏನ್ ಮಾಡಿದ, ಅಮೃತವನ್ನು ತಂದು ಕೊಟ್ಟ. ಹೇಗೆ ತಂದು ಕೊಟ್ಟ, ದರ್ಬೆ ಮೇಲೆ ಇಟ್ಟು ಹೋದ. ಪವಿತ್ರವಾದ ಅಮೃತವನ್ನ ಪವಿತ್ರವಾದ ದರ್ಬೆ ಮೇಲೆ ಇಟ್ಟು ಹೋದ. ಆ ದರ್ಬೆಯನ್ನ ನೆಕ್ಕಿ ನೆಕ್ಕಿ ಸರ್ಪಗಳ ನಾಲಿಗೆ ಸಿಡಿದು ಹೋಯ್ತು. ಹಾಗೆ ಅಮೃತವನ್ನು ತಂದು ಕೊಟ್ಟಿದ್ರಿಂದ ತನ್ನ ಅಮ್ಮ ದಾಸಿ ಅಲ್ಲ ಅಂತ ಆಯ್ತು ಈಗ. ಹಾಗೆ ಗರುಡ ದೇವರನ್ನ ಯಾಕೆ ಚಿಂತಿಸಿದ್ರು, ದೇವರನ್ನ ಚಿಂತಿಸ್ತಾ ಬರ್ತಾ ಇದ್ದಾರೆ, ಗರುಡನನ್ನ ಯಾಕೆ ಚಿಂತಿಸಿದ್ರು ಅಂತಂದ್ರೆ ಗರುಡನಲ್ಲೂ ದೇವರ ಸನ್ನಿಧಾನ ವಿಶೇಷವಾಗಿ ಇದೆ. ಹೇಗೆ ಗೊತ್ತಾಗ್ತದೆ ಅಂತಂದ್ರೆ ನಾರಾಯಣ ವರ್ಮದಲ್ಲಿ ಇದಕ್ಕೂ ಇದೆ. ಗರುಡೋ ಭಗವಾನ್ ಸ್ತೋತ್ರ ಸೋಮಚಂದೋಮಯ ಪ್ರಭು ಅಂತ ಹೇಳ್ತಾರೆ. ಆ ಶ್ಲೋಕ ಏನ್ ಹೇಳ್ತದೆ, ಗರುಡನಲ್ಲೂ ವಿಶೇಷ ದೇವರ ಸನ್ನಿಧಾನ ಇದೆ, ಆ ಗರುಡ ರೂಪದಲ್ಲೂ ದೇವರು ನಮ್ಮನ್ನ ರಕ್ಷಿಸ್ತಾನೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಗರುಡನನ್ನ ಚಿಂತಿಸಿದ್ರು. ಹೇಗೆ ಚಿಂತಿಸಿದ್ರು, ಸುಮ್ಮನೆ ರಕ್ಷಣೆ ಮಾಡುವ ಅಂತ ಚಿಂತಿಸಲಿಲ್ಲ, ಅಮೃತವನ್ನು ತಂದುಕೊಡುವ ಮೂಲಕ ರಕ್ಷಿಸಿದವ ಅಂತ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಡುವ ಮೂಲಕ ಚಿಂತನೆ ಮಾಡಿದ್ದಾರೆ. ಅರ್ಥ ಏನು, ಈಗ ಬೇಕಾದದ್ದು ಅದೇ ಅಲ್ವಾ. ಮೃತ ಅಂದ್ರೆ ಸಾಯುವುದು, ಅಮೃತ ಸಾಯದೇ ಇರುವುದು, ಬೇಕಾಗಿದ್ದ ಅದೇ ಅಲ್ವಾ. ಕೇಶವರಾನಿಗೆ ಪ್ರಾಣ ಉಳಿಬೇಕು, ಅದಕ್ಕೋಸ್ಕರ ಅದೇ ಚಿಂತನೆಯನ್ನು ಮತ್ತೆ ತಂದುಕೊಟ್ಟಿದ್ದಾರೆ. ನಂತರದಲ್ಲಿ ನಾವೆಲ್ಲರೂ ಏನ್ ಮಾಡ್ತೇವೆ, ಈ ಕ್ಷುದ್ರ ದೇವತೆಗಳಿಗೆ ಈ ಪರಿಶಕ್ತಿಯು ಉಂಟೆ,
ಯಾರು ಕಣ್ಣಾರೆ ಮಾಡಿದ್ ನಾನಂತೂ ನೋಡಿಲ್ಲ. ಈ ಸೀರಿಯಲ್‌ಗಳಲ್ಲಂತೂ ನೋಡ್ಲಿಕ್ಕೆ ಸುಲಭವಾಗಿ ಸಿಗ್ತದೆ. ಆರಾಮಾಗಿ ನೋಡ್ಲಿಕ್ಕೆ ಸಿಗ್ತದೆ. ಏನು ಅಂತಂದ್ರೆ ಏನೋ ಕೆಲ್ಸ ಆಗ್ಬೇಕು, ದುಡ್ಡು ಬರ್ಬೇಕು ಅಥವಾ ಎಂತದೋ ಪ್ರಸಂಗ ಏನೋ ಆಗ್ಬೇಕು. ಏನ್ ಮಾಡ್ತಾರೆ? ಆಹ್, ಅಲ್ಲಿ ಇಲ್ಲಿ ಯಾವ್ದೋ ಒಂದು ಬಾಬಾಜಿ ಕಾಣಿಸ್ತಾರೆ ಸೀರಿಯಲ್ ಅಲ್ಲಿ ತೋರಿಸ್ತಾರೆ. ಆ ಬಾಬಾಜಿ ಏನ್ ಮಾಡ್ತಾನೆ? ಮಾಟ ಮಂತ್ರ ಮಾಡ್ತಾನೆ. ಮಾಟ ಮಂತ್ರ ಮಾಡಿ ಬೇಗ ಫಲವನ್ನು ಕೆಲಸ ಮಾಡಿಸಿಕೊಟ್ಟ ಅಂತ ತೋರಿಸ್ತಾರೆ. ನಾವು ಎಲ್ಲ ಅದನ್ನ ನೋಡಿ ಬಕ್ರಗಳಾಗ್ತೇವೆ. ಏನ್ ಮಾಡ್ತೇವೆ? ಅದನ್ನ ನೋಡಿ ನಾವು ಹೌದು ಮಾಟ ಮಂತ್ರ ಮಾಡೋರ ಹತ್ರ ಹೋದ್ರೆ ಬೇಗ ನಮ್ಗೆ ಫಲ ಕೆಲಸ ಸಿಗ್ತದೆ, ನಮ್ಮ ಕೆಲಸಗಳು ಆಗ್ತದೆ ಅಂತ ಹೋಗ್ತೇವೆ. ಇಂಥದ್ದು ಮಾಡುವ ಬುದ್ಧಿ ಬರಬಾರ್ದು. ಆಕಸ್ಮಿಕವಾಗಿ ಬಂದಿರುತ್ತೆ ನಮ್ಗೆ ಅಷ್ಟು ಆ ಕೀಳಮಟ್ಟದ ಯೋಚನೆಯೂ ನಮಗೆ ಬರ್ತದೆ. ಆದ್ರಿಂದ ಆ ದೇವತೆಗಳು ಈ ಪರಿ ಶಕ್ತಿ ಉಂಟೆ ಅಂದ್ರೆ ಭದ್ರ ಫಲದ ದಾಯಕರು ಹೌದಾ ಅವರು? ಅವರಿಗೆ ಭದ್ರವಾದ ಫಲವನ್ನು ಕೊಡ್ಲಿಕ್ಕೆ ಶಕ್ತಿ ಇದೆಯೇ? ಶಕ್ತಿ ಇಲ್ಲ ಅಂತ ಅರ್ಥ. ಆದ್ರೂ ನಾವು ಏನ್ ಮಾಡ್ತೇವೆ? ಆ ಚಿಂತನೆಯನ್ನು ಮಾಡಿರ್ತೇವೆ ತಪ್ಪಿ. ಏನು? ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡುವರ ಹತ್ರ ಹೋಗೋಣ ಅಥವಾ ಕ್ಷುದ್ರ ದೇವತೆಗಳಿಂದ ಪರಿಹಾರ ಮಾಡ್ಕೊಳ್ಳೋಣ ಅಂತ ಚಿಂತನೆ ಮಾಡ್ತೇವೆ. ಇಂಥ ನಮ್ಮಲ್ಲಿ ಏನಾಗುತ್ತೆ? ಅದಕ್ಕೆ ಮುಂದೆ ಹೇಳಿದ್ದು. ಛಿದ್ರತನ ಎಣಿಸದಿರು ಪರಮ ಕರುಣಿ. ನಮ್ಮಲ್ಲಿ ಆ ಛಿದ್ರತನ ಅದು. ಆ ದೋಷ ಅದು. ಆ ಛಿದ್ರತನವನ್ನು ದೇವರೇನ್ ಮಾಡ್ತಾನೆ? ಎಣಿಸಬೇಡ ಅಂತಂದ್ರು. ದೇವರ ಅಂತ ಇಂಥ ಯೋಚನೆಗಳು ಬಂದು ಹೋಗಿರ್ತದೆ. ನೀನು ಅದನ್ನೆಲ್ಲ ನೋಡ್ಬೇಡ, ಕ್ಷಮಿಸು ನೀನು. ಯಾಕೆ ಕ್ಷಮಿಸ್ಬೇಕು? ಪರಮ ಕರುಣಿ ನೀನು. ಭಾರಿ ಅನುಗ್ರಹ ಮಾಡುವವ ನೀನು. ಆದ್ರಿಂದ ಕ್ಷಮಿಸು ಅಂತಂದ್ರು. ಆಮೇಲೆ ರೌದ್ರ ಮೂರುತಿ ಶಾಂತ ವಿಜಯ ವಿಠ್ಠಲ ಇನ್ನ ಸದೃಶ ದೇವನ ಕಾಣಿನೋ ಜಗತ್ತೋಳು. ರೌದ್ರ ಮೂರುತಿ ಅಂತಂದ್ರು. ರೌದ್ರ ಮೂರ್ತಿ ಅಂದ್ರೆ ಏನು? ರುದ್ರ ಸಂಬಂಧಿಸಿದ ಮೂರ್ತಿ. ನರಸಿಂಹದೇವರು ರುದ್ರನಿಗೆ ಉಪಾಸ್ಯ ಮೂರ್ತಿ ನರಸಿಂಹ. ಹೇಗಿದ್ದಾನೆ? ಶಾಂತನಾಗಿದ್ದಾನೆ. ದಾಸರು ದಾಸರ ಶ್ಲೋಕದಲ್ಲಿ ಬಂತು ಏನು? ವಿಜ್ಞಾನ ವಿಮಲಂ ಶಾಂತಂ. ಶಾಂತರಾಗಿರ್ತಾರೆ. ಯಾಕೆ ದೇವರನ್ನ ಶಾಂತ ಅಂತ ಚಿಂತಿಸ್ತಾ ಇರ್ತಾರೆ? ಶಾಂತನಾಗಿ ನೆಮ್ಮದಿಯಲ್ಲಿರುವವ. ಈಗ ಶಾಂತ ಅಂತ ಯಾಕೆ ಚಿಂತಿಸಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳು ತುಂಬಾ ಗಾಬರಿಯಾಗಿದ್ದಾಳೆ, ನೆಮ್ಮದಿ ಬೇಕು, ಅದಕ್ಕೋಸ್ಕರ ಶಾಂತತೆಯನ್ನು ಕೊಡು. ಅದಕ್ಕೋಸ್ಕರ ವಿಜ್ಞಾನ ವಿಮಲಂ ಶಾಂತಂ ಶಾಂತಂ ಅಂತ ಹೇಳಿದ್ರು. ಹಾಗೆ ಇಲ್ಲೂ ಅಷ್ಟೇ. ಏನು? ರೌದ್ರಮೂರ್ತಿ ಶಾಂತ ವಿಜಯ ವಿಠಲ. ಶಾಂತನಾದವ ಈ ವಿಜಯ ವಿಠಲ. ನಿನ್ನ ಸದೃಶ ದೇವನ ಕಾಣಿನೋ ಜಗತ್ತೋಳು. ನಾವು ಆ ಶುದ್ರ ದೇವತೆ ಅಂತೆ ಯಾರ್ಯಾರ ಹತ್ರ ಹೋಗ್ತೇವೆ, ಯಾರು ನಿನ್ನಂತೆ ಭದ್ರ ಅಂದ್ರೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಭದ್ರವಾದ ಫಲ ಮೋಕ್ಷ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ದಾರೆ. ಹಾಗಿರ್ಬೇಕಾದ್ರೆ ನೀನೇ ಎಲ್ಲವನ್ನು ಕೊಡುವವ, ಆದ್ರಿಂದ ನಿನ್ನಂತ ದೇವನನ್ನು ಕಾಣೆ ಅಂತಂದ್ರು. ನಂತರದಲ್ಲಿ ಮುಂದಿನ ತಾಳಕ್ಕೆ ಹೋದ್ರು. ಮಟ್ಟ ತಾಳ. ಏನು? ಇಷ್ಟೆಲ್ಲ ಸ್ತೋತ್ರ ಮಾಡಿದ್ವಿ, ಎಲ್ಲಿಂದ ಸ್ತೋತ್ರ ಮಾಡ್ಲಿಕ್ಕಾಯ್ತು ಅಂತಂದ್ರೆ ಅದಕ್ಕೆ ಹೇಳಿದ್ರು, ಹರಿ ನಿನ್ನ ಸಂಕಲ್ಪ ಇದ್ದಂತೆ ಎನ್ನ ಶರೀರದೊಳಗೆ ನಿಂದು ಸ್ತೋತ್ರ ಮಾಡಿಸಿಕೊಂಡೆ. ನಾವು ದಿನನಿತ್ಯ ಪೂಜೆ ಮಾಡಿದ ಮೇಲೆ ಒಂದು ಶ್ಲೋಕ ಹೇಳ್ತೇವೆ. ಏನಂತ? ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ. ಏನರ್ಥ ಅಂತಂದ್ರೆ, ನಾಹಂಕರ್ತ ನಾನು ಮಾಡಿದ್ದಲ್ಲ, ಹರಿಕರ್ತ ಹರಿಯೇ ಮಾಡಿದ್ದು. ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಖಿಲಂ. ಇಡೀ ದಿವಸದಲ್ಲಿ ಯತ್ಕರೋಮಿ ಜಗನ್ನಾಥಂ ತದಸ್ತು ತವ ಪೂಜೆ ನಮ್ಮಂತಂದ್ರು. ಏನ್ ಮಾಡ್ತೇವೆ ಇಡೀ ದಿವಸದಲ್ಲಿ ಅದೆಲ್ಲ ನಿನ್ನ ಪೂಜೆ. ಆ ಪೂಜೆ ಎಲ್ಲ ಕರ್ಮ ಚಾಖಿಲಂ ನಿನ್ನ ಪ್ರಸಾದ, ನಿನ್ನ ಅನುಗ್ರಹದಿಂದ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಾನು ಮಾಡಿದೆ ಅಂತ ಒಂದು ಭಾವನೆನೇ ಇರ್ಲಿ, ನಮ್ಗೆ ಅಷ್ಟು ಸ್ವಾರ್ಥಿಗಳು. ತಥಾಪಿ ಮತ್ಕೃತ ಪೂಜಾ, ನಾನು ಮಾಡಿದೆ ಅಂತ ನಮ್ಗೆ ಭಾವನೆ ಇದ್ರು ತತ್ಪ್ರಸಾದೇನ ನಾನ್ಯಥ, ನಿನ್ನ ಅನುಗ್ರಹ ಇಲ್ಲದೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಈ ದಾಸರು ಏನಂದ್ರು, ಹರಿ ನಿನ್ನ ಸಂಕಲ್ಪ ಇದ್ದಂತೆ ಎಲ್ಲ ಶರೀರದಳು ನಿಂದು ಸ್ತೋತ್ರ ಮಾಡಿಸಿಕೊಂಡೆ. ನನ್ನ ಶರೀರದಲ್ಲೂ ನಿಂತು ನೀನೇ ಮಾಡಿಸಿಕೊಂಡಿದ್ದು, ನಾ ಮಾಡಿದ್ದಲ್ಲ ಅಂತಂದ್ರು. ಹರಿ ಅಂತಲೇ ಯಾಕಂದ್ರು? ಮುಂದೆ ಅದನ್ನು ಬಿಡಿಸಿದ್ರು, ನರಹರಿ ಅಂತ ಕಡೆಗೆ ಹೇಳಿದ್ರು ಅದೇ ಮಟ್ಟ ತಾಳದಲ್ಲಿ. ಹಾಗಾದ್ರೆ ಹರಿ ಅಂದ್ರೆ ಏನು? ಹರಿ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನರಹರಿ ಅಂತ ಅರ್ಥ. ನರಹರಿ ಅಂದ್ರೆ ಏನು? ನರ ಅಂದ್ರೆ ಮನುಷ್ಯ, ಹರಿ ಅಂದ್ರೆ ಸಿಂಹ ಅಂತ ಸಂಸ್ಕೃತದಲ್ಲಿ. ಸಿಂಹ ಅಂದ್ರೆ ಹರಿ ಅಂತ. ನರಸಿಂಹದೇವರನ್ನೇ ಚಿಂತಿಸ್ತಾ ಇದ್ದಾರಲ್ಲ, ಹರಿ ಅಂದ್ರೆ ಸಿಂಹ. ಆ ನರಸಿಂಹದೇವರೇ ನಮ್ಮಲ್ಲಿ ನಿಂತು ಎಲ್ಲವನ್ನು ಮಾಡಿಸ್ಕೊಳ್ಳೋದು. ಹಾಗಾದ್ರೆ ಈ ವಾಕ್ಯ ಇಷ್ಟು ನಾಮಕರ್ತ ಹರಿಕರ್ತ ಅಂತೆಲ್ಲ ಹೇಳಿದ್ರು. ಆಮೇಲೆ ಆ ವಾಕ್ಯ ಸುಳ್ಳ ಅಥವಾ ಬೇರೆ ಭಾವನೆ ಇದೆಯಾ ಅಂತಂದ್ರೆ, ಅರೆಮಾರೆ ಇದಕ್ಕಿಲ್ಲ ಶಾಶ್ವತ ವಾಕ್ಯವೆಂದು ನೆರೆ ನಂಬಿದೆ ನಾನು ನಾನಾ ವಿಧದಲ್ಲಿ.
ಈ ಮಾತಿಗೆ ಒಂದು ಹಿಂದಿನ ಅಭಿಪ್ರಾಯ, ಒಂದು ಮುಂದಿನ ಅಭಿಪ್ರಾಯ. ದಾಸರ ಮಾತು, ಜ್ಞಾನಿಗಳ ಮಾತು ಹೇಗಂದ್ರೆ, ಒಳ ಒಂದು ಅಭಿಪ್ರಾಯ ಇರ್ತದೆ, ಮೇಲ್ನೋಟಕ್ಕೊಂದು ಬೇರೆನೆ ಕಾಣ್ತದೆ. ಹಾಗೆ ಈ ವಾಕ್ಯಗಳೆಲ್ಲ ಇಲ್ಲ. ನಮಗೆ ಏನು, ನೀನೇ ಮಾಡಿಸುವುದನ್ನೋದು ಇದು ನಿಶ್ಚಯವಾದದ್ದು. ಇದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳ್ತೇವೆ, ಏನೋ ಒಂದು ಹೇಳ್ತೇವೆ, ಸಾಧ್ಯವೇ ಇಲ್ಲ. ನೀನೇ ಮಾಡಿಸಿದ್ದು. ಅರೆಮೇರೆ ಇದಕ್ಕಿಲ್ಲ ಶಾಶ್ವತ ವಾಕ್ಯ. ಶಾಶ್ವತ ಅಂದ್ರೆ ಯಾವುದು? ಶಾಶ್ವತ ಅಂದ್ರೆ ವೇದಗಳು. ಯಾಕೆ? ದೇವರು ಹೇಗೆ ಅನಾದಿಯೋ, ವೇದಗಳು ಅನಾದಿ ಕಾಲದಿಂದ ಇವೆ. ಅನಾದಿ ಕಾಲಗಳಿಂದ ಬರ್ತಾ ಇರುವ ವೇದ ಏನ್ ಹೇಳ್ತಾ ಇದೆ? ದೇವರೇ ಮಾಡಿಸುವುದು, ನಾವು ಮಾಡುವುದಲ್ಲ ಅಂತ ಹೇಳ್ತಾ ಇವೆ. ಆದ್ರಿಂದ ಶಾಶ್ವತದ ವಾಕ್ಯ ಇದು, ವೇದದ ವಾಕ್ಯ. ಅರೆಮಾರೆ ಇದಕ್ಕಿಲ್ಲ ಶಾಶ್ವತ ವಾಕ್ಯವೆಂದು ನೆರೆ ನಂಬಿದೆ ನಾನಾ ವಿಧದಲ್ಲಿ. ಹೇಗೆ ನಾನಾ ವಿಧದಲ್ಲಿ? ನಾನಾ ವಿಧದಲ್ಲಿ ನೆರೆ ನಂಬೋದಂದ್ರೆ ಶರಣಾಗತಿ ಹೊಂದಿದ್ರು. ಹೇಗೆ? ದೇವಸ್ಥಾನಕ್ಕೆ ಹೋಗಿ ಒಂದೊಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಬಂದದ್ದು ಹಾಗಲ್ಲ. ಇಲ್ಲೇ ಇದ್ದಲ್ಲೇ ಈ ಹೆಣ್ಣು ಕಾಲು ಹಿಡ್ಕೊಂಡು ಕೂತಿದ್ದಾಳೆ, ಇವಳನ್ನ ಇಲ್ಲಿ ಎದುರು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನಾ? ಹಾಗಲ್ಲ. ಏನ್ ಮಾಡಿದ್ರು ಅಂತಂದ್ರೆ, ದಾಸರು ಇಲ್ಲೇ ಇದ್ದಲ್ಲೇ ಕಣ್ಣು ಮುಚ್ಚಿ ಇಷ್ಟು ರುದ್ರಾಂತರ್ಗತ ಅಂತ ಆರಂಭಿಸಿ ಒಂದೊಂದು ಒಂದೊಂದು ಮಾಡಿದ ಕೃತಿಗಳನ್ನ ಅಂದ್ರೆ ಅವ್ನು ಮಾಡಿದಂತಹ ಲೀಲೆಗಳನ್ನ ಚಿಂತಿಸ್ತಾ ಚಿಂತಿಸ್ತಾ ಬಂದ್ರು. ಚಿಂತಿಸ್ತಾ ಚಿಂತಿಸ್ತಾ ಅಲ್ಲಲ್ಲೇ ನಮಸ್ಕಾರ ಅನ್ನೋ ಭಾವನೆ ಅವರಿಗೆ ಇರ್ತದೆ. ನಮಸ್ಕಾರ ಮಾಡಿದ್ರು. ಹಾಗೆ ಏನಾಯ್ತು? ನಾನಾ ವಿಧದಲ್ಲಿ ಶರಣಾಗತಿ ಮಾಡಿದ್ರು, ಶರಣಾಗತರಾದ್ರು. ಹಾಗಾದ್ರೆ ನೆರೆ ನಂಬಿದೆ ನಾನು ನಾನಾ ವಿಧದಲ್ಲಿ, ನರಗೆ ಅಪ್ಪಿದ ವ್ಯಾಧಿಯು ವ್ಯಾಧಿಯು ನಿಲ್ಲನುಂಟೆ. ದಾಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಪ್ರಶ್ನೆಯನ್ನು ಒಂದ್ ರೀತಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ನರಗೆ, ಈ ಕೇಶವರಾಯನಿಗೆ ಬಂದಂತ ವ್ಯಾಧಿ ಉಂಟಲ್ಲ, ಈ ತೊಂದರೆ ಉಂಟಲ್ಲ, ನಿಲ್ಲಲುಂಟೆ, ಪರಿಹಾರ ಆಗ್ತದೆ? ಈ ಕೇಳುವ ಧ್ವನಿ ಹೇಗಿದೆ ಅಂತಂದ್ರೆ, ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೇವಲ್ಲ, ಈಗ ಮಕ್ಕಳು ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ನನಗೋಸ್ಕರ ಮಾಡಲ್ವೇನೋ ಅಂತ ಒಂದು ಪ್ರೀತಿಯ ಮಾತು, ಮಾಡಲ್ವೇನೋ ಅಂತ ಕೇಳ್ತೇವಲ್ಲ, ನಿಲ್ಲಲುಂಟೆ ಆ ಧ್ವನಿಲ್ಲ ಅಂದ್ರೆ ಮಾಡ್ತೇವೆ ಅಂತ ಮಕ್ಕಳು ಹೂ ಅಂತ ಹೇಳ್ತಾರೆ. ಹಾಗೆ ದೇವರನ್ನು ಹೇಳ್ತಾ ಇದ್ದಾರೆ, ಎಷ್ಟು ಪ್ರೀತಿಯಿಂದ ಮಗುವಿನಂತೆ ಮಗು ಮಾತಾಡಿಸ್ತಾ ಇದ್ದಾರೆ. ಅಷ್ಟು ಸಲಿಗೆ ದಾಸರಿಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ದೇವರು ಅದಕ್ಕೆ ಉತ್ತರ ಕೊಟ್ಟಾಯ್ತು ಅವರಿಗೆ. ಅವರು ಅದಕ್ಕೆ ಮುಂದಿನ ವಾಕ್ಯ ಅದಕ್ಕೆ ಏನಂದ್ರು? ಪರಿಹಾರವಾಗುವುದು ಸಿದ್ಧವಾಯಿತು ಎನಗೆ, ಪುರಹರ ಅನ್ನತಪಾದ ವಿಜಯ ವಿಠಲರೆಯ ನರಹರಿ ಎಂದೇನೆ ಭಯಹರವು. ಪರಿಹಾರ ಆಗ್ತದೆ ಅಂತ ನಮ್ಗೆ ಗೊತ್ತಾಯ್ತು. ಆಯ್ತು ಅಂತ ನೀ ಹೇಳ್ದಿ, ಗೊತ್ತಾಯ್ತು ನನಗೆ, ಆಯ್ತು ಮಾಡ್ತಿ ಅಂತ. ಹಾಗೆ ನೀ ಆಯ್ತು ಅಂತಂದಿ. ಈಗ ಆದ್ರೂ ಇವಳು ನಾನು ಆಯ್ತು ಅಂತ ಇವಳಿಗೆ ಒಂದ್ಸರಿ ಹೇಳಿದ್ರೆ ಇವಳು ಹೇಗೆ ಧೈರ್ಯ ಬರ್ಲಿಕ್ಕೆ ಸಾಧ್ಯ? ಒಮ್ಮೆಗ್ಲೆ ಧೈರ್ಯ ಬರುವುದಿಲ್ಲ. ಭಯ ಇದೆ, ಈಗ ಒಳಗೆ ಇನ್ನು ಪ್ರಾಣ ಹೋಗ್ತದೆ ಗಂಡನದ್ದು, ಧರ್ಮಾಚರಣೆ ನಿಲ್ಲುವ ಪ್ರಸಂಗ ಆಗ್ಬಾರ್ದು ಅಂತ ಅವಳಿಗೆ ಭಯ. ಆ ಭಯವನ್ನು ಪರಿಹರಿಸಬೇಕಲ್ಲ, ದೇವರನ್ನ ಭಯಹರವೋ ಅಂತ ಚಿಂತಿಸಿದ್ರು. ಎಂತ ಭಯಹರ? ತ್ರಿಪುರಾಸುರನನ್ನು ಸಂಹರಿಸಿದಂತ ರುದ್ರದೇವರು ನಮಸ್ಕರಿಸಿದಂತ ಪದ. ಎಲ್ಲ ಭಯವನ್ನು, ಮನಸ್ಸು ಗಟ್ಟಿಯಾಗಬೇಕು. ಭಯ ಯಾವಾಗ ಆಗ್ತದೆ? ಮನಸ್ಸಿನಲ್ಲಿ ಕಳವಳ ಇದ್ದಾಗ ಭಯ ಆಗ್ತದೆ. ಆ ಮನಸ್ಸು ಮನೋನಿಯಾಮಕನೇ ಶರಣಾಗತಿ ಆಗಿದ್ದಾನೆ. ಯಾರಿಗೆ? ನಮ್ಮ ನರಸಿಂಹದೇವರಿಗೆ, ನರಹರಿಗೆ. ಅಂತ ನರಹರಿ ವಿಠಲ ತಾನು ಏನ್ ಮಾಡ್ಲಿ ಅಂತಂದ್ರೆ, ಭಯವನ್ನು ಹರಿಸುವವ ಅಂತ ಚಿಂತಿಸ್ತಾ ಇದ್ದಾರೆ. ಭಯವನ್ನು ಹರಿಸುವ ಮೂಲಕ ತಾನೇನ್ ಮಾಡ್ಲಿ ಅಂತಂದ್ರೆ, ಆ ಕೇಶವರಾಯನಿಗೆ ಆಯುಷ್ಯ ಕೊಡ್ಲಿ. ಮುಂದೆ ತ್ರಿವಿಡಿ ತಾಳ ನಾವು ಶ್ಲೋಕ ಹೇಳ್ತೇವೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ. ಹಾಗೆ ಇಲ್ಲೂ ಅಷ್ಟೇ, ಅದನ್ನೇ ಒಂದು ರೀತಿ ಹೇಳ್ತಾ ಇದ್ದಾರೆ. ಅನ್ಯಥಾ ಗತಿ ಕಾಣೆ ನಿನ್ನ ಪಾದವಲ್ಲದೆ ಇನ್ನೂ ತ್ರಿಲೋಕದಲ್ಲಿ ತಿರುವಂಗಳ. ಅನ್ಯಥಾ ಗತಿ ಕಾಣೆ, ಇನ್ನೊಂದು ಶರಣ ಅಂತ ಕಾಣ್ತಾ ಇಲ್ಲ ನನ್ಗೆ, ನೀನೇ ಶರಣ. ಇದಕ್ಕೊಂದು ಪ್ರಸಂಗವನ್ನು ಚಿಂತಿಸಬಹುದು. ರಾಮದೇವರನ್ನ ಚಿಂತಿಸೋಣ. ರಾಮದೇವರು ಸೀತೆಗೆ ತೊಂದರೆ ಬಂದಾಗ ಏನ್ ಮಾಡಿದ್ರು? ಆ ಕಾಕಾಸುರ ಬಂದು ಸೀತೆಗೆ ತೊಂದರೆ ಕೊಟ್ಟ. ಆ ತೊಂದರೆ ಕೊಟ್ಟಾಗ ಏನಾಯ್ತು ಅಂತಂದ್ರೆ, ರಾಮದೇವರು ಅಲ್ಲಿದ್ದ ದರ್ಬೆಯನ್ನು ಮಂತ್ರಿಸಿ ಬಿಸಾಡಿದ್ರು ಆ ಕಾಕಾಸುರನಿಗೆ ಹೋಗಿ ಸಂಹಾರ ಮಾಡ್ಲಿಕ್ಕೆ. ಕಾಕಾಸುರನಲ್ಲಿ ಜಯಂತನೂ ಇದ್ದ. ಓಡಿ ಹೋದ್ರು. ಎಲ್ಲಿ ಹೋದ್ರು? ರುದ್ರದೇವರ ಹತ್ರ ಹೋದ್ರು. ನಂತರ ನಮ್ಮ ಬ್ರಹ್ಮದೇವರ ಹತ್ರ ಹೋದ್ರು. ಅಲ್ಲೂ ಕೆಲಸ ಆಗ್ಲಿಲ್ಲ. ಅಪ್ಪನ ಹತ್ರನೇ ಹೋದ, ಇಂದ್ರನ ಹತ್ರ ಹೋದ, 3 ಲೋಕಗಳಲ್ಲಿ ಹೋದ. ಎಲ್ಲೂ ತನಗೆ ಶರಣ ಆಶ್ರಯ ಸಿಗ್ಲಿಲ್ಲ, ರಕ್ಷಣೆ ಸಿಗ್ಲಿಲ್ಲ. ಮತ್ತೆ ಎಲ್ಲಿ ಬಂದ? ರಾಮನ ಬಳಿಯೇ ಬಂದ. ಅವನಿಗೆ ಏನಾಯ್ತು? ಅನ್ಯಥಾ ಗತಿ ಕಾಣೆ ನಿನ್ನ ಪಾದವಲ್ಲದೆ ಇನ್ನು ತ್ರಿಲೋಕದಲ್ಲಿ ತಿರುವೆಂಗಳ. ರಾಮ ನೀನೇ ಶರಣ, ನಮ್ಗೆ ಆಶ್ರಯ, ಇನ್ನೊಂದು ಆಶ್ರಯವೇ ಇಲ್ಲ. ಹಾಗೆ ರಕ್ಷಣೆ ಕೊಡುವವ ಅಂತ ಮತ್ತೆ ರಾಮನನ್ನು ಚಿಂತಿಸ್ತಾ ಇದ್ದಾರೆ. ತಿರುವೆಂಗಳ ಅಂದ್ರೆ ತಿಮ್ಮಪ್ಪ. ಆ ತಿಮ್ಮಪ್ಪ ಬೇರೆ ಅಲ್ಲ, ನಮ್ಮ ರಾಮದೇವರು ಬೇರೆ ಅಲ್ಲ. ಅಂತಹ ರಾಮ ಹೇಗೆ ಕಾಕಾಸುರನನ್ನು, ಅಂದ್ರೆ ಕಾಕಾಸುರನಲ್ಲಿ ಇದ್ದಂತ ಜಯಂತನ, ಅಲ್ಲಿ ಜೊತೆಗಿದ್ದಂತ ಜಯಂತನ ಅನುಗ್ರಹಿಸಿದ್ದೇವೆ, ಹಾಗೆ ಇಲ್ಲೂ ಅಷ್ಟೇ
ಈ ನರ ಇದ್ದಾನೆ, ಅವನಲ್ಲಿ ಪಾಪಗಳೆಂಬ ದುಷ್ಟರಿದ್ದಾರೆ. ಆ ಪಾಪವನ್ನು ಓಡಿಸಿ ಈ ಪಾಪ ಕೇಶವರಾಯನನ್ನು ಅನುಗ್ರಹಿಸೋ ಅನ್ನೋ ರೀತಿಯ ಪ್ರಾರ್ಥನೆ. ಎನ್ನ ನುಡಿ ಪುಷಿ ಮಾಡಿ ಅಪಹಾಸ ಗೈಸಿದರೆ ನಿನ್ನದಲ್ಲದೆ ಕೀರ್ತಿ ಅಪಕೀರ್ತಿಯು. ಒಂದು ವೇಳೆ ಆಯ್ತು, ನಾನು ಆಯ್ತು ರಕ್ಷಣೆ ಮಾಡ್ತಾನೆ ಹೋಗಿ ಅಂತ ಕಳಿಸಿದೆ, ಮಾಡ್ಲಿಲ್ಲ. ಅವನ ಶರೀರದಿಂದ ಅವನನ್ನು ಬಿಡಿಸಿದಿ. ಹಾಗೆ ಮಾಡಿದ್ರೆ ದಾಸರಂದ್ರು ಆಗ್ಲಿಲ್ಲ ಅಂತ ಜನರು ಆಡ್ಕೊಳ್ಳೋದಲ್ಲ. ನೀ ದೇವರ ಮಾತು ಸುಳ್ಳಾಯ್ತು, ದೇವರು ರಕ್ಷಿಸ್ತಾನ ಅನ್ನೋದು ಸುಳ್ಳು ಅಂತ ಯಾರಿಗೆ ಅಪಕೀರ್ತಿ? ನಿನಗೆ. ಎನ್ನ ನುಡಿ ಪುಷಿ ಮಾಡಿದೆ, ಪುಷಿ ಅಂದ್ರೆ ಸುಳ್ಳು ಮಾಡಿದೆ. ಸುಳ್ಳು ಅಂತ ಮಾಡಿದ್ರೆ ಯಾರಿಗೆ ಅಪಕೀರ್ತಿ? ದಾಸರಿಗಲ್ಲ, ವಿಜಯದಾಸರಿಗೆ ಅಪಕೀರ್ತಿ ಅಲ್ಲ ಅಂತಂದ್ರು. ನನಗೆ ಅಪಕೀರ್ತಿ ಅಲ್ಲ, ನಿನಗೆ ಅಪಕೀರ್ತಿ. ನಿನ್ನ ಕೀರ್ತಿಗೆ ಧಕ್ಕೆ ಬರುತ್ತೆ, ನನ್ನ ಕೀರ್ತಿಗೆ ಧಕ್ಕೆ ಬರುವುದಿಲ್ಲ. ಹ್ಮ್. ಹ, ನಿನ್ನದಲ್ಲದೆ ಕೀರ್ತಿ ಅಪಕೀರ್ತಿ. ಪೆಣ್ಣಿನ ಮೊರೆ ಕೇಳಿ ಕಾಯ ಹ ಕಾಯಲಿಲ್ಲವೇ ನೀನು? ಹಿಂದೆ ಪೆಣ್ಣಿನ ಮೊರೆ ಕೇಳಿ ಕಾಯಲಿಲ್ಲವೇನು? ಮೊನ್ನ ಪೇಳುವುದೇನು ಮುನ್ನ ಪೇಳುವುದೇನು ವಿಸ್ತರಿಸಿ. ಏನಂತಂದ್ರು ಅಂತಂದ್ರೆ, ಹೆಣ್ಣಿನ ಶರಣಾಗತಿ ಆದದ್ದನ್ನು ನೀನು ಕೇಳಿ ಅದನ್ನ ನೀನು ಬೇಗ ಮನ್ನಿಸಿದಿ. ಏನಾಗಿತ್ತು ಹಿಂದೆ? ಒಂದು ಕಾಳಿಯ ಪ್ರಸಂಗವನ್ನು ತಗೊಳ್ಳೋಣ, ಇಲ್ಲ ದ್ರೌಪದಿಯ ಪ್ರಸಂಗ, ಅನೇಕ ಪ್ರಸಂಗಗಳನ್ನು ತಗೊಳ್ಬೇಕು. ಇದರ ಅಭಿಪ್ರಾಯ ಒಂದು ಇನ್ನೊಂದು ತಿಳಿಲಿಕ್ಕೆ ಬರ್ತದೆ. ಹೆಣ್ಣು ಶರಣಾಗತಿ ಆದ್ಲು. ಯಾರು? ಈಗ ಕಾಳಿಯ ಮರ್ದನ ಮಾಡ್ತಾ ಇದ್ದಾನೆ ಕೃಷ್ಣ. ಕಾಳಿಯ ಸಪನನ್ನು ಚೆನ್ನಾಗಿ ತುಳಿತಾ ಇದ್ದಾನೆ. ಗಂಡನನ್ನು ತುಳಿತಾ ಇರೋದನ್ನ ಹೆಂಡತಿ ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಬಂದು ರಕ್ಷಿಸೋ ಕೃಷ್ಣ ಅಂತ ಅವಳು ಕೃಷ್ಣನಲ್ಲೇ ಪ್ರಾರ್ಥಿಸಿದ್ಲು. ಕಾಳಿಯ ಸರ್ಪದ ಹೆಂಡತಿ ಬಂದು ಕೇಳಿದ್ಲು, ಕೃಷ್ಣ ಸಾಕು ಮಾಡು, ಕಾಪಾಡು ನನ್ನ ಗಂಡನನ್ನ, ರಕ್ಷಿಸು ಅಂತ ಪ್ರಾರ್ಥಿಸಿದ್ಲು. ಆಯ್ತು ಅಂತ ಬೇಗ ಒಪ್ಕೊಂಡ. ಸರಿ, ಇಲ್ಲೂ ಒಂದು ಅನುಗ್ರಹ ಮಾಡಿದ. ಇನ್ನೊಂದು ಕಡೆ ವಾಮನ ಅವತಾರ ಮಾಡ್ಬೇಕಾದ್ರೂ ಅದಿತಿ ದೇವಿ ತಪಸ್ಸು ಮಾಡಿದ್ರೆ ಅವಳನ್ನು ಬೇಗ ಅನುಗ್ರಹಿಸಿದ. ಬೇಗ ಅಂದ್ರೆ ಅದು ಒಂದಿಷ್ಟು ತಪಸ್ಸು ಅಂತ. ಇಲ್ಲೇ ಅಷ್ಟೇ ನಮ್ಮ ದ್ರೌಪದಿ ದೇವಿ ಕಷ್ಟದಲ್ಲಿದ್ದಾಳೆ, ಸೀರೆ ಎಳಿತಾ ಇದ್ದಾರೆ. ಆ ಪ್ರಸಂಗದಲ್ಲೂ ಅಷ್ಟೇ, ಅಲ್ಲೂ ಅವಳು ಕೃಷ್ಣ ಅಂತ ಕರೆದು ಕೂಡ್ಲೇ ಅನುಗ್ರಹಿಸಿದವ. ಹಾಗಾದ್ರೆ ಏನರ್ಥ ಅಂದ್ರೆ ಇದರ ಒಂದು ಭಾವ ಏನಂತಂದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ದೇವರನ್ನ ಶರಣಾದ್ರೆ, ಮನೆಯಲ್ಲಿ ಕಷ್ಟ ಬಂದಿದೆ ಅಥವಾ ಧರ್ಮಾಚರಣೆ ಉಳಿಬೇಕು, ನಮ್ಮನೆಯಲ್ಲಿ ಎಲ್ಲ ಸರಿ ಹೋಗ್ಬೇಕು ಅಂತ ಆದ್ರೆ ದೇವರಲ್ಲಿ ಮೊದಲು ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡ್ಬೇಕು. ಗಂಡು ಮಕ್ಕಳು ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ, ದೇವರು ಬೇಗ ಕೇಳಲ್ಲಂತೆ. ಹೆಣ್ಣು ಮಕ್ಕಳು ಕೇಳಿದ್ರೆ ಅವರ ಮನಸ್ಸು ಭಾರಿ ಮೃದು ಅಂತೆ. ಅಯ್ಯೋ ದೇವ್ರು ರಕ್ಷಿಸ್ಲಿಲ್ಲ ಅಂದ್ರೆ ಭಾರಿ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ದೇವ್ರಿಗೆ ಯಾರದು ಮನಸ್ಸು ನೋಯಿಸ್ಲಿಕ್ಕೆ ಇಷ್ಟ ಇಲ್ಲ ಕಾಣುತ್ತೆ. ಬೇಗ ಅನುಗ್ರಹಿಸ್ತಾನೆ. ಗಂಡಸರಾದ್ರೆ ದೇವ್ರು ಮಾಡ್ಲಿಲ್ಲ ಅಂತ ಸುಮ್ಮನೆ ಒಪ್ಕೊಂಡ್ರು. ಹೆಣ್ಣು ಮಕ್ಕಳಲ್ಲ, ಅಯ್ಯೋ ದೇವ್ರು ಅನುಗ್ರಹ ಮಾಡ್ಲಿಲ್ಲಲ್ಲ ಅಂತ ಒಂದು ನೋವನ್ನು ಮಾಡ್ಕೊಳ್ತಾರೆ. ಹಾಗೆ ನೋವು ಮಾಡ್ಕೊಳ್ಬಾರ್ದು ಅಂತ ಹೇಳಿ ದೇವ್ರು ಏನ್ ಮಾಡ್ತಾನೆ, ಬೇಗ ಅನುಗ್ರಹ ಮಾಡ್ತಾನೆ. ಹಾಗೆ ಇಲ್ಲೂ ಅಷ್ಟೇ, ಯಾರು ಶರಣಾಗ್ಲಿಕ್ಕೆ ಬಂದಿದ್ದು? ಹೆಣ್ಣು ಮಗಳು ಬಂದಿದ್ದಾಳೆ, ಕೇಶವರಾಯನ ಹೆಂಡತಿ ಬಂದಿದ್ದಾಳೆ. ಇವಳನ್ನು ಅನುಗ್ರಹಿಸುವ. ಆಮೇಲೆ ಇದನ್ನ ವಿಸ್ತರಿಸಿ ಹೇಳ್ಬೇಕೇನು ನಿನಗೆ ಅಂತ ಇಷ್ಟು ಹೇಳಿದಾಗ್ಲೇ ಇಷ್ಟು ಬಂತು. ಇನ್ನು ಎಷ್ಟು ಹೆಣ್ಮಕ್ಳಿಗೆ ಅನುಗ್ರಹ ಮಾಡಿದ್ದಾನೆ. ಆ ನರಕಾಸುರನ ಆ ಅಲ್ಲಿ ಸಿಕ್ಕಿಬಿದ್ದಂತಹ ಹೆಣ್ಣು ಮಕ್ಕಳನ್ನ ರಕ್ಷಿಸಿದವ. ಹಾಗೆ ಅವರನ್ನೂ ರಕ್ಷಿಸಿದಿ. ಅವರು ಶರಣಾದ್ರು, ನಿನ್ನನ್ನು ರಕ್ಷಿಸು ಅಂತ ಪ್ರಾರ್ಥಿಸಿದ್ರು, ನೀನು ಹೋಗಿ ರಕ್ಷಿಸಿದಿ. ಹಾಗೆ ಇದನ್ನೆಲ್ಲ ವಿಸ್ತರಿಸ್ಬೇಕೇನು? ಬೇಕಾಗಿಲ್ಲ, ಅಷ್ಟು ನೀನು ರಕ್ಷಿಸಿದಿ. ಈ ಹೆಣ್ಣನ್ನು ಒಂದು ರಕ್ಷಿಸೋ. ನಿನ್ನ ನಂಬಿ ಅಲ್ಲ, ನೀನು ಬಣ್ಣಿಸದೆ ಬಹು ಬಗೆಯಿಂದ ಈ ಅಬಲೆಯು ನಿನ್ನ ನಂಬಿಹಳಯ್ಯ, ನೀನೇ ಬಲ್ಲಯಿ. ಈ ಹೆಣ್ಣುಮಗಳು ಕೂಡ ಅನೇಕ ರೀತಿಯಿಂದ ನಿನ್ನೆ ಶರಣಾಗತಿ ಆಗಿದ್ದಾಳೆ. ಅದನ್ನೆಲ್ಲ ಹೇಳ್ತಾ ಕೂಡಲ್ಲ, ನಿನ್ನೆ ಶರಣಾಗತಿ ಆಗಿದ್ದಾಳೆ. ನಿನ್ನ ನಂಬಿಹಳಯ್ಯ, ನೀನೇ ಬಲ್ಲೆ. ಇದನ್ನ ನಾನು ಹೇಳ್ಬೇಕಾ? ತಿಳಿದಿದೆ, ಸರ್ವಜ್ಞ ನೀನು. ಇನ್ನು ನಾನು ಬಾಯ್ಬಿಟ್ಟು ಇದನ್ನು ಹೇಳ್ಬೇಕಾ? ಇವಳು ನಿನ್ನೆ ಶರಣಾಗತ ಆಗಿದ್ದಾಳೆ. ಏನು ಪ್ರಾರ್ಥನೆ ಇವಳದ್ದು? ಮುಖ್ಯ ಸಾರ ಏನು ಅಂದ್ರೆ, ಧನ್ಯ ಜೀವನದಾಯ ಸುವಾಸತನವಿತ್ತು ಮನ್ನಿಸುವುದು ಇವಳ ತುತಿಗೆ ಮೆಚ್ಚಿ. ನೀನು ಮೆಚ್ಚಬೇಕು ಇವಳ ಪ್ರಾರ್ಥನೆಯನ್ನ, ನೀನು ಇವಳ ರಿಕ್ವೆಸ್ಟ್ ಅನ್ನ ಓಕೆ ಅಂತ ನೀನು ಮಾಡ್ಬೇಕು, ಮನ್ನಿಸ್ಬೇಕು. ಏನು ಇವಳ ಪ್ರಾರ್ಥನೆ ಅಂತಂದ್ರೆ, ಒಂದು ಧನ್ಯ ಜೀವನ ಬೇಕು. ಧನ್ಯವಾದ ಜೀವನ ಅಂದ್ರೆ ಗೃಹಸ್ಥಾಶ್ರಮದ ಜೀವನ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಆ ಜೀವನ ಬೇಕು. ಎಲ್ಲಿ ತನಕ ಧರ್ಮದ ಸಾಧನೆಗೋಸ್ಕರ ಬೇಕು. ಆ ಜೀವನ ಅಂತಂದ್ರು. ದಾಯ ಅಂದ್ರೆ ಕೊಡುವವ ಅಂತ. ಕೊಡುವವ ಅಂತ. ಈಗ ಅಂತ ಆ ಧನ್ಯತೆಯ ಜೀವನವನ್ನು ಕೊಡುವವ ನೀನು ಅಂತ ಚಿಂತಿಸ್ತಾ ಮುಂದೇನಂದ್ರು, ಸುವಾಸತನವ ವಿತ್ತು. ಸುಹಾಸತನವ ವಿತ್ತು, ಎರಡು ಹೇಳ್ಬೋದು.
ಹಿಂದೆ ಅಬಲೆ ಅಂತಂದ್ರು, ಅದನ್ನ ನಾನು ಬಿಡಿಸ್ಲಿಲ್ಲ. ಅಬಲೆ ಅಂತಂದ್ರೆ ಏನು? ಅಂತಂದ್ರೆ ರುಕ್ಮಿಣಿ ಕೃಷ್ಣಂಗೆ ಪತ್ರ ಬರ್ದಂತೆ. ಆ ಮದುವೆಗೆ ನನ್ನ ಕರೆದುಕೊಂಡು ಹೋಗು ಅಂತ ಹೇಳಲಿಕ್ಕೋಸ್ಕರ ಒಂದು ಪತ್ರ ಬರ್ದು, ಆ ಪತ್ರ ಬರಿಬೇಕಾದ್ರೆ ಅಲ್ಲಿ ಅಷ್ಟೇ. ಸಾ ಅಬಲ ಧನ್ಯ ಅಂತಂದ್ಲು. ಯಾವ ಹೆಣ್ಣು ನಿನ್ನನ್ನು ಬಡಿತಾಳೋ ಅವಳು ಧನ್ಯಳು ಅಂತ. ಅಬಲ ಅಂದ್ರೆ ಏನು? ಅಂತಂದ್ರೆ ಅ ಬಲ ಇಲ್ಲ ಅವಳು ಅಂತ ಸಾಮಾನ್ಯ ಅರ್ಥ, ಮೇಲ್ನೋಟದ ಅರ್ಥ. ಅಲ್ಲ, ಆ ಶಬ್ದಕ್ಕೆ ಅರ್ಥವೇ ಹಾಗೆ. ಬಲ ಇಲ್ಲ ಅಂತ. ಜಾಸ್ತಿ ಬಲ ಮೊನ್ನೆ ಬಾಳೆಗಾರದಲ್ಲೂ ನೋಡಿದ್ವಿ. ಸ್ವಾಮಿಗಳು ಹೇಳಿದ್ರು. ಅಬಲ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಜಾಸ್ತಿ ಬಲ ಇಲ್ಲ. ಹೆಚ್ಚಿನ ಕೆಲಸಗಳನ್ನು ಮಾಡಿಸಬಾರ್ದು ಹೆಣ್ಣು ಮಕ್ಕಳ ಹತ್ರ. ಭಾರ ಹೊತ್ತಿಸುವುದು ಅಂತದ ಕೆಲಸಗಳನ್ನು ಮಾಡಿಸಬಾರ್ದು ಅಂತ. ಹಾಗಾದ್ರೆ ಅಬಲ, ಬಲ ಜಾಸ್ತಿ ಇರುವುದಿಲ್ಲ. ಆದ್ರೆ ಬಲ ಬರುತ್ತೆ ಯಾವಾಗ? ಅಂದ್ರೆ ದೇವರು. ದೇವರನ್ನ ತನ್ನಲ್ಲಿ ಹೊತ್ತುಕೊಂಡ್ರೆ ಎಲ್ಲಾ ರೀತಿಯ ಬಲವೂ ಬರುತ್ತದೆ. ಹ್ಮ್. ಆದ್ರಿಂದ ಅಂದ್ರೆ ದೇವರು. ದೇವರನ್ನ ಬಲ ಅಂತ ನಂಬಿರ್ತಾರೆ. ಆದ್ರಿಂದ ಅಬಲ ಅಂತ ದೇವರೇ ಅವರನ್ನ ರಕ್ಷಿಸ್ತಾ ಇರ್ತಾನೆ. ಆದ್ರಿಂದ ಅಬಲ ಅಂತ ಅವರಿಗೆ ಹೆಸರು, ಹೆಣ್ಣು ಮಕ್ಕಳಿಗೆ. ಆದ್ರಿಂದ ಅಬಲ, ಈ ಅಬಲೆಯು ನಿನ್ನನ್ನು ನಂಬಿದಾಳೆ ಅಂತ ಹೇಳ್ತಾ ಇದ್ದಾರೆ. ಅಬಲ ನೀನೇ ಬಲ ಅಂತ ನಂಬಿಕೊಂಡು ಬಂದಿದ್ದಾಳೆ ಅನ್ನೋ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಇವಳು ಏನು ಪ್ರಾರ್ಥನೆ ಅಂತಂದ್ರೆ, ಧನ್ಯತೆಯ ಜೀವನ ಬೇಕು. ಒಳ್ಳೆ ಗೃಹಸ್ಥಾಶ್ರಮದ ಜೀವನ ಇನ್ನೂ ಮುಗಿಲಿಲ್ಲ, ಇಷ್ಟು ಬೇಗ ಮುಗಿಬಾರದು, ಇನ್ನೂ ಧರ್ಮಾಚರಣೆ, ದೇವರ ಸೇವೆ ಬೇಕು ನಮಗೆ ಅಂತ ಪ್ರಾರ್ಥನೆ ಅವಳದ್ದು. ಹಾಗೆ ಏನಂತ ಪ್ರಾರ್ಥನೆ? ಸುಹಾಸತನವಿತ್ತು. ಸುಹಾಸತನ, ಒಳ್ಳೆ ನಗು ಯಾವಾಗ ಇರ್ತದೆ? ಹೆಣ್ಣು ಮಕ್ಕಳ ಮುಖದ ಮೇಲೆ ಯಾವಾಗಲೂ ನಗು ಇರ್ಬೇಕು, ಎಲ್ಲರಿಗಷ್ಟೇ. ಆದ್ರೆ ಈ ಹೆಣ್ಣು ಮಕ್ಕಳಿಗೆ ಯಾವಾಗ ಒಳ್ಳೆ ನಗು ಇರ್ತದೆ? ಗಂಡ ಜೊತೆಗಿದ್ರೆ ಹೆಣ್ಣು ಮಕ್ಕಳು ವಿಧವೆಯರಾದ್ರೂ ಬೇರೆ ಬೇರೆ ಪ್ರಸಂಗಕ್ಕೆ ನಗುದ್ ನೋಡಿದ್ದೇವೆ. ಆದ್ರೆ ಯಾವಾಗ್ಲೂ ಆರಾಮಾಗಿ ನಗ್ತಾ ಅವ್ರು ಇರುವುದಿಲ್ಲ, ಮೊದಲಿನ ಅಂತ ಇರುವುದಿಲ್ಲ. ಮುತ್ತೈದೆ ಆದಾಗ ಹೇಗೆ ನಗ್ತಾ ಇರ್ತಾರಲ್ಲ, ಆ ಆನಂದ ಅವರ ಮುಖದಲ್ಲಿ ಕಾಣುವುದಿಲ್ಲ. ಆದ್ರೆ ಗಂಡ ಇದ್ದಾನೆ ಜೊತೆಗೆ ಅಂತ ಆದ್ರೆ, ಧರ್ಮ ಕಾರ್ಯವು ಚೆನ್ನಾಗಿ ಇಬ್ರು ಸೇರಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮುಖದ ಮೇಲಿನ ನಗುವೇ ಬೇರೆ. ಆದ್ರಿಂದ ಹಾಸ, ಹಾಸ ಅಂದ್ರೆ ಆನಂದ, ನಗು, ಮುಗುಳ್ನಗೆ, ತನವಿತ್ತು. ಆ ಆನಂದ ನಗುವಿನ ಬರುವುದಕ್ಕೆ ಕಾರಣವಾದಂತ ಆ ಭಾವನೆ, ಅದನ್ನು ಕೊಡುವುದು. ಸುಹಾಸ ತನವಿತ್ತು, ಸುವಾಸತನವಿತ್ತು. ಸುವಾಸ ಅಂದ್ರೆ ಏನು? ವಾಸ ಅಂದ್ರೆ ಬಟ್ಟೆ. ಒಳ್ಳೆ ಬಟ್ಟೆಯನ್ನ ಯಾವಾಗ ಧರಿಸ್ತಾರೆ? ಒಳ್ಳೆ ಒಳ್ಳೆ ಪ್ರಸಂಗದಲ್ಲಿ ಧರಿಸ್ತಾರೆ. ಅದು ದಿನನಿತ್ಯವೂ ಧರಿಸುವ ಮುತ್ತೈದೆಯರ ಭಾಗ್ಯ ಅದು. ದಿನನಿತ್ಯ ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸುವುದು. ಆದ್ರೆ ವಿಧವೆಯರು ಆ ರೀತಿ ಬಟ್ಟೆಯನ್ನು ಧರಿಸಬಾರದು. ಒಂದೇ ರೀತಿಯ ಸಾಮಾನ್ಯ ರೀತಿಯ ಬಟ್ಟೆಯನ್ನು ಧರಿಸಬೇಕು. ಜಾಸ್ತಿ ಬಣ್ಣ ಬಣ್ಣದ ಬಟ್ಟೆಯನ್ನೆಲ್ಲ ಧರಿಸಲಿಕ್ಕೆ ಅವರಿಗೆ ನಿಷೇಧ. ಆ ರೀತಿ ಆಗ್ಬಾರ್ದು ಇವರಿಗೆ. ಒಳ್ಳೆ ಒಳ್ಳೆ ಬಟ್ಟೆಯನ್ನು ಧರಿಸಿ ನಿನ್ನ ಮುಂದೆ ಬಂದು ನಿನ್ನನ್ನು ಸೇವೆ ಮಾಡುವ ಭಾಗ್ಯ ಕೊಡು. ಈ ಚಿಂತನೆಯನ್ನು ಮಾಡ್ತಾ ಸುಹಾಸತನವಿತ್ತು. ಮನ್ನಿಸುವುದು ಇವಳ ತುತಿಗೆ ಮೆಚ್ಚಿ. ಹ್ಮ್. ಬೆನ್ನ ಬಿದ್ದಿರುವನ್ನ ಅಪ್ಪಿಕೊಳ್ಳಲುಂಟೆ, ಭಿನ್ನಾಹ ಮಾಡಿದೆ ಇಷ್ಟೇ ಮಾತ್ರ. ಇವಳ ಪ್ರಾರ್ಥನೆ ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಸೋದೆ ಹತ್ರ ಬರುವಂತ ಶಾಲ್ಮಲಿ ನದಿ, ನದಿ ಭಾರಿ ಧನ್ಯಳು ಅಂತ. ಯಾಕೆ? ನಿತ್ಯ ಗಂಡನ ಆಲಿಂಗನ ಸಿಗ್ತದೆ. ಹೆಣ್ಣು ಮಕ್ಕಳಿಗೆ ದುರ್ಲಭವಾದದ್ದು ಗಂಡನ ಆಲಿಂಗನ. ಗಂಡನ ತಪ್ಪಿಕೊಳ್ಳುವುದು ಅಂದ್ರೆ ಭಾರಿ ಇಷ್ಟ. ಅದು ಸಿಗೋದೇ ಇಲ್ಲ. ಗಂಡ ಕೆಲಸದಲ್ಲೇ ಇರ್ತಾನೆ, ಹೆಂಡತಿಗೆ ಸಿಗೋದೇ ಇಲ್ಲ. ಆದ್ರಿಂದ ವಲ್ಲಭಾಲಿಂಗನ ಸುಖಂ ಲಭ್ಯತೆ ದುರ್ಲಭಂ ದುರ್ಲಭವಾದದ್ದು ಸಿಗ್ತದೆ ಇವಳಿಗೆ, ಅಂತ ಭಾಗ್ಯ ಇವಳಿಗೆ ಅಂತ ಶಾಲ್ಮಲಿ ನದಿ ಅಂತ ಸ್ತೋತ್ರ ಮಾಡ್ತಾರೆ. ಹಾಗೆ ಗಂಡನ ಅಪ್ಪಿಕೊಳ್ಳುವುದು ಅಂತ. ಈಗ ಬೆನ್ನು ಬಿದ್ದಿದೆ ಇವರದ್ದು, ಕೇಶವನ ಏಳ್ಲಿಕ್ಕೆ ಬರದೆ ಹಾಸಿಗೆ ಹಿಡಿದಿದ್ದಾರೆ. ಆ ಹಾಸಿಗೆ ಹಿಡಿದು ಎದ್ದು ತಪ್ಪಿಕೊಂಡ್ರೆ ಇವಳಿಗೆ ಆಗುವ ಆನಂದ ಏನು? ಭಾರಿ ಆನಂದ ಆಗ್ತದೆ. ಇನ್ನು ಮುಂದೆ ಇನ್ನೂ ಹರ್ಷ, ದೇವರು ಈ ರೀತಿ ಅನುಗ್ರಹ ಮಾಡಿದ್ನಲ್ಲ ಅಂತ ಇನ್ನೂ ಹರ್ಷದಿಂದ ನಿನ್ನ ಸೇವೆಯನ್ನು ಮಾಡ್ತಾರೆ. ಹಾಗೂ ಉಂಟೆ ಮಾಡ್ತಿ ಅಂತ ಒಂದು ರೀತಿ ಹಿಂದಿನ ಒಂದು ಮಾತನ್ನ ಹೇಳಿದ್ರು, ನಿಲ್ಲಲುಂಟೆ ಅಂತ. ಹಾಗೆ ಇಲ್ಲೂ ಅಷ್ಟೇ, ಬೆನ್ನು ಬಿದ್ದಿರುವನ್ನ ಅಪ್ಪಿಕೊಳ್ಳಲುಂಟೆ. ಹಾಗೆ ಆಗುದಿದೆಯಾ? ಮಾಡ್ತಿ ಅಂತ ಗೊತ್ತು ಅಂತ ಮಾಡು ಅಂತ ಒಂದು ರೀತಿ. ಇಷ್ಟು ಮಾತ್ರ ಬೇಡಿಕೊಳ್ತಾ ಇದ್ದಾಳೆ. ಅವಳು ಏನು ಬೇಡಿಕೊಳ್ತಾ ಇದ್ದಾಳೆ? ಧರ್ಮಕ್ಕೋಸ್ಕರನೇ ಬೇಡಿಕೊಳ್ತಾ ಇದ್ದಾಳೆ. ಮತ್ತೇನು? ತನ್ನ ಪತಿಯ ಕೂಡ ತಾಂಬೂಲ ಮೆಲುವ ಸಂಪನ್ನ ಭಾಗ್ಯವ ಕೊಡು ಕಮಲನಾಭ. ತನ್ನ ಪತಿಯ ಕೂಡ ತಾಂಬೂಲ ಮೆಲುವ ಭಾಗ್ಯ. ತಾಂಬೂಲ ತಿನ್ಲಿಕ್ಕೋಸ್ಕರ ಆಯುಷ್ಯ ಕೇಳ್ತಿರಲ್ಲ ಅಂತಂದ್ರೆ ಹಾಗಲ್ಲ ಅಭಿಪ್ರಾಯ. ತಾಂಬೂಲ ಯಾವಾಗ ತಿಂತೇವೆ? ಗೃಹಸ್ಥರು ಮಾತ್ರ ತಿನ್ಲಿಕ್ಕೆ ಅಧಿಕಾರಿ, ಗಂಡ ಹೆಂಡತಿ ಮಾತ್ರ, ಮುತ್ತೈದೆಯರು ಮಾತ್ರ. ವಿಧವೆಯರಿಗೂ ಅವಕಾಶ ಇಲ್ಲ, ಸನ್ಯಾಸಿಗಳಿಗೂ ಅವಕಾಶ ಇಲ್ಲ, ಬ್ರಹ್ಮಚಾರಿಗಳಿಗೂ ಇಲ್ಲ. ತಾಂಬೂಲ ತಿನ್ನೋದು ಗೃಹಸ್ಥ ಮಾತ್ರ. ಹಾಗಾದ್ರೆ ತಾಂಬೂಲ ತಿನ್ನುವ ಭಾಗ್ಯ ಕೊಡು ಅಂತ. ತಾಂಬೂಲ ತಿನ್ನೋದು ಅಂದ್ರೆ ಏನು? ಯಾವಾಗ? ಜೀರ್ಣ ಆಗ್ಲಿಕ್ಕೋಸ್ಕರ. ಜೀರ್ಣ ಆಗೋದಂತದ್ದು ಏನ್ ತಿಂದ್ರಿ ಅಂತಂದ್ರೆ, ಆಚಾರ ಮಧ್ಯರು ಹೇಳಿದ್ರು, ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದವಿನಮ್ರ ಧಿಯಾ ಸತತಂ. ನಾವು ಮಾಡಿದ ಕರ್ಮವನ್ನು ನಾವು ಉಣ್ಬೇಕು ಅಂತ ಹೇಳಿದ್ರು. ಕುರು ಭುಂಕ್ಷ್ವ, ತಿನ್ನು ಅಂತ ಅಂದ್ರು.
ಏನನ್ನ ನಾವು ಮಾಡಿದ ಪಾಪ ಪುಣ್ಯದ ಫಲವನ್ನ ತಿನ್ನಿ ಅಂತ. ತಿನ್ಬೇಕಾದ್ರೆ ಜೀರ್ಣ ಆಗ್ಲಿಕ್ಕೆ ಶಕ್ತಿ ಬೇಕು. ಶಕ್ತಿ ಯಾವಾಗ ಬರ್ತದೆ? ಕಷ್ಟದಲ್ಲಿದ್ದಾಗಲೋ ಅಥವಾ ಸುಖದಲ್ಲಿದ್ದಾಗ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇನ್ನೊಬ್ರಿದ್ರೆ ಆ ಕಷ್ಟ ಸುಖಗಳು ಇನ್ನೂ ಆನಂದಪ್ರದವೇ ಆಗ್ತದೆ ಹೊರತು ದುಃಖ ಕಡಿಮೆ ಆಗ್ತದೆ, ಆನಂದ ಹೆಚ್ಚಾಗ್ತದೆ. ಹಾಗೆ ಅರ್ಧಾಂಗಿಯುಗಳು ಜೊತೆಗಿರುವ ಅರ್ಧಾಂಗ ಯಾರು? ಕೇಶವ. ಅವನು ಜೊತೆಗಿರ್ಲಿ, ಜೊತೆಗಿದ್ದು ಧರ್ಮ ಕಾರ್ಯದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿದ್ರೆ ಆಗ ಆ ನೋವನ್ನು ಅನುಭವಿಸ್ಲಿಕ್ಕೆ ಆರಾಮಾಗ್ತದೆ. ಜಾಸ್ತಿ ಕಷ್ಟ ಆಗುದಿಲ್ಲ. ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ಆ ಕಷ್ಟಗಳನ್ನು ಅನುಭವಿಸುವ ತಾಂಬೂಲ ಮೆಲುವಿದ್ರೆ ತಿಂದರೆ ಆ ಕಷ್ಟಗಳು ಕಷ್ಟ ಅಂತ ಅನ್ಸೋದಿಲ್ಲ. ಗಂಡನ ಮುಖ ನೋಡ್ತಾ ಇದ್ದು ಇವಳು ಹೆಂಡತಿ ಸುಖದಿಂದ ಕೆಲಸ ಮಾಡ್ತಾಳೆ. ಹೆಂಡತಿಯ ಮುಖ ನೋಡಿಕೊಂಡು ಗಂಡ ನನ್ಗೆ ಇವಳು ಇಷ್ಟು ಸಹಾಯ ಮಾಡ್ತಾಳಲ್ಲ, ದೇವರೇ ನನಗೆ ಇಷ್ಟು ಅನುಕೂಲ ಮಾಡಿಕೊಳ್ಳೋಕ್ಕೋಸ್ಕರ ನಿನ್ನ ಸೇವೆ ಮಾಡ್ಲಿಕ್ಕೋಸ್ಕರ ಇಷ್ಟು ಅನುಕೂಲವಾದವಳನ್ನು ಕೊಟ್ಟಿಯಲ್ಲ ಅಂತ ಸಂತೋಷ ಪಡುವಂತೆ ಮಾಡ್ತೀಯ. ಹಾಗೆ ಮಾಡು, ಇವಳಿಗೆ ಅದೇ ಬೇಡಿಕೆ ಅಂತ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಘನ್ನ ಹ ಕಮಲನಾಭ ಅಂತ ಚಿಂತಿಸಿದರು. ಕಮಲನಾಭ ಅಂದ್ರೆ ಯಾಕೆ? ಬ್ರಹ್ಮಾಂಡವನ್ನು ಹೊತ್ತು ಹೊಟ್ಟೆಯಲ್ಲಿ ಇಟ್ಕೊಂಡುವ ಬ್ರಹ್ಮಾಂಡ ಅಂದ್ರೆ ಇಡೀ ಬ್ರಹ್ಮಾಂಡ 14 ಲೋಕಗಳು ಎಲ್ಲ ಈ ಕಮಲದಲ್ಲಿದೆ. ಅಂತ ಕಮಲವನ್ನು ಹೊಟ್ಟೆಯಲ್ಲಿ ನಾಭಿಯಲ್ಲಿ ಇಟ್ಕೊಂಡವ ಅಂದ್ರೆ ಜವಾಬ್ದಾರಿ, ರಕ್ಷಣೆ ಮಾಡುವ ಜವಾಬ್ದಾರಿ ನಿನಗಿದೆ ಅಂತ ಮತ್ತೆ ನೆನಪು ಮಾಡುತ್ತಾ ಇದ್ದಾರೆ ಕಾಣುತ್ತೆ. ಹಾಗೆ ಮುಂದೆ ಕನ್ಯಾ ಲಕ್ಷ್ಮೀ ರಮಣ ವಿಜಯ ವಿಠಲರೆಯ ಘನ್ನ ಮಹಿಮಾ ನಿನ್ನ ವಾಕ್ಯ ಅಮೃತ ಸಿದ್ಧ. ಘನ್ನ ಮಹಿಮ, ಅಪಾರ ಮಹಿಮೆ ನಿನ್ನದು ಅಂತ ನೀನು ಹೇಗಿದ್ದಿ? ಕನ್ಯಾ ಲಕ್ಷ್ಮೀ ರಮಣ, ಚಿಕ್ಕ ಕನ್ಯೆ ಲಕ್ಷ್ಮೀದೇವಿ ಅಂತ ಕನ್ಯಾ ರಮಣ. ಆ ರೀತಿ ಚಿಂತಿಸಿದ್ಯಾಕೆ? ಕನ್ಯಾ ಲಕ್ಷ್ಮೀ ರಮಣ ಅಂತ ಚಿಂತಿಸಿದ್ಯಾಕೆ ಅಂತಂದ್ರೆ, ಕನ್ಯೆ ಅಂದ್ರೆ ದೀರ್ಘಾಯುಷ್ಯವಾಗಿ ಬದುಕ್ತಾಳೆ ಅಂತ. ಹಾಗೆ ಅವಳನ್ನು ಯಾರನ್ನೂ ಮುದುಕನಿಗೆ ಮದುವೆ ಮಾಡಿಕೊಟ್ರ? ಇಲ್ಲ, ನಮ್ಮ ನಿತ್ಯ ಯೌವನದಲ್ಲೇ ಇರುವಂತ ನಮ್ಮ ನಾರಾಯಣನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಏನರ್ಥ? ಅವನು ಅವನು ಸಾವೇ ಇಲ್ಲದವ, ನಿತ್ಯ ಇದ್ದವ. ಲಕ್ಷ್ಮೀದೇವಿಯು ನಿತ್ಯ ಇದ್ದಳು. ಹಾಗೆ ನಿತ್ಯ ಅಂತ ಇವರಿಗೆ ನಿತ್ಯ ಕೊಡ್ಲಿಕ್ಕೆ ಆಗುದಿಲ್ಲ, ನಿತ್ಯ ಅಂದ್ರೆ ಮೋಕ್ಷ ಕೊಡು ಅಂತ. ಆದ್ರೆ ಈಗ ನಿತ್ಯದಲ್ಲಿ, ನಿತ್ಯ ಅಂದ್ರೆ ಚಿರ ಅಂತ ಹೆಚ್ಚು ಕಾಲ ಇವರು ಈ ರೀತಿ ದಾಂಪತ್ಯ ನಿನ್ನಂತೆ ಆರಾಮಾಗಿ ಸುಖವಾಗಿ ಜೀವನವನ್ನು ಬಾಳುತ್ತಾ ನಿನ್ನನ್ನು ಲಕ್ಷ್ಮೀರಮಣ ಅಂತಲೇ ಚಿಂತನೆ ಮಾಡುತ್ತಾ ಪೂಜೆ ಮಾಡುವ ಭಾಗ್ಯ ಕೊಡುವವರಿಗೆ ಅನ್ನುವ ಚಿಂತನೆಯನ್ನು ತಂದು ಕೊಡ್ತಾ, ಘನ್ನ ಮಹಿಮಾ, ಅಪಾರ ಮಹಿಮಾ ನೀನು, ಇದನ್ನೆಲ್ಲ ಕೊಡುವವ ನೀನು. ಈ ವಾಕ್ಯ ಏನು ಅಂತಂದ್ರೆ, ನಿನ್ನ ವಾಕ್ಯ ಅಮೃತ ಸಿದ್ಧ. ಆ ವಾಕ್ಯಕ್ಕೆ ಮೃತ ಅಂದ್ರೆ ಸಾವನ್ನೋದು ಇಲ್ಲ, ಅಮೃತ, ಸಾವನ್ನೋದೇ ಇಲ್ಲದಂತ ವಾಕ್ಯ ಅದು. ಕೊಡ್ತಿ ಅನ್ನೋದು ಅಷ್ಟು ಗ್ಯಾರಂಟಿ ನಮಗೆ. ಅಮೃತ ಸಿದ್ಧ ಅಂತ ಹೇಳ್ತಾ ಅಟ್ಟತಾಳಕ್ಕೆ ಬಂದು, ಆಳು ಗೆದ್ದರೆ ನೋಡು ಅರಸಗೆ ಜಯಪ್ರದ, ಆಳು ನುಡಿದದ್ದು ಅರಸ ನುಡಿದದ್ದು. ಆಳು ಗೆದ್ದರೆ ಅರಸಗೆ ಜಯಪ್ರದ ಅಂತ. ಆಳು ಯಾರು? ಈಗ ನಾವು ನೋಡ್ತೇವೆ, ನಮ್ಮ ಹಿಸ್ಟ್ರಿ ಎಲ್ಲ ಪಾಠ ಮಾಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ? ಅದು ಸತ್ಯವೋ ಸುಳ್ಳೋ ಬೇಕಾಗಿಲ್ಲ ನಮಗೆ, ಅಲ್ಲಿರೋ ಅಭಿಪ್ರಾಯವನ್ನು ತಗೊಳ್ಳೋದು. ಶಹಜಾನ್ ತಾಜ್ ಮಹಲ್ ಕಟ್ಟಿದ ಅಂತ ಹೇಳ್ತಾರೆ. ಅವನು ಕಟ್ಟಿದ್ದ? ಹೋಗಿ ಇಟ್ಟಿಗೆ ಇಟ್ಟಿದ್ದ ಅವನ? ಇಲ್ಲ. ಯಾರಿಟ್ಟದ್ದು? ಅವನ ಭೃತ್ಯ ಕೆಲಸಗಾರನು ಮಾಡಿದ್ದು ಅಂತ. ಹಾಗೆ ಯುದ್ಧ, ಎಲ್ಲೋ ಯುದ್ಧ ನಡೀತು. ಯುದ್ಧ ಮಾಡಿದಾಗ ಸೇವಕರು ಹೋಗಿ ಯುದ್ಧ ಮಾಡಿರ್ತಾರೆ, ರಾಜ ಹೋಗಿ ಇರುವುದಿಲ್ಲ. ಅಲ್ಲಿ ಗೆದ್ದು ಬರ್ತಾರೆ ಸೈನಿಕರು. ಗೆದ್ದು ಬಂದ್ರೆ ಯಾರಿಗೆ ಹೆಸರು? ಈ ರಾಜ ಆ ಜಾಗವನ್ನು ಗೆದ್ದ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಏನು? ಆಳು ಗೆದ್ದರೆ ಅರಸಗೆ ಜಯಪ್ರದ. ನಮ್ಮ ಈ ಆಳು ವಿಜಯರಾಯರ ಎಂಬ ಆಳು ಈ ಮಾತನ್ನು ಕೊಡುವ ಮೂಲಕ ಆಯುಷ್ಯ ಅವನಿಗೆ ಸಿಕ್ಕರೆ ಅರಸ, ಲಕ್ಷ್ಮಿಯ ಅರಸಗೆ ಜಯಪ್ರದ, ಅವನೇ ಕೀರ್ತಿ ಹೆಚ್ಚಾಗುವಂತದ್ದು. ಲಕ್ಷ್ಮೀರಮಣನಿಗೆ ಜೈಕಾರ ಹಾಕುವಂತ ಪ್ರಸಂಗ ಹೆಚ್ಚಾಗ್ತದೆ. ಇನ್ನೊಂದು ನಮಗೆ ನೆಪ ಸಿಗ್ತದೆ, ನಮಗೆ ಉತ್ಸವ ಮಾಡ್ಲಿಕ್ಕೆ ನೆಪ ಬೇಕು ಅಂತ. ಅದೇ ರೀತಿ ಇಲ್ಲೂ ಅಷ್ಟೇ, ಉತ್ಸವ ಮಾಡ್ಲಿಕ್ಕೆ ಇವನಿಗೆ ಆಯುಷ್ಯ ಕೊಟ್ಟು ಹಬ್ಬ ನಿನ್ನ ಕೀರ್ತಿಯೇನೋ ಮತ್ತೆ ಮತ್ತೆ ದೇವರನ್ನು ಸ್ತೋತ್ರ ಮಾಡುದು, ಮತ್ತೊಂದು ಉತ್ಸವ ಮಾಡುದು. ಹಾಗೆ ಆಳು ನುಡಿದದ್ದು ಅರಸ ನುಡಿದದ್ದು. ಈಗ ಭೃತ್ಯ ಏನೋ ಹೇಳ್ದ, ರಾಜ ಹೇಳಿ ಕಳಿಸಿದ್ದೆ ಬೇರೆ, ಅಲ್ಲಿ ಭೃತ್ಯ ಹೋಗಿ ಹೇಳಿದ್ದೇನೋ ಆಯ್ತು ಅಂತ ಅಂದ್ರೆ ಯುದ್ಧಗಳ ಪ್ರಸಂಗವು ನೋಡಿದ್ದೇವೆ. ಹಾಗಲ್ಲ ಇಲ್ಲಿ, ದೇವರೇ ನೀನ್ ನುಡಿಸಿದ್ದೆ ನಾನು ನುಡಿತಾ ಇದ್ದು, ನಾಹಂಕರ್ತ ಹರಿಕರ್ತ, ಅದೇ ಭಾವನೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಾನ್ ಮಾಡ್ತಾ ಇರೋದಲ್ಲ, ನೀನೇ ನುಡಿಸ್ತಾ ಇರೋದು. ಆಳು ನುಡಿತಾ ಇರೋದು ಹೌದು, ನೋಡ್ಲಿಕ್ಕೆ ಹೌದು, ಆದ್ರೆ ಅರಸು ನುಡಿದದ್ದು. ಆಳು ನುಡಿದದ್ದು ಹೌದು, ಅರಸು ನುಡಿದದ್ದು. ದೇವರು ನೀನೇ ನುಡಿಸ್ತಾ ಇರುವಂತದ್ದು. ಏಲಾಳ ಮಾಡದೆ ಯಾದವ ಕುಲಮಣಿ ಪಾಲಿಸಬೇಕಯ್ಯ ಪರಮ ಅನಿಮಿತ್ತ ಮೂಲ ಬಂಧವ. ಏಲಾಳ ಅಂತಂದ್ರೆ ನಿರ್ಲಕ್ಷ್ಯ ಮಾಡಬೇಡ. ಅಲ್ಲಿ ನೋಡಿ ಮುಂದಿನ ಶಬ್ದ ತುಂಬಾ ಚೆನ್ನಾಗಿದೆ. ಯಾದವ ಕುಲಮಣಿ ಅಂತಂದ್ರು.
ಯಾದವ ಕುಲಮಣಿ ಅಂತಲೇ ಶಬ್ದ ಯಾಕೆ ಕೃಷ್ಣ ಅಂತ ಅನ್ಬೋದಿತ್ತು, ನೀಲಮೇಘ ಶ್ಯಾಮ ಅಂತ ಏನೋ ಒಂದು ಶಬ್ದ ಹಾಕ್ಬಿಡ್ಬೋದಿತ್ತು. ಯಾಕೆ ಈ ರೀತಿಯ ಶಬ್ದ ಹಾಕಿದ್ರು? ಯಾದವ ಕುಲಮಣಿ ಅಂತ ಇಡೀ ಬಂಗಾರ ಇರ್ತದೆ, ಇಡೀ ಕುಲ ಅವರದ್ದು, ಯದುಕುಲ ತುಂಬಾ ಚೆನ್ನಾಗಿದೆ. ಆ ಹರಿವಂಶಲೇ ಅಂತ ಒಂದು ಗ್ರಂಥವೇ ಬಂತು. ಅಂತ ಕುಲ ಅದು. ಅಂತಹ ಕುಲ, ಆ ಕುಲದಲ್ಲಿ ಮಣಿ ಅಂತ ತುಂಬಾ ಹೈಲೈಟ್ ಆಗಿ ಗಮನಕ್ಕೆ ಬರುವಂತವ ಯಾರು? ಕೃಷ್ಣ. ಯಾದವ ಕುಲಮಣಿ, ಆ ಕುಲ ಬಂಗಾರದಂತಿದ್ರೆ ಆ ಬಂಗಾರದಲ್ಲಿರುವ ಮಧ್ಯದ ಮಣಿ ನೀನು ಅಂತ. ಮಧ್ಯದಲ್ಲಿರುವ ಮಣಿ ನಾವು ಏನ್ ಮಾಡ್ತೇವೆ, ಗಮನಕ್ಕೆ ಸೆಳೆತ ತರ್ತದೆ ಅದು. ಹಾಗೆ ನಾವು ಮಾತಾಡ್ತಿರೋದಕ್ಕೆ ನೀನು ನಿನ್ನ ಗಮನ ಇಲ್ಲಿ ಬರ್ಬೇಕು ಅನ್ನೋದಕ್ಕೋಸ್ಕರ ದೇವರನ್ನ ಚಿಂತಿಸಿದ್ರು. ಯಾದವ ಕುಲಮಣಿ, ಏಲಾಳ ಮಾಡಬೇಡ ಅಂದ್ರೆ ನಿರ್ಲಕ್ಷ್ಯ ಮಾಡಬೇಡ ನಮ್ಮ ಪ್ರಾರ್ಥನೆಯನ್ನ, ಅದನ್ನು ಮನ್ನಿಸೋ ಅನ್ನುವ ಪ್ರಾರ್ಥನೆಯನ್ನು ಕೊಟ್ರು. ಪಾಲಿಸಬೇಕಯ್ಯ ಪರಮ ಅನಿಮಿತ್ತ ಮೂಲ ಬಾಂಧವ. ಪರಮ ಅನಿಮಿತ್ತ ಮೂಲ ಬಾಂಧವ ಅಂದ್ರೆ ಮೂಲ ಅಂತ ಯಾಕೆ ಹೇಳಿದ್ರು? ಅನಿಮಿತ್ತ ಬಾಂಧವ ಅಷ್ಟೇ ಸಾಕಾಗಿತ್ತು. ಮೂಲ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಒಬ್ರು ಬರ್ತಾರೆ ಕಡೆಗೆ ಮೋಕ್ಷ ಹತ್ತಿರದ ಶರೀರ ಇದ್ದಾಗ ನಮಗೆ ಒಬ್ರು ಬರ್ತಾರೆ ಗುರುಗಳು. ಅವ್ರಿಗೆ ಯಾವುದೇ ನಿಮಿತ್ತ ಇರುವುದಿಲ್ಲ, ಅನಿಮಿತ್ತ. ಬಂದು ಅಂದ್ರೆ ಸಂಬಂಧ ಉಳ್ಳವರು ಅಂತ ಗುರುಗಳಾಗಿ ಬರ್ತಾರೆ. ಬಂದು ನಮಗೆ ಉಪಾಸ್ಯ ರೂಪ ಯಾವುದು ದೇವರದ್ದು ಅಂತ ಹೇಳಿ ಹೋಗ್ತಾರೆ. ಆ ರೀತಿ ಅನುಗ್ರಹ ಮಾಡಿ ಅವರು ಟೈಮ್ ಆದ್ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಮೋಕ್ಷ ಹೋಗೋ ತನಕ ನಮ್ಮ ಉಪಾಸ್ಯ ರೂಪವನ್ನು ಚಿಂತಿಸಬೇಕು ಅನ್ನೋದು ನಿಯಮ. ಹಾಗಾದ್ರೆ ಅವರು ನಮ್ಮನ್ನು ಬಿಟ್ಟು ಹೋದ್ರು, ಅನಿಮಿತ್ತ, ಅವ್ರಿಗೆ ಯಾವ ನಿಮಿತ್ತ ಇರಲಿಲ್ಲ. ಆದ್ರೆ ಅವರು ಅನಿಮಿತ್ತ ಬಾಂಧವ ಆದ್ರು. ಆದ್ರೆ ಮೂಲ ಬಾಂಧವ ಅಲ್ಲಿ ತನಕನು, ಆ ಗುರುಗಳು ಸಿಗೋ ತನಕನು, ಗುರುಗಳು ಸಿಕ್ಕ ಮೇಲೂ, ಮೋಕ್ಷ ಹೋದ್ಮೇಲೂ ಯಾರು ನಮಗೆ ರಕ್ಷಣೆ? ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ. ಮುಕ್ತರನ್ನು ರಕ್ಷಿಸುವವ, ಎಲ್ಲೆಡೆ ಇದ್ದ ಅಲ್ಲಿ ರಕ್ಷಿಸುವವ ನಮ್ಮ ಕೃಷ್ಣದೇವರು. ಆದ್ರಿಂದ ಏನಂತ ಕರೆದ್ರು? ಮೂಲ ಬಾಂಧವ, ಪರಮ ಅನಿಮಿತ್ತ ಮೂಲ ಬಾಂಧವ, ಪರಮ ಅನಿಮಿತ್ತ. ಯಾವುದೇ ನೆಪಬೇಡ ನಿಂಗೆ, ಅಯ್ಯೋ ಇದಕ್ಕೋಸ್ಕರ ನಾನು ರಕ್ಷಿಸ್ಬೇಕು, ಆ ರೀತಿ ಇಲ್ಲ. ಅನಿಮಿತ್ತ, ನಿಮಿತ್ತವೇ ಇಲ್ಲ, ಪರಮ ಅನಿಮಿತ್ತ ಮೂಲ ಬಾಂಧವ. ಭಾಷೆ ಕೊಟ್ಟರೆ ತಪ್ಪದು ಶಾಹಿ ವಿಜಯ ವಿಠಲರೇ, ಆ ಕಾಲ ಕರ್ಮ ಗುಣ ನಿನಗಿದರೆ ಸ್ವಾಮಿ ಪಾಲಿಸಬೇಕಯ್ಯ ಅಂತ ಮತ್ತೆ ಅನ್ವಯ ಅಲ್ಲಿಗೆ. ಅನೇಕ ಕಾಲ ಗುಣ ಕರ್ಮ ಎಲ್ಲವೂ ನಿನ್ನಲ್ಲಿದೆ, ಎಲ್ಲ ನಿನ್ನಿಂದಲೇ ನಡೆದದ್ದು. ಅಂತಹ ನೀನು ಶಾಹಿ, ಪಾಲ ಅಂದ್ರೆ ಕ್ಷೀರ ಅಂತ, ಕ್ಷೀರಸಾಗರ ಶಾಹಿಯಾದವ ನೀನು. ಶಾಹಿ ಅಂದ್ರೆ ಮಲಗಿರುವವನನ್ನು ಯಾಕೆ ಚಿಂತಿಸ್ತಾ ಇದ್ದಾರೆ? ಮಲಗಿರುವ ನೆಮ್ಮದಿಯಿಂದ ಮಲಗಿರ್ತಾನೆ ಅಂತ. ನೆಮ್ಮದಿಯನ್ನು ಬೇಕಾಗಿದೆ ಈಗ. ನೆಮ್ಮದಿಯಿಂದ ನಾವು ಧೈರ್ಯದಿಂದ ಹೋಗಿ ಧರ್ಮಾಚರಣೆ ಮಾಡ್ಬೇಕು ಅಂದ್ರೆ ಒಳಗೆ ಖಾಲಿ ಮನಸ್ಸಲ್ಲಿ ಯಾವುದೇ ಕಿರಿಕಿರಿ ಇರಬಾರ್ದು, ನೆಮ್ಮದಿ ಬೇಕು. ಹಾಗಾದ್ರೆ ನೆಮ್ಮದಿಯಿಂದ ಮಲಗಿರುವ ವಿಷ್ಣುವನ್ನ ಚಿಂತನೆ ಮಾಡ್ತಾ ಪಾಲಸಾಗರ ಶಾಹಿ. ಹಾಲು ನಾನು ಹೇಳಿದೆ ಅವತ್ತು, ಏನು ಬೇವು ಬೆಲ್ಲದಲ್ಲಿ ಇಡಲು ಏನು ಫಲ ಅಂತ, ಅವತ್ತು ಬಳಗರಲ್ಲಿ ಅಲ್ಲಿ ಹಾವಿಗೆ ಹಾಲಿರದ್ರೆ ಏನು ಫಲ ಅಂತ, ದುರ್ಜನರಿಗೆ ಹಿತವಾದ ಮಾತನ್ನು ಹೇಳಿದ್ರೆ ಏನು ಫಲ ಅಂತ ನಾನು ಅದಕ್ಕೊಂದು ಅರ್ಥ ಹೇಳಿದೆ. ಹಾಲು ಅಂತ ಯಾಕೆ ಹಿತವಾಕ್ಯ ಅಂತ ಅರ್ಥ ಅಂದ್ರೆ, ಹಾಲು ನಮಗೆ ಹೇಗೆ ನೆಮ್ಮದಿ ಕೊಡ್ತದೋ ಹಿತವಾಕ್ಯವು ಅಂತೆ ನೆಮ್ಮದಿ ಕೊಡ್ತದೆ. ಅದರಿಂದ ಹಾಲು ಹಿತವಾಕ್ಯಕ್ಕೆ ಸಮ ಅಂತ ಹೇಳಿದೆ. ಹಾಗೆ ಹಿತ ಅಂದ್ರೆ ಹಾಲು ಹಿತವನ್ನು ಕೊಡುತ್ತದೆ. ಹಿತದ ಸಮುದ್ರ, ನೆಮ್ಮದಿಯ ಸಾಗರ ಅದು. ಅಲ್ಲಿ ಮಲಗಿರುವವ ನೀನು, ನೆಮ್ಮದಿಯಿಂದ ಮಲಗಿರುವವ ಅಂತ ಚಿಂತನೆ ಮಾಡಿದ್ರೆ ಆ ಸಾಗರವನ್ನು ನಮಗೂ ಕೊಡ್ತೀಯಲ್ಲ ಅಂತವ ಅಂತ ಚಿಂತಿಸ್ತಾ ಮುಂದೆ ಆದಿತಾಳಕ್ಕೆ ಬರೋಣ. ಅರ್ಥವಾದವಲ್ಲ ಮನಸ್ಸು ಪೂರ್ವಕದಿಂದ. ಇಲ್ಲಿ ದೇವರಿಗೆ ಇನ್ನು ಆನಂದ ಶುರು ಆಯ್ತು, ಕುಣಿಲಿಕ್ಕೆ ಆರಂಭಿಸಿದ. ಅರ್ಥವಾದವಲ್ಲ ಮನಸ್ಸು ಪೂರ್ವಕದಿಂದ. ಅರ್ಥವಾದವಲ್ಲ ಅಂತಂದ್ರೆ ಅದನ್ನ ಸ್ವಲ್ಪ ಬಿಡಿಸೋಣ. ಅರ್ಥವಾದ ನೋಡಿ, ಅರ್ಥವಾದವ ಅಲ್ಲ, ಅರ್ಥವಾದವಲ್ಲ. ಅಚಿಂತ್ಯ ಅಂತ ದೇವರು. ತಿಳಿಲಿಕ್ಕೆ ಸಾಧ್ಯನಾ? ನೀನು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ದೇವರು ಈ ರೀತಿಯ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥವಾದವಲ್ಲ ಮನಸ್ಸು ಪೂರ್ವಕದಿಂದ ಪ್ರಾರ್ಥನೆ ಮಾಡುವೆ ಅನಾದಿ ಬ್ರಹ್ಮಚಾರಿ. ಅನಾದಿ ಬ್ರಹ್ಮಚಾರಿ ನೀನು. ಇಷ್ಟು ಹೆಣ್ಣುಮಕ್ಕಳನ್ನು ಮದುವೆ ಆಗಿದೆಯಾ ಕೃಷ್ಣ ಅವತಾರದಲ್ಲಿ? ಅನಾದಿ ಬ್ರಹ್ಮಚಾರಿ ಚ ಕೃಷ್ಣ ವ್ಯಸನಕರ್ಷಕ ಕೃಷ್ಣ ಸ್ತೋತ್ರ. ಅನಾದಿ ಬ್ರಹ್ಮಚಾರಿ ನೀನು. ಅಂತಹ ನೀನು ಏನು ನಾವು ಮನಸ್ಸು ಪೂರ್ವಕದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ನಮ್ಗೆ ಪರಿಹಾರ ಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ನಾವು ಸುಮ್ಮನೆ ಕೇಳೋದುಂಟು ನಮ್ಮ ಗೆಳೆಯರಲ್ಲಿಯೋ ಅಥವಾ ಯಾರಲ್ಲೋ, ನಮ್ಗೆ ಕೊಡೋ, ಅಥವಾ ಮಗುವಿನಲ್ಲಿ ಆಟ ಆಡ್ತಾ ಇರುತ್ತೆ, ಅದು ಮಣ್ಣಲ್ಲೇ ಆಟ ಆಡ್ತಾ ಇರ್ತದೆ, ನನಗ್ ಕೊಡೋ ಅಂತ ಸುಮ್ಮನೆ ಕೇಳ್ತೀನಿ. ಮಣ್ಣನ್ನು ತಗೊಂಡು ನಮ್ಗೆ ಆಗ್ಬೇಕಾದದ್ದು ಏನಾರು ಇರ್ತದ? ಇಲ್ಲ. ಆದ್ರೂ ಮಗು ತಂದು ಕೊಡ್ತದೆ.
ಹಾಗೆ ನಾವು ಹಾಗೆ ಮಗುವಿಗೆ ಕೇಳಿದಂತೆ ಕೇಳ್ತಾ ಇಲ್ಲ ಈಗ. ನಮಗೆ ನಿಜವಾಗ್ಲೂ ಬೇಕಾಗಿದೆ, ಅವಶ್ಯಕತೆ ಇದೆ. ಅದಕ್ಕೆ ಪ್ರಾರ್ಥನೆ ಮಾಡುವೆ ಅನಾದಿ ಬ್ರಹ್ಮಚಾರಿ. ಮನಸ್ಸು ಪೂರ್ವಕವಾಗಿ ನಿಜವಾಗ್ಲೂ ಬೇಕು ಕಣೋ ಕೃಷ್ಣ, ಅಷ್ಟು ಸೆಲೆಗೆ ಕೊಡೋ ಅಂತ ಪ್ರಾರ್ಥನೆ. ಅನಾದಿ ಬ್ರಹ್ಮಚಾರಿ. ಯಾಕೆ ಅನಾದಿ ಬ್ರಹ್ಮಚಾರಿ ಅಂತ ಚಿಂತನೆ ಅಂತಂದ್ರೆ, ಕೇಶವರಾಯ ಇನ್ನು ಇನ್ನೂ 10-15 ವರ್ಷ ಬದುಕಿ ಅಥವಾ 100 ವರ್ಷ ಆದ್ರೂ ಬದುಕಿದ್ರೆ, ಅವನು ಬದುಕಿದ್ರೆ ಏನ್ ಮಾಡ್ಬೇಕು? ಅವನು ಸುಖವಾಗಿ ದಾಂಪತ್ಯ ಜೀವನ ಬದುಕಲಿಕ್ಕೋಸ್ಕರ ಕೇಳ್ತಾ ಇಲ್ಲ. ಧರ್ಮದ ಆಚರಣೆ ಅಂದ್ರೆ ಏನು? ಬ್ರಹ್ಮಚರ್ಯ ಪಾಲಿಸುತ್ತಾ ದೇವರನ್ನು ಚೆನ್ನಾಗಿ ಪೂಜಿಸಿದ್ರೆ, ಗೃಹಸ್ಥನಿಗೂ ಬ್ರಹ್ಮಚರ್ಯ ಹೇಗೆ, ಅರ್ಜುನನ ಪ್ರಸಂಗ ಎಲ್ಲ ನೆನಪಿಸಿದ್ರೆ ಗೊತ್ತಾಗ್ತದೆ. ಅದು ಸದ್ಯಕ್ಕೆ ಈಗ ಇಲ್ಲೇ ನೋಡು. ಆ ಇವನಿಗೂ ಅಷ್ಟೇ. ಈಗ ಇನ್ನು ಮುಂದೆ ಧರ್ಮಾಚರಣೆ ಹೇಗೆ, ಬ್ರಹ್ಮಚರ್ಯವನ್ನು ಆಚರಣೆ ಮಾಡುತ್ತಾ ಅವನು ಇರ್ಬೇಕಂದ್ರೆ ಅನಾದಿ ಬ್ರಹ್ಮಚಾರಿ ಅಂತ ನಿನ್ನನ್ನು ಚಿಂತಿಸಬೇಕು. ಆ ಚಿಂತನೆಯನ್ನು ಅವ್ರಿಗೂ ಕೊಡು, ಕೊಟ್ಟು ಆಯುಷ್ಯವನ್ನು ಕೊಡು. ಸ್ವಾರ್ಥಗೋಸುಖವಾಗಿ ಬೇಡಿಕೊಂಬುವನಲ್ಲ, ವ್ಯರ್ಥವಾಗ ವ್ಯರ್ಥವಾಗ ಗೊಡದಿರು. ವೇದದಲ್ಲಿ ಹೇಳಿದ ಅರ್ಥಜ್ಞಾನಕ್ಕೆ ನಿತ್ಯ ಎಲ್ಲಿದ್ದರೂ ದೇವ. ಏನಂದ್ರೆ ನೋಡಿ, ನಾನು ಯಾವುದಕ್ಕೂ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವೆಲ್ಲ ಪ್ರಾರ್ಥನೆ ಮಾಡೋದು ಉಂಟು. ಯಾವುದಕ್ಕೋಸ್ಕರ? ನಮಗೆ ಕೊಡು, ನನಗೆ ಕೊಡು, ನಮ್ಮದು ಇನ್ನೂ ಕೆಟ್ಟದ್ದು, ನಮಗೆ ಅನ್ನೋದು ಇರುವುದಿಲ್ಲ. ನನಗೆ 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 ಅಂತ ಪ್ರಾರ್ಥನೆ. ಈ ರೀತಿಯಾಗಿ ನಮ್ಮ ಪ್ರಾರ್ಥನೆ ಇರ್ತದೆ. ಆ ರೀತಿ ಇರಬಾರ್ದು. ದಾಸರು ಅದನ್ನು ತೋರಿಸ್ಕೊಟ್ರು. ನೋಡಿ, ನನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ ಕೃಷ್ಣ. ಧರ್ಮಕ್ಕೋಸ್ಕರ ಇವರು ಅಷ್ಟೇ, ತಮ್ಮಗೋಸ್ಕರ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ. ಧರ್ಮದ ರಕ್ಷಣೆ ಆಗ್ಬೇಕು. ನಾವು ಇನ್ನೊಂದು 4 ವರ್ಷ ಧರ್ಮ ಆಚರಣೆ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೊಂದು 4 ಜನ ಕಲಿತಾರೆ. ಆ 4 ಜನ ಕಲಿತ್ರೆ ಇನ್ನೊಂದು ಧರ್ಮದ ಉಳಿವಿಕೆ ಆಗ್ತದೆ. ಈ ಎಲ್ಲ ಉದ್ದೇಶಗಳಿದೆ. ಆಮೇಲೆ ವೇದಗಳಲ್ಲಿ ಏನ್ ಹೇಳಿದ್ಯಾ? ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವರನ್ನು ನೀನು ರಕ್ಷಿಸ್ತೀಯಾ ಅಂತ ಹೇಳಿದೆ. ಹಾಗಿದ್ದಾಗ ಆ ವೇದದ ಜ್ಞಾನ, ಅರ್ಥಜ್ಞಾನಕ್ಕೆ ನೀನು ಸುಳ್ಳು ಅಂತ ಹೆಸರು ಬರದೇ ಇರುವಂತ ಕಾಪಾಡುವವ ನೀನು. ಎಲ್ಲಿದ್ರೂ ಕಾಪಾಡ್ತೀಯ ಅಂತವ ನೀನು. ಹಾಗಾದ್ರೆ ಇಲ್ಲೂ ಅಷ್ಟೇ ಕಾಪಾಡುವಂತ ಪ್ರಾರ್ಥನೆ. ಅರ್ಥ ಆತುರ ನೀನಲ್ಲ, ಸಕಲ ಕಾಲದಲ್ಲಿ ಸಮರ್ಥ ನೀನಹುದು ಸರ್ವೋತ್ತಮ. ಅರ್ಥ ಆತುರ ನೀನಲ್ಲ. ದೇವರು ಎಷ್ಟು ಅಂದ್ರೆ ಇದು ಕೊಟ್ರೆ ಈ ಫಲ, ಇದು ಕೊಟ್ರೆ ಈ ಫಲ, ಆಯ್ತು ಆ ಫಲವನ್ನು ಕೊಡ್ತಾನೆ. ಹಾಗಾದ್ರೆ ಅವನಿಗೆ ಇದು ಮಾತ್ರ ಇಷ್ಟ, ಇಂಥದ್ದು ಬೇಕು. ಈಗ ನಾವೆಲ್ಲ ಇರ್ತೇವೆ. ಈಗ ದುಡ್ಡು ಬೇಕಾದ ಬಡವ ಅಂತಂದ್ರೆ ದುಡ್ಡಿನ ಅರ್ಥ ಆತುರ. ಆತುರ ಅಂದ್ರೆ ಅಪೇಕ್ಷೆ ಪಡ್ತಾ ಅರ್ಜೆಂಟ್ ಅಲ್ಲಿ ಇರ್ತಾನೆ. ಅದು ಬೇಕು 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 ಅಂತ ಇರ್ತಾನೆ. ಅರ್ಥ ಅಂದ್ರೆ ದುಡ್ಡು. ಅರ್ಥ ಆತುರ, ಅವನಿಗೆ ದುಡ್ಡು ಬೇಕು. ಅವನಿಗೆ ಅರ್ಥ ಅಂದ್ರೆ ಯಾವುದನ್ನು ಅಪೇಕ್ಷಿಸ್ತೇವೆ ಅದು ಅರ್ಥ. ಈಗ ಒಬ್ಬ ವಿದ್ಯಾರ್ಥಿ ಪುಸ್ತಕವನ್ನು ಅಪೇಕ್ಷಿಸ್ತಾನೆ, ಅದು ಪುಸ್ತಕ ಅವನಿಗೆ ಅದು ಅರ್ಥ. ಹಾಗೆ ದೇವರು ನಿನಗೆ ಇದರಿಂದ ನಾವು ಕೊಡುವುದ್ರಿಂದ ಏನಾರು ಆಗುವುದು ಅಂತ ಉಂಟಾ? ಇಲ್ಲ. ಅರ್ಥ ಆತುರ ನೀನಲ್ಲ. ಅದ್ರಿಂದ ಕೊಟ್ಟಿದ್ರಿಂದ ನೀನ್ ಏನಾರು ಆಗ್ಬೇಕು ಅಂತ ಇಲ್ಲ. ಸಮರ್ಥ ನೀನು, ಹೌದು. ಎಲ್ಲ ಮಾಡ್ಲಿಕ್ಕೂ ಸಮರ್ಥ ನೀನು. ಆಮೇಲೆ ಹೇಗೆ ನಾವು ಸಕಲ ಕಾಲದಲ್ಲಿ ನಾವು ಈ ಕಾಲದಲ್ಲಿ ನಿಂಗೆ ಇದು ಕೊಡ್ಲಿಲ್ಲ ಅಂದ್ರೆ, ಈಗ ಪೂಜೆಗಳಲ್ಲಿ ಉಂಟು. ಈ ಸಮರ್ಪಣೆ ಮಾಡಿದ್ರೆ ಈ ಫಲ, ಚಾಮರ ಸಮರ್ಪಣೆ ಮಾಡಿದ್ರೆ, ಚಾಮರ ಸೇವೆ ಮಾಡಿದ್ರೆ ನಮಗೆ ಸಂಸಾರದ ತಾಪ ಕಡಿಮೆ ಮಾಡ್ತಾನೆ. ಛತ್ರ ಹಿಡಿದ್ರೆ ನಮಗೂ ಗೋವಿಂದನ ಸ್ಮರಣೆ ಅಂದ್ರೆ ಆ ಬೆಟ್ಟವನ್ನು ಧರಿಸಿದಂತೆ ರಕ್ಷಣೆ ಮಾಡ್ತಾನೆ. ಈ ಎಲ್ಲ ರೀತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಅಂದ್ರೆ ನಾವು ಸಮರ್ಪಣೆ ಮಾಡಿದ್ರೇನ ನೀನು ಈ ರೀತಿಯ ಸಕಲ ಕಾಲದಲ್ಲಿ ನೀನೇನು ನಿಂಗೆ ಅದೆಲ್ಲ ಬೇಕಾಗಿಲ್ಲ. ಆ ಕಾಲದಲ್ಲಿ ಕೊಟ್ಟರೆ ಮಾತ್ರ ಅಷ್ಟು ಫಲನಾ? ಹಾಗಲ್ಲ. ನೀನು ಪರಮ ಕರುಣಿ. ಕೊಟ್ರೆ ಮಾತ್ರ ನೀನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ನಿಂಗೆ ಛತ್ರ ಸಮರ್ಪಣೆ ಮಾಡಿದ್ವಿ, ಆ ಛತ್ರ ನೀನು ಸ್ವೀಕಾರ ಮಾಡಿದ್ವಿ, ಅದಕ್ಕೆ ನಮಗೆ ವಾಪಸ್ ಛತ್ರಿ ಹಿಡಿಲಿಕ್ಕೆ ಸಾಧ್ಯ ಆಯ್ತಾ? ಹಾಗಲ್ಲ. ಸಮರ್ಥ ನೀನಹುದು ಸಕಲ ಕಾಲದಲ್ಲಿ ಸರ್ವೋತ್ತಮ. ಯಾವುದರ ಅಪೇಕ್ಷೆಯೂ ಇಲ್ಲ ನಿನಗೆ, ಯಾವುದೂ ಇಲ್ಲದೆ ನೀನು ನಮ್ಮನ್ನು ರಕ್ಷಿಸ್ತಿ. ಸರ್ವೋತ್ತಮ ನೀನು. ಆಯ್ತು, ಇಷ್ಟೆಲ್ಲ ನೀನನ್ನು ಸ್ತೋತ್ರ ಮಾಡ್ತಾ ಇರೋದು ಯಾವುದಕ್ಕೋಸ್ಕರ? ಪರ ಹಿತಾರ್ಥವಾಗಲಿ, ಇದೇ ಖುಷಿಯಾಗದಂತೆ ಕಾಯೋ ಅರ್ಥವಿದೂರ ನಮ್ಮ ವಿಜಯ ವಿಠಲ. ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ಲಿಕ್ಕೋಸ್ಕರ. ಪರ ಅಂದ್ರೆ ಯಾರು? ಉತ್ತಮ ಜೀವಿಗಳು ಅಂತ. ಪರ ಅಂದ್ರೆ ಉತ್ತಮ ಅಂತ ಅರ್ಥ. ಈ ಸ್ತೋತ್ರ ಯಾಕೆ ಸುಳಾದಿ ಅಂತ ಹೀಗೆ ಮುಂದೆ ಉಳಿಸುವಂತಾಯ್ತು, ಉಳಿದುಕೊಡುವಂತಾಯ್ತು ಅಂತಂದ್ರೆ, ದಾಸರು ನೋಡಿ ಪ್ರಾರ್ಥನೆ ಮಾಡಿದ್ದಾರೆ ಈಗಲೇ. ಪರ ಹಿತಾರ್ಥವಾಗಲಿ, ಇದೇ ಖುಷಿಯಾಗದಂತೆ ಕಾಯೋ. ಈ ಸ್ತೋತ್ರ ಯಾರು ಪಾರಾಯಣ ಮಾಡಿದ್ರು ಸುಳ್ಳಾಗದಂತೆ ಕಾಯೋ. ಯಾವ್ದಕ್ಕೋಸ್ಕರ? ಪರಹಿತಾರ್ಥವಾಗಲಿ. ಪರ ಅಂದ್ರೆ ಉತ್ತಮ ಜೀವಿಗಳು. ಯಾರಿಗೆ ಒಂದು ಕಾಲದಲ್ಲಿ ಯಾವುದೋ ಸಾಧನೆ ಮಾಡ್ತಾ ಮಾಡ್ತಾ ಮೋಕ್ಷ ಸಿಗುವಂತ ಜೀವಿಗಳು ಇರ್ತಾರೆ. ಪರ ಅಂದ್ರೆ ಉತ್ತಮ ಜೀವಿಗಳು, ಮೋಕ್ಷಕ್ಕೆ ಹೋಗುವ ಜೀವಿಗಳು ಅಂತ ಅವರು ಬೇರೆ. ಒಂದು ಸಾಮಾನ್ಯ ಜೀವಿ, ಉತ್ತಮ ಜೀವಿ, ಒಳ್ಳೆಯ ಜೀವಿ ಅಂತ ಇಟ್ಕೊಳ್ಳೋ. ಪರ ಅಂದ್ರೆ ಉತ್ತಮ ಹೇಗೋ ಒಳ್ಳೆಯದು ಅಂತ ಇಟ್ಕೊಳ್ಳುವ.
ಒಳ್ಳೆಯ ಜೀವಿಗಳಿಗೆ ಪರಹಿತ, ಒಳ್ಳೆಯದಕ್ಕೆ ಅಥವಾ ಯಾವುದೇ ಇರಲಿ ಒಳ್ಳೆಯದಕ್ಕೆ ಹಿತವಾಗ್ಲಿ ಅಂತ. ಆ ಹಿತಕ್ಕೋಸ್ಕರ ಈ ಸ್ತೋತ್ರ ಪುಷಿಯಾಗದಂತೆ ಕಾಯೋ. ಈ ಸ್ತೋತ್ರ ಇನ್ನು ಯಾರು ಪಾರಾಯಣ ಮಾಡ್ತಾರೋ ಅವ್ರಿಗೆಲ್ಲ ಅದರ ಫಲ ಸಿಗುವಂತೆ ಮಾಡೋ. ಅರ್ಧವಿದೂರ ಈ ಹೆಣ್ಣು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಯ್ತು ಅಂತ ನಾನು ಧೈರ್ಯ ಕೊಟ್ಟಾಯ್ತು ಈಗ. ನಿಶ್ಚಯ ಆಯ್ತು ಅಂತ ಹಿಂದೆ ಹೇಳಿದ್ರು, ಈಗ ಮತ್ತೆ ಹೇಳ್ತದೆ ಆಯ್ತು ಅಂತ ಹೇಳಿದ್ರು ಕಾಣುತ್ತೆ. ಹೇಳಿದ್ಮೇಲೆ ಆದ್ರೂ ಭಯ ಇರ್ತದೆ. ಆ ಯಾರೊಬ್ರು ನಮ್ಗೆ ಎಲ್ಲೋ ಕಷ್ಟದಲ್ಲಿರ್ತೇವೆ, ದುಡ್ಡು ಕೊಡ್ತೇವೆ ಅಂತ ಹೇಳ್ತಾರೆ. ಒಮ್ಮೆಗ್ಲೆ ಆಯ್ತು ಕೊಡ್ತೇನೆ ಅಂತ ಧೈರ್ಯ ಬರ್ತದೆ. ಆದ್ರೆ ಕೊಡುವ ತನಕ ಒಂದು ಸಮಾಧಾನ ಇರುದಿಲ್ಲ. ಹಾಗಲ್ಲ, ಅದು ದುಃಖ, ಒಂದು ಭಯ, ಒಂದು ದುಃಖ ಇರ್ತದೆ. ಆ ದುಃಖ ಹೋಗ್ಬೇಕು ಅಂದ್ರೆ ದೇವರನ್ನ ಅದಕ್ಕೆ ಈಗಲೂ ಅಷ್ಟೇ, ದೇವ್ರು ಕೊಡ್ತೇನೆ ಅಂತ ಒಂದು ಧೈರ್ಯ ಕೊಟ್ಟಾಯ್ತು, ಇವ್ರು ದಾಸರು ಮತ್ತೆ ಹೇಳಾಯ್ತು. ಆದ್ರೂ ಆ ಹೆಣ್ಣಿಗೊಂದು ಭಯ ಇರ್ತದಲ್ಲ, ಆ ಭಯ ಹೋಗ್ಲಿಕ್ಕೋಸ್ಕರ ಮತ್ತೆ ಆ ಹೆಣ್ಣಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಭಯ ಇರ್ತದೆ, ನಮ್ಗೆ ಈ ಕೆಲಸ ಆಗ್ಲಿಲ್ಲ ಅಂದ್ರೆ ಹೇಗೆ ಅಂತ. ಆ ಭಯ ಹೋಗ್ಲಿಕ್ಕೋಸ್ಕರ ಏನ್ ಮಾಡಿದ್ರು, ಅರ್ಧ ವಿದೂರ. ವಿದೂರ ಅಂದ್ರೆ ವಿಶೇಷತಃ ದೂರ. ದುಃಖಗಳು ಬರ್ಬೇಕಂದ್ರೆ ದೇವರಿದ್ದಾನೆ ಅಂತ ಆದಾಗ ವಿಶೇಷತಃ ಅಯ್ಯೋ ಬೇಡ ನಾನು ಬರುದಿಲ್ಲ ಅಂತ ಓಡಿ ಹೋಗ್ತವೆ. ಹಾಗೆ ಇಲ್ಲೂ ಅಷ್ಟೇ, ಆ ರೀತಿ ಚಿಂತಿಸಿದ್ರೆ ಏನಾಯ್ತು, ಇವಳಿಗೂ ಅಷ್ಟೇ ಮನಸ್ಸಿಗೆ ಧೈರ್ಯ ಬರ್ಲಿಕ್ಕೆ ಆರಂಭ ಆಯ್ತು, ಆನಂದ. ಓ ದೇವರ ನನ್ನ ಗಂಡನಿಗೆ ಆಯುಷ್ಯ ಕೊಡ್ತಾ ಇದ್ದಾನೆ ಅಂತ ಅವಳಿಗೆ ಮನಸ್ಸಿಗೆ ನೆಮ್ಮದಿ ಬಂತು. ಅರ್ಥವಿದೂರ ನಮ್ಮ ವಿಜಯ ವಿಠಲ ಕೃತಾರ್ಥನ ಮಾಡು. ಇಷ್ಟೊತ್ತು ಕೃತ ಅರ್ಥ ಅಂದ್ರೆ ಫಲ, ಅಥವಾ ಫಲ. ಇಷ್ಟೊತ್ತು ಮಾಡಿದ್ದನ್ನ ಫಲವತ್ತಾಗಿ ಮಾಡೋ, ಫಲ ಉಳ್ಳದ್ದನ್ನಾಗಿ ಮಾಡೋ. ಹಾಗಾದ್ರೆ ಕೃತಾರ್ಥವನ್ನಾಗಿ ಮಾಡು ಅಂತ ಪ್ರಾರ್ಥನೆ. ಅಂದ್ರೆ ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ವಲ್ಲ, ಆಯುಷ್ಯ ಕೊಡು, ಆಯುಷ್ಯ ಕೊಡು, ರಕ್ಷಣೆ ಮಾಡು, ರಕ್ಷಣೆ ಮಾಡುವಂತ ಏನು ಪ್ರಾರ್ಥನೆ ಮಾಡಿದ್ವಲ್ಲ, ಅದು ಫಲಿಸುವಂತೆ ಮಾಡು. ಹೇಗೆ? ಮುದದಿಂದ ಒಲಿದು ಬಂದು. ಇಷ್ಟೊತ್ತು ನೀನು ಕುಣಿತಾ ಇದೆಯಲ್ಲ, ಅಟ್ಟ ತಾಳ ಬಂದು ಆಯ್ತು, ಆದಿ ತಾಳ ಬಂತು, ಆನಂದ ಆಯ್ತು, ಕುಣಿಲಿಕ್ಕೆ ಆರಂಭಿಸ್ತಿ. ಕುಣಿತ ಕುಣಿತ ನಾವು ಪ್ರಾರ್ಥನೆ ಮಾಡಿದ್ವಿ, ಬಂದು ರಕ್ಷಿಸೋ ಅಂತ. ಹೇಗೆ ಮುದದಿಂದ ಹೇಗೆ ಕುಣಿತಾ ಇದೆಯಲ್ಲ ಹಾಗೆ ಬಂದು ಈ ಪ್ರಾರ್ಥನೆಯನ್ನು ಮನ್ನಿಸು. ಆಯ್ತು, ಈಗ ಜತೆ ತಾಳ ಬಂದು ಆಯ್ತು ಅಂತ ಕೃಷ್ಣ ಅವರಿಗೆ ಕಾಣಿಸಿಕೊಂಡ ಕಾಣುತ್ತೆ. ಅಥವಾ ಆ ಹೆಣ್ಣು ಮಗಳಿಗೂ ಮನಸ್ಸಲ್ಲಿ ಕೃಷ್ಣ ದೇವರ ದಾಸರು ದರ್ಶನ ಮಾಡಿಸಿದ್ರು. ದರ್ಶನ ಮಾಡಿಸಿ ಕೃಷ್ಣ ಹೇಳಿದ, ಆಯ್ತು ನರಸಿಂಹದೇವರು ಹೇಳಿದ್ರು, ಆಯ್ತು ನಾನು ನಿನ್ನ ಗಂಡ ನನಗೆ ಆಯುಷ್ಯ ಕೊಡ್ತೇನೆ, ಧರ್ಮದ ಆಚರಣೆ ಮಾಡಿ ನನಗೆ ಭಾರಿ ಸಂತೋಷಗೊಳಿಸಿ ಇನ್ನು ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸಿದ್ದಾನೆ. ಆಗ ಆ ಭಕ್ತರಿಗೆ ದಾಸರು ಅದಕ್ಕೆ ಅವ್ರು ಏನ್ ಪ್ರಾರ್ಥನೆ, ನಮಗೂ ಅಷ್ಟೇ ಏನು ಪ್ರಾರ್ಥನೆ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಆ ಧನ್ಯತೆಯ ಭಾವನೆಯನ್ನು ದಾಸರೇ ನಮ್ಗೆ ಅದನ್ನೂ ಹಾಕಿಕೊಟ್ರು. ಏನು? ಭಕ್ತರ ಭಾಗ್ಯವೇ ಅಪೇಕ್ಷಾ ಪೂರೈಸಿ ಸುಖ ಕೊಡುವುದು ಬಿಡದೆ ವಿಜಯ ವಿಠಲ ವೆಂಕಟ. ಭಕ್ತರ ಭಾಗ್ಯ ಏನು ಭಾಗ್ಯ? ಈಗ ಸ್ವಾಮಿಗಳು ನಮ್ಮ ಮನೆಗೆ ಬಂದ್ರೆ ನಮ್ ಭಾಗ್ಯ ಅಂತೇವೆ. ಯಾಕೆ? ಪುಣ್ಯವಂತರು ಸುಮ್ನೆ ಯಾರ್ಯಾರ್ದು ಮನೆಗೆ ಹೋಗುದಿಲ್ಲ. ಇದನ್ನ ಶಿಶುಪಾಲ ಬದ ಅಂತ ಗ್ರಂಥ ಮಾಘ ಕವಿ ಬರೆದದ್ದ. ಅದ್ರಲ್ಲೂ ಈ ವಾಕ್ಯ ಹೇಳ್ತಾನೆ. ಪುಣ್ಯವಂತರು ಸುಮ್ನೆ ಯಾರ್ಯಾರ ಮನೆ ಹೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಾರದ್ರು ಕೃಷ್ಣನ ಮನೆ ಬಂದಾಗ ಕೃಷ್ಣ ಹೇಳುವ ಮಾತು ಅಂತ. ಹಾಗೆ ಈ ಅನುಗ್ರಹ ಮಾಡ್ಲಿಕ್ಕೆ ಕೃಷ್ಣ ಬಂದಿದ್ದಾನಲ್ಲ, ಹಾಗಾದ್ರೆ ಕೃಷ್ಣ ಸುಮ್ನೆ ಈ ರೀತಿ ಅನುಗ್ರಹ ಮಾಡುವುದಿಲ್ಲ. ಅನುಗ್ರಹ ಮಾಡಿದ್ನ ದೊಡ್ಡ ಭಾಗ್ಯ ಇದು ಅಂತ ಭಕ್ತರಿಗೆ ಆ ಧನ್ಯತೆಯ ಭಾವನೆ ಬಂದಿರ್ತದೆ. ಭಕ್ತರ ಭಾಗ್ಯವೇ ಅಪೇಕ್ಷಾ ಪೂರೈಸಿ. ಏನ್ ಮಾಡ್ತಿ? ಅಪೇಕ್ಷೆ ಪೂರೈಸಿ ಆಯ್ತು, ಅವನಿಗೆ ಆಯುಷ್ಯ ಕೊಟ್ಟು ಏನ್ ಮಾಡ್ತಿ ಅಂತಂದ್ರೆ ಸುಖ ಕೊಡುವುದು ಬಿಡದೆ ವಿಜಯ ವಿಠಲ ವೆಂಕಟ. ಸುಖವನ್ನು ಕೊಡ್ತಿ, ಬಿಡದೆ. ಬಿಡದೆ ಸುಖ ಎಲ್ಲಿ ಸಿಗುತ್ತೆ? ಮೋಕ್ಷದಲ್ಲಿ ಮಾತ್ರ. ಮೋಕ್ಷವನ್ನು ಕೊಡ್ತಿ. ಹೇಗೆ ಕೊಡ್ತಿ? ವೆಂಕಟ ಅಂತಂದ್ರು. ವೇಮ್ ಅಂದ್ರೆ ಪಾಪಗಳು, ಅದನ್ನ ಕತ್ತರಿಸಿ ಕೊಡ್ತಿ ನೀನು. ನಮ್ಮ ಪಾಪದ ಪ್ರಾರಬ್ಧ ಇರುವುದಕ್ಕೆ ನಾವು ಈ ಸಂಸಾರದಲ್ಲಿ ಉಳ್ಕೊಂಡು ಒದ್ದಾಡ್ತಾ ಇರ್ತೇವೆ. ಅದನ್ನು ಉಂಡ ನಂತರ ನಾವು ಏನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಉತ್ತಮ ಗತಿಯನ್ನು ಪಡಿಲಿಕ್ಕೆ ಸಾಧ್ಯ. ಅಂತ ಗತಿಯನ್ನು ಕೊಟ್ಟು ಬಿಡದೆ ಸುಖವನ್ನು ಕೊಡ್ತಿ ಅಂತ ವೆಂಕಟ ಅಂತ. ನೋಡಿ, ಆ ಧನ್ಯತೆಯ ಭಾಗ್ಯ ಅಂದ್ರೆ ಇದು ನೋಡಿ. ಜತೆ ತಾಳ ಇಡೀ ಸುಳಾದಿ ಪಾರಾಯಣ ಫಲವನ್ನು ಕೊಡ್ತದೆ. ಯಾಕೆ ಅಂತಂದ್ರೆ ಈ ಸ್ತೋತ್ರವನ್ನು ಇಷ್ಟೇ, ಭಕ್ತರ ಭಾಗ್ಯವೇ ಅಪೇಕ್ಷಾ ಪೂರೈಸಿ ಸುಖ ಕೊಡುವುದು ಬಿಡದೆ ವಿಜಯ ವಿಠಲ ವೆಂಕಟ ಅಂತ ಈ ರೀತಿ ಹೇಳಿದ್ರೆ ಒಂದು ಭಕ್ತರ ಭಾಗ್ಯ ಅಂತ. ಯಾಕೆ ಭಾಗ್ಯರಾದ್ವಿ? ಒಂದು ಕ್ಷಣದಲ್ಲಿ ನಮ್ಗೆ ಇಷ್ಟೆಲ್ಲ ಹಿಂದಿನ ಚಿಂತನೆ ನೆನಪು ಬಂದು ತಂದು ಕೊಡ್ತದಲ್ಲ, ಜೊತೆಯಲ್ಲಿ ನೆನಪು ತಂದು ಕೊಡ್ತದಲ್ಲ. ಆದ್ರಿಂದ ಈ ತಾಳ ತನ್ನ ಜೊತೆಯಲ್ಲಿ ಇಡೀ ತಾಳಗಳ ನೆನಪನ್ನು ತಂದು ಕೊಟ್ಟದ್ರಿಂದ ಇದಕ್ಕೆ ಜತೆ ತಾಳ ಅಂತ ಹೆಸರು ಬಂತು ಅಂತ ಹೇಳಿದ್ವಿ. ಇಂಥ ಸ್ತೋತ್ರ ನಮಗೆ ದಾಸರು ಕೊಟ್ಟಿದ್ದಾರೆ, ಇದು ನಮ್ಮ ಭಾಗ್ಯ. ಈ ಸ್ತೋತ್ರದ ಸುಳಾದಿಗಳು ನಾನು ಹೇಳಿಯೇ ಗೊತ್ತಿಲ್ಲ ನನಗೆ. ನಾನು ಯಾವತ್ತು ಯಾವ್ದು ಸುಳಾದಿ ಹೇಳಿದ್ದಿಲ್ಲೇ ಇಲ್ಲ.
ಇದೇ ಮೊದಲ ಬಾರಿಗೆ ಈ ನರಸಿಂಹದೇವರು ನಿತ್ಯ ಪೂಜೆಗೊಳ್ತಾರೆ. ಬೇಜಾರ ಸ್ವಾಮಿಗಳಾದಂಥ ವಿಶ್ವೇಶ ತೀರ್ಥರು ಪೂಜಿಸಿದಂತಹ ನರಸಿಂಹದೇವರಿದ್ದಾರೆ. ಆ ನರಸಿಂಹದೇವರ ಪೂಜೆ ಮಾಡಿ ಮಾಡಿ ರುದ್ರದೇವರು ಬಂದಿದ್ದಾರೆ. ಆ ರುದ್ರದೇವರು ನಿಮ್ಮಲ್ಲಿ ಪ್ರೇರಣೆ ಮಾಡಿ ಈ ಸ್ತೋತ್ರ ಒಂದು ಅರ್ಥ ಹೇಳು, ಈ ಸುಳಾದಿಯ ಅರ್ಥ ಹೇಳುವಂತ ಆಗ್ಲಿ ಅಂತ ನುಡಿಸಿದ್ರು. ನುಡಿಸಿದ್ರೆ ಅದನ್ನ ನಾನು ಒಪ್ಕೊಳ್ಳುವಂತೆ, ಇಲ್ಲ ನಾನು ಆಗಲ್ಲ ಅಂತ ಭಯದಿಂದ ಹೇಳ್ಬೋದಿತ್ತು. ನೋಡೋಣ ಆಯ್ತು ಅಂತ ಒಪ್ಕೊಳ್ಳುವಂತೆ ಮಾಡಿಸಿದ್ರು. ಮಾಡಿಸಿ ನನಗೂ ಭಯ, ನಾನು ಏನ್ ಹೇಳ್ತೇನೆ ಅಂತ ಗೊತ್ತಿರ್ಲಿಲ್ಲ. ಏನ್ ನುಡಿಸಿದ್ದಾನೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಅಂತಹ ದೇವರು ಇವತ್ತು ಇಲ್ಲಿ ಅದೇ ಏನು ಆ ಆಳು ನುಡಿದದ್ದು ಅರಸು ನುಡಿದದ್ದು. ಈ ಆಳು ನುಡಿದದ್ದು ಅಲ್ಲ, ಅರಸು ನುಡಿದದ್ದು. ಅಂತಹ ಈ ಆಳಿಗೆ ದೇವರು ಅನುಗ್ರಹ ಮಾಡಲಿ. ಇಷ್ಟೇ ಅಲ್ಲದೆ ಎಲ್ಲರೂ ಕೂಡ ದಿನನಿತ್ಯ ಈ ಆಪತ್ತು ಪರಿಹಾರಕ ಸ್ತೋತ್ರ ಇದು. ಆಪತ್ತು ಬಂದಾಗ ಮಾತ್ರ ಪಾರಾಯಣನ ಅಂತಂದ್ರೆ ಅಲ್ಲ, ಆಪತ್ತು ಬಂದಾಗ ಮಾತ್ರ ಅಲ್ಲ, ದಿನನಿತ್ಯ ಪಾರಾಯಣ ಮಾಡೋಣ. ದೇವರ ಭಕ್ತಿ ಮಾಡುವುದರಲ್ಲಿ ಯಾವುದೇ ರೀತಿ ತಡೆಗಳು ಬರದೇ ಇರಲಿ, ಅದೇ ದೊಡ್ಡ ಆಪತ್ತು ನಮಗೆ. ಆ ಆಪತ್ತು ಬರದೇ ಇರುವಂತೆ ಕಾಪಾಡ್ಲಿ ಅಂತ ಪ್ರಾರ್ಥಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಂ ಅಸ್ತು. ಹರೇ ಶ್ರೀನಿವಾಸ. ನಿಜವಾಗಿಯೂ ಅತ್ಯಂತ ಮಧುರ ಕಂಠದಿಂದ ಯೋಗ್ಯ ವಯಸ್ಸಿನಲ್ಲಿ ಗುರುಗಳ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳಿ ದಾಸರು ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠ ಯತಿಗಳಾಗಿರ್ತಕ್ಕಂಥ ಪೇಜಾವರ ಶ್ರೀಗಳ ಅವರ ವಿಶ್ವೇಶ ತೀರ್ಥರು ಮತ್ತು ವಿಶ್ವಪ್ರಸನ್ನ ತೀರ್ಥರು ಇವರಿಂದ ಅಭ್ಯಾಸಿಸಲ್ಪಟ್ಟಿರ್ತಕ್ಕಂಥ ವಿದ್ವಾನರು, ಅವರಿಂದ ಕಲಿತಂಥ ಶ್ರೀ ಪಂಡಿತ್ ರಜತ್ ಕುಮಾರ್ ಅವರು. ಇದೇ ವಾಕ್ಯವನ್ನೇ ನಾನು ಮತ್ತೆ ಪುನರಪಿ ಹೇಳ್ತೀನಿ. ಆಳು ಗೆದ್ದರೆ ನೋಡು ಅರಸಗೆ ಜಯಪ್ರದ.